ಈ ಒಂದು ಹಾಡನ್ನ ಕಟ್ಟಿದೀವಿ, ಅದನ್ನ ತಮ್ಮ ಮುಂದೆ ಪ್ರಸ್ತುತಪಡಿಸ್ತಾ ಇದೀವಿ. ಕತ್ತಲ ಗೂಡಲ್ಲಿ ಅಮ್ಮ ನಾನು, ಕತ್ತಲ ಗೂಡಲ್ಲಿ ಅಮ್ಮ ನಾನು, ಸೂರ್ಯನ ಕಿರಣ ಕಾಣದೆ ನಾನು ನಿನ್ನ ಗೂಡಲ್ಲಿ, ಅಮ್ಮ ನಿನ್ನ ಗೂಡಲ್ಲಿ, ಅಮ್ಮ ನಿನ್ನ ಗೂಡಲ್ಲಿ. ಕತ್ತಲ ಗೂಡಲ್ಲಿ ಅಮ್ಮ ನಾನು, ಕತ್ತಲ ಗೂಡಲ್ಲಿ ಅಮ್ಮ ನಾನು, ಸೂರ್ಯನ ಕಿರಣ ಕಾಣದೆ ನಾನು ನಿನ್ನ ಗೂಡಲ್ಲಿ, ಅಮ್ಮ ನಿನ್ನ ಗೂಡಲ್ಲಿ, ಅಮ್ಮ ನಿನ್ನ ಗೂಡಲ್ಲಿ. ಬದುಕಲು ಬಿಡು ನನ್ನ, ಬೆಳೆಯಲು ಬಿಡು ನನ್ನ, ಬದುಕಲು ಬಿಡು ನನ್ನ, ಬೆಳೆಯಲು ಬಿಡು ನನ್ನ. ಸ್ವಾಭಿಮಾನದ ಕೂಸು ನಾನಮ್ಮ, ಅಮ್ಮ ಕೂಸು ನಾನಮ್ಮ, ಅಮ್ಮ ಕೂಸು ನಾನಮ್ಮ. ಕತ್ತಲ ಗೂಡಲ್ಲಿ ಅಮ್ಮ ನಾನು, ಕತ್ತಲ ಗೂಡಲ್ಲಿ ಅಮ್ಮ ನಾನು, ಸೂರ್ಯನ ಕಿರಣ ಕಾಣದೆ ನಾನು ನಿನ್ನ ಗೂಡಲ್ಲಿ, ಅಮ್ಮ ನಿನ್ನ ಗೂಡಲ್ಲಿ, ಅಮ್ಮ ನಿನ್ನ ಗೂಡಲ್ಲಿ. ಅಮ್ಮ ಯಾಕಮ್ಮ ಯಾಕಮ್ಮ ಕಣ್ಣೀರು, ಅಮ್ಮ ಯಾಕಮ್ಮ ಯಾಕಮ್ಮ ಕಣ್ಣೀರು. ನೀನು ಪಟ್ಟ ಹಿಂಸೆ ಕಷ್ಟ ನನಗೂ ಇದೆಯೇನಮ್ಮ, ಅಮ್ಮ ನನಗೂ ಇದೆಯೇನಮ್ಮ, ಮುಂದೆ ನನಗೂ ಇದೆಯೇನಮ್ಮ. ಕತ್ತಲ ಗೂಡಲ್ಲಿ ಅಮ್ಮ ನಾನು, ಕತ್ತಲ ಗೂಡಲ್ಲಿ ಅಮ್ಮ ನಾನು, ಸೂರ್ಯನ ಕಿರಣ ಕಾಣದೆ ನಾನು ನಿನ್ನ ಗೂಡಲ್ಲಿ, ಅಮ್ಮ ನಿನ್ನ ಗೂಡಲ್ಲಿ, ಅಮ್ಮ ನಿನ್ನ ಗೂಡಲ್ಲಿ. ಸ್ಕ್ಯಾನಿಂಗ್ ಮುಂದೆ ನೀನು ಯಾಕಮ್ಮ, ಸ್ಕ್ಯಾನಿಂಗ್ ಮುಂದೆ ನೀನು ಯಾಕಮ್ಮ. ನನ್ನ ಲಿಂಗವ ತಿಳಿಯುವ ಆಸೆ ನಿನಗೂ ಇದೆಯೇನಮ್ಮ, ಅಮ್ಮ ನಿನಗೂ ಇದೆಯೇನಮ್ಮ, ಅಮ್ಮ ನಿನಗೂ ಇದೆಯೇನಮ್ಮ. ಕತ್ತಲ ಗೂಡಲ್ಲಿ ಅಮ್ಮ ನಾನು, ಕತ್ತಲ ಗೂಡಲ್ಲಿ ಅಮ್ಮ ನಾನು, ಸೂರ್ಯನ ಕಿರಣ ಕಾಣದೆ ನಾನು ನಿನ್ನ ಗೂಡಲ್ಲಿ, ಅಮ್ಮ ನಿನ್ನ ಗೂಡಲ್ಲಿ, ಅಮ್ಮ ನಿನ್ನ ಗೂಡಲ್ಲಿ. ಅಂಜಿಕೆ ಯಾಕಮ್ಮ ಚಿಂತೆ ಯಾಕಮ್ಮ, ಅಂಜಿಕೆ ಯಾಕಮ್ಮ ಚಿಂತೆ ಯಾಕಮ್ಮ. ಸ್ವಾಭಿಮಾನದಿ ಬದುಕುವೆ ನಾನಮ್ಮ, ಅಮ್ಮ ಜಗವ ಬೆಳಗುವೆ ನಾನಮ್ಮ, ಈ ಜಗವ ಬೆಳಗುವೆ ನಾನಮ್ಮ, ಈ ಜಗದ ಶಕ್ತಿ ನಾನಮ್ಮ, ಈ ದೇಶದ ಬೆಳಕೆ ನಾನಮ್ಮ, ಈ ದೇಶದ ಬೆಳಕೆ ನಾನಮ್ಮ. ಧನ್ಯವಾದಗಳು. ಸ್ವಲ್ಪ ಕಷ್ಟ ಆದ್ರೂ ಬಟ್ ಒಳ್ಳೆ ಒಳ್ಳೆ ಪ್ರೋಗ್ರಾಮ್ಸ್ ಇದಾವೆ. ಇವಾಗ ನಮ್ಮ ಮಧ್ಯಾಹ್ನದ ಮೊದಲನೇ ಸೆಷನ್ ಅನ್ನ ಶುರು ಮಾಡೋಣ. ಮೂರು ಗಂಟೆಗೆ ನಮ್ಗಿರೋದು ಇವಾಗ ಕ್ವಾಲಿಟಿ ರಿಕ್ವೈರ್ಮೆಂಟ್ಸ್ ಅಂಡ್ ಎಕ್ಸ್ಪೋರ್ಟ್ ಆಫ್ ಟ್ರೆಡಿಷನಲ್ ಹ್ಯಾಂಡಿಕ್ರಾಫ್ಟ್ಸ್ ಅಂತ. ಅಂದ್ರೆ ನಮ್ಮ ಕರಕುಶಲ ವಸ್ತುಗಳಿಗೆ ಕ್ವಾಲಿಟಿ ರಿಕ್ವೈರ್ಮೆಂಟ್ಸ್ ಏನಿರಬೇಕು ಮತ್ತು ಅದರದ್ದು ಎಕ್ಸ್ಪೋರ್ಟ್ ಮಾರ್ಕೆಟ್ ಅಂದ್ರೆ ರಫ್ತು ಮಾಡುವ ಮಾರುಕಟ್ಟೆ ಹೇಗಿದೆ, ಅದನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಡ್ಲಿಕ್ಕೆ ನಮಗಿಲ್ಲಿ EPCH ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಫಾರ್ ಹ್ಯಾಂಡಿಕ್ರಾಫ್ಟ್ಸ್ ಇಂದ ಸರ್ ಬಂದಿದ್ದಾರೆ. ಐ ರಿಕ್ವೆಸ್ಟ್ ಶ್ರೀ ಡಾಕ್ಟರ್ ರಾಕೇಶ್ ಕುಮಾರ್ ಸರ್ to come on to the dais. I request Sridevi madam also to come on to the dais. ಈ ಸೆಷನ್ ಅನ್ನು ಸ್ವಲ್ಪ ಇಂಗ್ಲಿಷ್ ನಲ್ಲಿ ಮಾತಾಡ್ತೀವಿ. ನಿಮ್ಗೆ ಏನಾದರೂ ಅರ್ಥ ಆಗಲಿಲ್ಲ ಅಂದ್ರೆ ಕೇಳಿ,
ಆದ್ಮೇಲೆ ಈ ಸೆಷನ್ ಆದ ತಕ್ಷಣ ಹೇಮಕ್ಕ ಅವರು ನಿಮಗೆ ಅದನ್ನ ಕನ್ನಡದಲ್ಲಿ ಸಂಕ್ಷಿಪ್ತವಾಗಿ ವಿವರಣೆ ಕೊಡ್ತಾರೆ. ನಿಮ್ಗೆ ಏನಾದರೂ ಡೌಟ್ಸ್ ಇದ್ರೆ ಅದನ್ನ ಕ್ಲಾರಿಫೈ ಮಾಡ್ಕೋಬಹುದು. ಈ ಸೆಷನ್ ಕಂಪ್ಲೀಟ್ ಆಗಿರೋದು ನಮಗೆ ಮಾರುಕಟ್ಟೆ ವಿಷಯದ ಬಗ್ಗೆ, ಕ್ವಾಲಿಟಿ ಮತ್ತು ಮಾರುಕಟ್ಟೆ, ಕರಕುಶಲ ವಸ್ತುಗಳನ್ನ ಹೇಗೆ ಮಾರ್ಕೆಟ್ ಮಾಡಬೇಕು ಮತ್ತು ಕ್ವಾಲಿಟಿ ಸ್ಟ್ಯಾಂಡರ್ಡ್ಸ್ ಹೇಗಿರ್ಬೇಕು ಅನ್ನೋದನ್ನ ಹೇಳ್ಕೊಡ್ತಾರೆ. ಸೊ ಡಾಕ್ಟರ್ ರಾಕೇಶ್ ಕುಮಾರ್ ಸರ್ ಈಸ್ ಅ key architect for conceptualization and setting up of several important organizations in India, such as India Expo Center and MART, Greater Noida, then National Center for Design and Product Development, Handicrafts and Carpet Sector Skill Council, and also the chairman of Indian Exhibition Industry Association. ಈ ಥರ ಅವರು ಆರ್ಕಿಟೆಕ್ಚರ್ ಆಗಿ ವಿವಿಧ ಸಂಸ್ಥೆಗಳಲ್ಲಿ ಕೆಲಸ ಮಾಡಿದ್ದಾರೆ, ವಿವಿಧ ಅವರಿಗೆ ಎಕ್ಸ್ಪೀರಿಯನ್ಸ್ ಇದೆ. ಇದಲ್ಲದೆ ನಾವು ಈಸ್ ದ ಚೇರ್ಮನ್ ಫಾರ್ ದಿ ಇಂಡಿಯಾ ಎಕ್ಸ್ಪೋಸಿಷನ್ ಮಾರ್ಟ್ ಲಿಮಿಟೆಡ್, IML ಅಂತ ಒಂದು ಎಕ್ಸ್ಪೋಸಿಷನ್ ಮಾರ್ಟ್ ಮಾಡ್ತಿದ್ದಾರೆ. ಅಂದರೆ ಎಲ್ಲ ಕರಕುಶಲ ವಸ್ತುಗಳನ್ನು ಹೇಗೆ ಮಾರುಕಟ್ಟೆ ಮಾಡಬೇಕು ಅದಕ್ಕೊಂದು ಅಲ್ಲಿ ಒಂದು ಏನಂತಾರೆ ಪ್ಲಾಟ್ಫಾರ್ಮ್ ಅನ್ನು ರೆಡಿ ಮಾಡಿದ್ದಾರೆ, ಇಂಡಿಯಾ ಎಕ್ಸ್ಪೋಸಿಷನ್ ಮಾರ್ಟ್ ಅಂತೇಳಿ. ಅಲ್ಲಿ ಅದ್ರ ಬಗ್ಗೆ ಡೀಟೇಲ್ಸ್ ಆಗಿ ಅವರು ಸೆಕ್ಷನ್ಗೆ ಚೇರ್ಮನ್ ಆಗಿದ್ದಾರೆ. ಇದಲ್ಲದೆ ಅವ್ರದ್ದು ಲೀಡರ್ಶಿಪ್ ಫಾರ್ಮೇಷನ್ ಆಫ್ ನ್ಯಾಷನಲ್ ಸೆಂಟರ್ ಫಾರ್ ಡಿಸೈನ್ ಆ್ಯಂಡ್ ಪ್ರಾಡಕ್ಟ್ ಡೆವಲಪ್ಮೆಂಟ್ ಅಲ್ಲಿ ಅವರು ಲೀಡಿಂಗ್ ತಗೊಂಡು ಅದನ್ನು ಚೆನ್ನಾಗಿ ನಡೆಸ್ತಾನೂ ಇದ್ದಾರೆ. ಸೊ ಐ ವೆಲ್ಕಮ್ ಯು ಸರ್. ಆ್ಯಂಡ್ ಶ್ರೀದೇವಿ ಮೇಡಮ್ ಬಗ್ಗೆ ಹೇಳ್ಬೇಕಂತಂದ್ರೆ ಶಿ ಈಸ್ ವರ್ಕಿಂಗ್ ಇನ್ ದ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಫಾರ್ ಹ್ಯಾಂಡಿಕ್ರಾಫ್ಟ್ಸ್ ಆಸ್ ಅ ರೀಜನಲ್ ಆಫೀಸರ್, ಸೌತ್ ರೀಜನಲ್ ಆಫೀಸರ್ ಆಗಿ ಎಕ್ಸ್ಪೋರ್ಟ್ ಪ್ರಮೋಷನ್ ಕೌನ್ಸಿಲ್ ಫಾರ್ ಹ್ಯಾಂಡಿಕ್ರಾಫ್ಟ್ಸ್ ಅಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ ಅವರು. ಅದಲ್ಲದೆ ಇವರು ಶಿ ಇಸ್ ಕಂಪ್ಲೀಟೆಡ್ ಪೋಸ್ಟ್ ಗ್ರಾಜುಯೇಷನ್ ಫ್ರಮ್ ಯೂನಿವರ್ಸಿಟಿ ಆಫ್ ಕೇರಳದಲ್ಲಿ ಅವರು ತಮ್ಮ ಪೋಸ್ಟ್ ಗ್ರಾಜುಯೇಷನ್ ಮುಗಿಸಿದ್ದಾರೆ. ನಾವು ಐ ರಿಕ್ವೆಸ್ಟ್ ರಾಕೇಶ್ ಸರ್ ಟು ಟೇಕ್ ಓವರ್ ದ ಸೆಷನ್ and I request Sridevi madam to brief about the EPCH. हाँ मिलेगा सर. On करिए. आपको भी चाहिए? नहीं. हाँ ठीक है, हम लोग बात कर लेंगे आपस में. Caste person in the country. And there are the marketeer in exports who are taking their products, and we have about 11,000 active registered exporter with us. So this is the EPCH, Export Promotion Council for Handicraft. We are a pan-India based body, and we have offices like Southern India. We have also in Narsapur, Andhra Pradesh, West Godavari district, where the hand crochet lace work is being done. Also in the northeast and other places, almost every part of the country we have offices, and we work for that. Now I think this session we would like to make more interactive, not just the lecture. It's more just to know from you what exactly you wish to do, and also to tell what we can do for you, what is the handholding we can give to you, how we have to proceed together, how we have to make really in practice India as a Atmanirbhar Bharat, or the vocal for local, and whatever we have to say that, because we have already listened a lot of things in the first session of the lecture. I understand many of you are entrepreneurs here, many of you are craftspersons, and some of you are also representing self-help group and the organization who are the entrepreneur organization. So I would like to first of all know how many of you are entrepreneur, are exporting, or maybe in the domestic sales or producer. आप हाथ खड़ा करके बताएं कितने लोग ऐसे हैं जो अपना प्रोडक्ट आप लोगों के पास आप काम कर रहे हैं. सिर्फ 2 लोग हैं. आई थिंक वो सेशन करना ठीक नहीं, उन 2 लोगों से हम बाहर बैठ के कॉफी पीते हैं, बात करते हैं. अच्छा ನಾನು ಇನ್ನೊಂದ್ಸತಿ ಹಲೋ. आप हेमा जी यहीं आइए ऊपर, यू ज्वाइन अस. नहीं ठीक है, मैं अच्छा तो यहाँ से बता दीजिए इनको. ठीक है. अच्छा ओके ठीक है, वहीं से बात. ಈಗ ಅವ್ರು ಕೇಳ್ತಿದ್ದಾರೆ ನಮ್ಮ ಹತ್ರ ಇಲ್ಲಿ ಯಾರು ಎಕ್ಸ್ಪೋರ್ಟ್ ಮಾಡೋರು ಎಂಟರ್ಪ್ರಿನರ್ಸ್ ಇದ್ದಾರೆ ಅಂತ, ಅಂದ್ರೆ ಯಾರು ಉದ್ಯಮಿಗಳು
ಎಕ್ಸ್ಪೋರ್ಟ್ ಮಾಡ್ತಿರೋ ತಮ್ಮ ಪದಾರ್ಥಗಳು ಎಷ್ಟು ಜನ ಇದ್ದಾರೆ ಇಲ್ಲಿ? या एंटरप्रेन्योर हो, जरूरी नहीं एक्सपोर्ट है, बेशक डोमेस्टिक काम करते हो। अच्छा, 1 2 3 3 लोग हैं। अच्छा, तो बाकी लोग क्या करते हैं फिर? अगर वो डोमेस्टिक मैन्युफैक्चरिंग में कितने लोग हैं अपना प्रोडक्ट बना के बेचते हैं? नमस्ते सर, मेरा नाम मंजुला है। मैं महिला समाख्या एक संस्था है, इट्स एन एनजीओ रजिस्टर्ड। 30 साल से काम कर रहे हैं हम कर्नाटका के बैकवर्ड रीजन से। यहाँ से जो भी महिलाएं हैं ना, वो हमारे संस्था और हमारे संगठनों सेल्फ हेल्प ग्रुप से रिप्रेजेंट करती है। हम लोगों को लैंग्वेज एक प्रॉब्लम होगी, इसलिए दे आर नॉट पार्टिसिपेटिंग। एंड दूसरी बात ये है कि हम लोगों का छोटा कार्यक्रम और कारीगर है, जैसे कि राइट नाउ 9 डिस्ट्रिक्ट पीपल आर देयर फ्रॉम कर्नाटका, फ्रॉम बेलगाम, चिಕ್ಕಬಳ್ಳಾಪುರ, चित्रदुर्गा, रामनगर, कोलारा, हावेरी and Gadag and Yadgir. These are all backward districts, and there are a lot of microfinancing help that is coming from the government, and they all have started small units, especially textile based. Women, many of these sarees, especially what our Dr. Sunanda is wearing, see the work they are done, the weaving, so women are doing that. Then Raibag sarees are there, and Hilkal sarees, which is the traditional Dharwad and Uttar Karnataka sarees, and from Channapatna there are a lot of women who make this wooden toys. Channapatna toys are world famous, and they are also into silk. They rear silk, and some of them they want to take it to the next level of, you know, making this challenge they have. So probably I'm speaking on behalf of all these districts, and we also have some federations in other 18 districts like Dharwad, Hubli, Bellary, Bidar, and other economically backward districts. We work through CBOs of federations. So कुल मिला के 2 लाख से ऊपर जरा महिलाएं हैं जो ऐसी संस्थाओं में काम करती है, छोटे कारीगर भी हैं। So I want to integrate all of them and build a sustainable business. So we are looking for some kind of opportunity and you know, a prototype or project that we can do. So that's my expectation from this. I am Manjula, State Program Director, Head Office Bangalore में है हमारा। अच्छा, बॉडी का क्या नाम है आपकी? महिला समाख्या कर्नाटका। महिला समाख्या कर्नाटका, ओके, ग्रेट। तो मंजुला जी, थैंक यू वेरी मच। आई मीन दिस इज द राइट बॉम्ब ब्लास्ट विक्टिम्स के लिए और फ्लड्स के लिए काम किया है, सुनामी और केदारनाथ फ्लड्स के लिए। फिर उसके बाद लगा कि मुझे पैसे की जरूरत है, तो मुझे काम करना जरूरी है, तो मैंने बिजनेस में आना तय किया। हमारा 25 लोगों का ग्रुप है सर। हम लोग हैंडीक्राफ्ट करते हैं और फूड प्रोडक्ट बनाते हैं। उसके लिए सीडॉक वाले ने हाल ही के दिनों में हमें ट्रेंड किया, वेल ट्रेंड किया। हम FSSAI का अभी हम लोग सर्टिफिकेट ले रहे हैं, और फूड प्रोडक्ट हमारा मेन है, जिसमें मिर्ची, मसाला पाउडर और पापड़, इस तरह के अलग अलग तरह के है सर। काफी सारे, एक 28 प्रकार के पदार्थ है जो हम बाहर भेजना चाहते हैं। मैंने 5 ग्रामों को अभी दत्तक लेना तय किया है, जैसा यहीं पे पास में वरूर के आगे के 5 गांव को मैं दत्तक ले रही हूँ। एक जगह पे ठहर के काम करना चाहती हूँ। आपका गाइडेंस की बहुत जरूरत है हमें। धन्यवाद। थैंक यू मंगला जी, आपका भी स्वागत है और हमारे साथ जुड़ने के लिए, हम सब लोगों को जुड़ने के लिए। और लघु उद्योग भारती विशेष तौर पर इस काम को कर रही है, जिसको हम लोग साथ में कनेक्ट होकर के कर रहे हैं। आपकी तरह और भी लोग होंगे, तो चलिए कुछ बातचीत। जो हमारे खरीदार हैं, जो हमारा सामान खरीदने वाला आदमी है, वो कौन है? अगर हमें यह समझ आता है कि हमारे खरीदने वाला आदमी कौन है, तो हमारा बेचना आसान हो जाता है। और उसके साथ ही हमें वो खरीदने वाला आदमी किस लिए खरीदेगा, उसका क्या करेगा और उस सामान को कैसे, किस उपयोग में लाएगा, अगर ये हमें क्लैरिटी हो जाती है तो हमें करना चाहिए। अगर हम कोई सामान बना रहे हैं क्योंकि हमारे दादाजी बना रहे थे, फिर बच्चा भी वही बना रहा है, वही मोटिव बनाया है, वही तरह का कलर कर रहे हैं, उसी तरह का हाथी, घोड़ा, ऊंट, पालकी बना रहे हैं, तो वो बहुत लंबे समय तक नहीं चलता है। तो इसलिए हमें जान लेना चाहिए कि हमें कुछ ना कुछ अपने आप में समय के साथ जो सुधार लाना है, उसको धीरे 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 सुधार लाना है। पहली बात ये। दूसरी बात, हमें शुरू में ये जानना जरूरी है कि सारा आइटम जो हम बनाते हैं, सारा आइटम सभी मार्केट के लिए नहीं बना। जरूरी नहीं
कि आप जो बना रहे हैं वो एक्सपोर्ट करना जरूरी है। हो सकता है आपका आइटम डोमेस्टिक मार्केट में अच्छी तरह बिकता हो और वो बिक जाए, तो उसको एक्सपोर्ट करने की कोई जरूरत नहीं है इतनी, क्योंकि वो बिक रहा है। तो हमारा अल्टीमेट उद्देश्य क्या है? हमारा उद्देश्य है कि हम जो बना रहे हैं वो बिकना चाहिए। वो कहां बिकना चाहिए, वो उसके अनुसार बनाना है हमको। यानी अगर हमें ऐसा आइटम बनाना है जो हमें फॉरेन में बेचना है, तो हमें वैसा ही उसमें सुधार करना पड़ेगा। हम ऐसा नहीं कर सकते कि जो हम बना रहे हैं वो उठा करके हम विदेश दे दें और उसको बोलें कि भाई आप खरीदिए, क्योंकि हम बना रहे हैं। हमारे पिताजी भी यही बनाते थे, हमारे दादाजी भी यही बनाते थे, इसलिए नहीं खरीदेगा कोई भी आदमी। दूसरा ये समझ लीजिए, जो परिभाषा या जो भाषा हम यहां इस्तेमाल करते हैं, उसकी जो डिस्क्रिप्शन या उसका नाम इस्तेमाल करते हैं, वो जरूरी नहीं बाकी वर्ल्ड में दूसरे लोगों के देश भी वही वर्ड यूज करते हो। फॉर एग्जाम्पल हैंडीक्राफ्ट, मैं अगर हैंडीक्राफ्ट का वर्ड यूज करता हूं और उसके बाद में मैं किसी भी न्यूयॉर्क के किसी बड़े स्टोर में जाता हूं, यूरोप के किसी बड़े स्टोर में जाता हूं, किसी और देश के स्टोर में जाता हूं, एशिया को छोड़ दीजिए, साउथ ईस्ट एशिया को छोड़ दीजिए, बांग्लादेश, इधर पाकिस्तान, इधर मलेशिया, इंडोनेशिया छोड़ दीजिए, और वहां जाकर के मैं हैंडीक्राफ्ट का स्टोर के अंदर में डिपार्टमेंट ढूंढना चाहता हूं, तो मुझे वो डिपार्टमेंट नहीं मिलता। उसमें स्टोर में बहुत सी फ्लोर हैं, लेकिन हैंडीक्राफ्ट की फ्लोर नहीं होती वहां कोई भी। इसका मतलब ये नहीं है कि वो हैंडीक्राफ्ट का आइटम बेचते नहीं है, वो हैंडीक्राफ्ट का आइटम बेचते हैं, लेकिन जो उनकी स्टोर की फ्लोर है, उनकी फ्लोर में अलग अलग शब्दों में वो आइटम छिपा हुआ है। ये मैं इसलिए बता रहा हूं कि जब आप अपने बारे में कभी किसी वेबसाइट पर, कभी गूगल सर्च में, कभी आप किसी और जगह कीवर्ड भी डालेंगे तो ऐसा ही होगा। अगर आप हैंडीक्राफ्ट करके ढूंढेंगे तो आप अपने आप को लिमिटेड सर्च में जाएंगे, लेकिन अगर आप उस स्टोर के अंदर में होम डिपार्टमेंट देखेंगे तो होम में आपको वो आइटम मिल जाएगा जो आप बना रहे हैं, फर्नीचर में वो आइटम मिल जाएगा जो बना रहे हैं, लाइफस्टाइल का आइटम आपका मिल जाएगा, हाउसवेयर करके मिल जाएगा, होम फर्निशिंग करके मिल जाएगा, मेडअप करके मिल जाएगा, टेक्सटाइल में मिल जाएगा, हैंडलूम नहीं मिलेगा, फेयर ट्रेड करके मिल जाएगा। तो पहली बात हमें समझना है कि हम जो बना रहे हैं, हम किस कैटेगरी के लिए बना रहे हैं। अगर हम मान लिया किचन मिल जाएगा, तो आप ये मान के चलें कि जिस कैटेगरी के लिए बना रहे हैं, उस कैटेगरी में हम जो आइटम बना रहे हैं, कहीं ऐसा तो नहीं कि हम थोड़ा सा होम का बना रहे हैं, थोड़ा सा हाउसवेयर का बना रहे हैं, थोड़ा सा टेक्सटाइल बना रहे हैं, थोड़ा सा हम उसके अंदर किचन का बना रहे हैं। अभी मैंने कुछ स्टॉल देखे, लोगों में बड़ी अच्छी प्रतिभा है, लोग अपना काम कर रहे हैं, लेकिन जो काम है वो उनका उसी में अपने आप में उनकी एनर्जी अपने में ही घूम करके लुप्त हो रही है। क्योंकि आज का समय किसी भी चीज की एक्सपर्टीज का समय है। तो अगर आप एक पार्टिकुलर आइटम बना रहे हैं तो आप उसके अंदर में टोटल अभ्यस्त हो जाइए, आप उसी के वर्टिकल तरीके से जाइए और उसमें वर्टिकल में इतनी वैरायटी, इतनी क्वालिटी, इतनी एफिशिएंसी, इतनी प्रोडक्शन की बिल्कुल तीव्रता ले आइए। नंबर 1, आपसे बेहतर कोई प्राइस ना दे पाए। नंबर 2, आपसे बेहतर उस प्रोडक्ट में डिजाइन ना कोई बना पाए। नंबर 3, आपसे बेहतर उसका जो है कोई क्वालिटी ना कर पाए। तो ये जो मुख्यतः बातें हैं वो तब हो पाएंगी आज अगर आपने क्या किया, कुछ किचन के आइटम बना दिए, वहीं पर कुछ फर्नीचर के बना लिए, कुछ तीसरे बना लिए। तो जब ये सब मिक्सचर हो जाता है तो आपका जो एक कैलिबर है, जो एक्सपर्टीज है, वो एक्सपर्टीज भी आपकी बढ़ती चली जाती है, आप उसको अलग अलग तरीके से लेते चले जाते हैं।
इवन में टेक्सटाइल के कुछ यहाँ बूथ देखे, वो होम फर्निशिंग में भी है, वो बैग्स एंड एक्सेसरीज में भी है, वो लोग बेसिकली गार्डन में भी है और 4 आइटम में है। तो अगर वो एक पर्टिकुलर चीज में अपनी दक्षता करेंगे तो उसी के अंदर वो काम कर सकते हैं। क्योंकि जब हमें कोई ऑर्डर आता है बाहर से, तो उस पार्टिकुलर डिपार्टमेंट के एक हिस्से का बायर हमें ऑर्डर करता है। सब डिपार्टमेंट्स के बायर मिलकर के ऑर्डर नहीं करते। अगर होम का ऑर्डर आता है तो होम के बायर हमें ऑर्डर करते हैं, फर्नीचर का बायर आता है तो फर्नीचर के लोग ऑर्डर करते हैं, अगर हमारे पास टेक्सटाइल का आदमी आता है तो टेक्सटाइल के ऑर्डर करते हैं, अगर हमारे पास कोई फेस्टिवल के आइटम बनाता है तो फेस्टिवल के आदमी ऑर्डर करते हैं। अभी जैसे मंजुला जी ने बताया कि चेन्नापटना में आप लोग काम कर रहे हैं, चेन्नापटना में हम भी काम कर रहे हैं। हम लोगों ने अभी नेशनल टॉय फेयर किया, द टॉय फेयर ऑफ इंडिया के नाम से, जिसको माननीय प्रधानमंत्री जी ने इनॉग्रेट किया, और चेन्नापटना के आर्टिसंस को हम लोगों ने इंटरेक्शन कराया माननीय प्रधानमंत्री जी के साथ, वहां चेन्नापटना में से लाइव। किनल से हमारे लघु उद्योग भारती ने भी काम किया, उस पर किनल टॉयज को दिखाया, बाकी जगह से किया। लेकिन मैं आपको बताऊं, कहना चाहता हूं कि क्या आज हमारे जो बच्चे हैं, वास्तव में अगर सामने 4 तरह के टॉयज पड़े हों तो क्या तुरंत से हमारा बनाया हुआ एक पार्टिकुलर क्लस्टर के टॉय को तुरंत क्या उठाता है? क्योंकि उसका जो टॉय का कस्टमर है वो मैं नहीं हूं, उस टॉय का कस्टमर वो बच्चा है, और बच्चा का अट्रैक्शन जो है वो ही उसकी सिलेक्शन है, वही उसका मापदंड है। उसने वहां जाकर के क्या उठाया वो उसका मापदंड है। मुझे आज भी याद है, हम बचपन में घर में होते थे, मैं 4थी मंजिल में रहता था, नीचे एक को पी पी करके बजाने वाले जो चलते हैं गुब्बारे और फुलकनी के साथ, वो जाता हुआ चलता था, वो जितना जोर से बजाता था उतना दिल के अंदर हुक होती थी, और पेरेंट्स से हम जबरदस्ती करते थे कि हमें ये चाहिए। उसका आर्ट था, वो उसका आइटम था, उस टाइम पर वो टॉय था हमारे लिए। तो बेसिकली क्या हमारे उस टॉय के अंदर में वो टीस है जो हमारे बच्चे को पकड़ के ला रही है? हमने क्या उस टॉय को उसके मुताबिक उस कस्टमर के लिए हमने मापदंड में उतारा? 3 से 5 साल के बच्चे का, 5 से 10 साल के बच्चे का, 10 से 20 साल के बच्चे का, हम कहां उसको लेकर के आए? ये एक अच्छी बात है कि देश में अब बड़ी कंपनियां भी इस छोटे काम में आगे बढ़ने लग पड़ी हैं। हेमलेस नाम की विदेशी सबसे बड़ी टॉय कंपनी को इंडिया में रिलायंस ने खरीद लिया। तो इसका मतलब यह है कि बिजनेस है, इसका मतलब है देश में मार्केट है, इसका मतलब है कि देश में हमारे यहां इतनी बड़ी अपॉर्चुनिटी है कि अगर हम अपने टॉयज क्लस्टर में ट्रेडिशनल टॉय के आर्टिसंस को डिफरेंट डिजाइन और डिफरेंट ट्रेंड देकर के उनकी अवस्था में लाएं तो शायद हम उसमें आगे बढ़ सकते हैं। हम ईपीसीएच के माध्यम से काम करने के 2 तरीके चाहेंगे। एक ये चाहेंगे कि जो भी आप में से प्रोड्यूसर्स ग्रुप या प्रोड्यूसर्स आगे बढ़ना चाहते हैं, वो श्रीदेवी जी के पास अपनी डिटेल इस कार्यक्रम के बाद अपनी दें, अपना मोबाइल नंबर, अपना नाम, जो प्रोडक्ट बना रहे हैं उसके 3 या 4 फोटोग्राफ, और उसके अलावा एक बाकी जो जो आपकी मैक्सिमम डिटेल जिसे हम कह सकते हैं वो दें। आपकी संस्था में जो काम हो रहा है वो भी आप बताएं। आप तो बहुत बड़ा काम कर रहे हैं, तीनों संस्थाएं, मंगला जी और मंजुला जी, तो आप अपनी डिटेलिंग दें। हम उसमें फर्दर एक तरीके से एक तरह का सिलेक्शन प्रोसेस करने जा रहे हैं, और वो सिलेक्शन प्रोसेस में एक तो हम उनमें उन लोगों को छटनी करके आपको बता देंगे कि ये वो लोग हैं जो विभिन्न मेलों में, हाट में, बाजारों में जैसे काम कर सकते हैं वो वैसे काम कर सकते हैं, उनको आप करने दीजिए। हम उनको नहीं छेड़ेंगे ज्यादा, क्योंकि उनसे शायद काम करने में हमारा प्रयास ज्यादा लगेगा, काम कम होगा। दूसरा सेट ऐसा है कि जिसके पास प्रोडक्ट है लेकिन मार्केट नहीं है, यानी उसमें बैकवर्ड इंटीग्रेशन को फॉरवर्ड लिंकेज देने की जरूरत है। ऐसे लोगों के लिए हम 2 तरीके करेंगे, कुछ लोगों के लिए डोमेस्टिक और कुछ लोगों के लिए एक्सपोर्ट मार्केट।
जिन लोगों के लिए डोमेस्टिक रहेगा उसके लिए हमारे पास डोमेस्टिक चैनल्स हैं, जिनका फॉरेन रहेगा हम लोग 40 विदेशी मिलों में विदेश में भाग लेते हैं, बायर सेलर मीट करते हैं, इंटरनेशनल फेयर में पार्टिसिपेट करते हैं। प्रयास रहेगा कि आपकी संस्थाओं को कर्नाटका की तरफ से 3 या 4 बूथ वहां पर 2-4 बूथ दिए रखे जाएं। हम भी सपोर्ट करते हैं, एमएसएमई भी उसमें 1.5 लाख और 2 लाख रुपया सपोर्ट देती है, ताकि जो स्पेस रेंट है उसमें मीट हो जाता है, उसमें आप लोग दिखा पाए। लेकिन उससे पहले बैकवर्ड इंटीग्रेशन में पूरी तैयारी, जो मैंने आपको कहा, यह समझना कि बिकता क्या है। जो बिकता है वही लेके जाना है, जो बनाया है वो नहीं बेचना है। अगर जो बनाया है वो बेचना है तो कभी नहीं बिकेगा, लेकिन जो बिकता है वो लेके जाना है। तो वो ऐसे बायर सेलर मीट के साथ कनेक्ट करेंगे। एक बड़ा स्ट्रॉन्ग हमारा प्लेटफॉर्म ई कॉमर्स के लिए तैयार है लगभग। अभी हमने वर्चुअल, इंडिया का सबसे बड़ा वर्चुअल फेयर किया था जून में पिछले साल, जैसे ही लॉकडाउन हुआ उसके तुरंत बाद, क्योंकि हम लोग वर्ल्ड का लार्जेस्ट हैंडीक्राफ्ट B2B शो करते हैं, जिसमें 3500 एग्जीबिटर रहते हैं, बड़े एग्जीबिटर रहते हैं, जो एक्सपो मार्ट ग्रेटर नोएडा में होता है। और उसको वो लिम्का बुक का वर्ल्ड रिकॉर्ड से लार्जेस्ट कांग्रेगेशन ऑफ हैंडीक्राफ्ट प्रोड्यूसर है, और 1994 में शुरू किया गया था, और अभी वो सबसे बड़ा है पूरे वर्ल्ड में। उसमें भी स्थान देने की बातचीत कर सकते हैं हम देते भी हैं अलग अलग तौर पर। लास्ट टाइम दिया था किसी को, कर्नाटका, तमिलनाडु को दिया था शायद लास्ट टाइम। तो हम चाहेंगे कि आपके यहाँ आप लोगों को उसमें स्थान दिया जाए। ई कॉमर्स के प्लेटफॉर्म को भी हम आपसे जोड़ेंगे, लेकिन वो भी जोड़ना हमारा ऐसा नहीं है कि जैसे अमेजॉन या फ्लिपकार्ट करते हैं B2C। वी आर वर्किंग ऑन ए सिस्टम, इट इज गोइंग टू बी B2B मॉडल। दैट मीन्स आपका सामान, आपके प्रोड्यूसर का सामान न्यूयॉर्क में, लंदन में बैठे हुए एक रिटेलर की दुकान के शेल्फ के ऊपर कैसे बिके। कंज्यूमर को बेचना तो 1-1 पीस 2-2 पीस एक अलग मुद्दा है, उस तक कैसे पहुंचे, वो जर्नी आपकी कैसे आसान हो। वो जर्नी चेन्नईपट्टनम से लंदन का शोरूम, चेन्नईपट्टनम से साओ पालो ब्राजील का शोरूम, ये जर्नी जो है, इसके अंदर में पहला तो प्रोडक्ट बनाना है, दूसरा उसकी पैकेजिंग वैसी होनी है जो सीधी वेयर हाउस टू शेल्फ पर पहुंचे, तो पैकेजिंग की पूरी दृष्टि देखी जाएगी। तीसरा, आपके कंप्लायंसेस सारे, जो भी आपके रूल्स रेगुलेशन के कंप्लायंसेस हैं, अगर आपका खाने का प्रोडक्ट है तो बहुत ज्यादा कंप्लायंसेस हैं, अगर आपके बाकी आइटम है तो भी उसमें कुछ कंप्लायंसेस हैं। किसी में वाइल्ड लाइफ के इशू में, किसी में आर्कोलॉजी के इशू हैं, किसी में सर्टिफिकेशंस हैं, कहीं BIS स्टैंडर्ड्स हैं। तो वो सारी चीज हम ध्यान रखें, वो हमारे लेवल पे होगी। और उसके बाद में वो सीधा वहां जाकर के किसी वेयरहाउस में ऐसे रखी जाए ताकि बायर की डिमांड पर तुरंत वहां उसे मिले। क्योंकि आने वाले अगले 10 साल में इवन ये जो हम वॉल्यूम सेलिंग एक्सपोर्ट्स में हो रही है, हमारे अभी तक ज्यादातर निर्यातक, जो हमारा 25,000 करोड़ का हैंडीक्राफ्ट का और 15,000 करोड़ का कारपेट का एक्सपोर्ट होता है, वो वॉल्यूम एक्सपोर्ट होता है। 40 फीटर कंटेनर, 80 फीटर, 10 कंटेनर, 5 कंटेनर, और आज बायर ऑर्डर करता है, उसके बाद में वो वहां जाके बायर के पास जाता है, 2 महीने उसको शिपिंग में लगते हैं, सेलिंग में और वहां तक पहुंचने में लगते हैं, और उसके बाद में बायर अपने पास रखता है, फिर वो बेचता है। ये मॉडल चेंज होने वाला है। नया मॉडल जो है, दैट मॉडल इज कॉल्ड JIT, दैट इज जस्ट इन टाइम। बायर का शेल्फ खाली हुआ, बायर डजंट वांट एनी इन्वेंट्री इन हिज वेयर हाउस। इन्वेंट्री रखने का मतलब 3 महीने अपने पैसे को ब्लॉक करना है, चाहे वो डोमेस्टिक हो चाहे वो एक्सपोर्ट हो। कोई भी अपनी इन्वेंट्री को, अपने पैसे को ब्लॉक नहीं करना चाहता। हम आपको नहीं चाहते कि आप बड़े तौर पर अपना पैसा ब्लॉक करें। आपका सामान सुरक्षित तरीके से एक जगह पर पहुंचे और वहां आपका बायर जस्ट मांगे तो MIS सिस्टम के जरिए वो वहां तक पहुंचे। अगर हम लोग कोई फेयर करें तो फेयर के बाद भी तुरंत उसको डिलीवरी हो। ये सारी बातें सब बेसिकली प्रोग्राम का हिस्सा है। फिजिकल फेयर ऑलरेडी चल रहे हैं, उसमें जैसे ही ये कोविड का सिचुएशन खत्म होगी, ओवरसीज बहुत सी कंट्री में लॉकडाउन है वो खत्म होगा, इंडिया का लॉकडाउन खत्म होगा, तो
ये सब फेयर वापस रिवाइव करेंगे, तब तक आपकी तैयारी चलेगी, क्योंकि आप लोग भी जिस तरह का प्रोडक्ट मैंने आज देखा है और जिस तरह की मैं आपको आज बात कर रहा हूं, उन दोनों के बीच में एक गैप है। इसमें कुछ लोग ऐसे दिखे जो लोग थोड़ी सी तैयारी के बाद भी, थोड़ा कॉस्मेटिक चेंज करने के बाद, उन लोगों को हम एकदम से नई जर्नी में लेके जा सकते हैं, लेकिन बाकी सबको नहीं लेके जा सकते। और पूरे के पूरे लोगों को तो वैसे भी हम 7 मिलियन आर्टिसन जो बनाएंगे, सबको सब जगह नहीं लेके जाने का हमारा मुहिम है। हम उन्हीं को लेके जाना चाहते हैं कि जिनको हम लगता है कि दे कैन बी ग्रेजुएटेड और दे कैन बी टेकन फर्दर। अदरवाइज उनको डोमेस्टिक मार्केट में चांस मिलना चाहिए, उनको हार्ट्स में चांस मिलना चाहिए, बाकी जगह मिलना चाहिए। जितने भी प्रोड्यूसर आपकी संस्थाओं से आपके साथ जुड़े हैं, आप लोग बताइए, हम लोग आपकी हैंड होल्डिंग के लिए तैयार हैं। हम लोग लघु उद्योग भारती के साथ भी काम करेंगे, इंडिविजुअली आपके साथ काम करेंगे, और जो हम एक अभी कार्यक्रम चालू करेंगे उसमें आप शुरुआती तौर पर जब जुड़ेंगे तो उसमें हमारी एक इंटीग्रेटेड डिजाइन वर्कशॉप का प्रोग्राम रहता है जो 5 महीने का है। कई जगह हमने वो किया है, अभी चेन्नापट्टनम में 2 वर्कशॉप हो चुकी हैं। कुछ प्रोग्राम हमारे 3 महीने के इंटीग्रेटेड डिजाइन के हैं। स्किल के प्रोग्राम है जिसमें आर्टिसंस को वेजेस कंपनसेशन भी देते हैं। तो ये सब कार्यक्रम उसका पार्ट बनेंगे। कुछ जगहों को बाद में मेगा क्लस्टर की घोषणा भी की जाती है। अभी हमने जोधपुर को मेगा क्लस्टर घोषित किया। 3 साल लगातार जोधपुर में हम लोगों ने काम किया, जिसमें लगभग 30,000 आर्टिसन को स्किल किया, टूल का डिस्ट्रीब्यूशन किया। लगभग 10,000 रुपए की लागत का टूल हमने उनको, उन्नत टूल, न्यू टूल हमने उनको वहां दिए, जिसमें सिलाई मशीन वगैरह सब थे। ऐसे ही वो चीजें हैं। तो ये सब चीजें उसके बाद आएंगी। लेकिन व्हाट इज मोर इंपॉर्टेंट टुडे, एक प्रॉपर मैपिंग कहीं नहीं है। सब लोग काम कर रहे हैं, दायां हाथ ये नहीं जानता कि बायां हाथ क्या कर रहा है। वो कोऑर्डिनेशन जरूरी है। और मुझे लगता है कि अगर हम ईपीसीएच के साथ, आप लोगों के साथ मिलकर के और आपकी संस्थाओं के मिलकर साथ एक हम कोऑर्डिनेशन खड़ा कर दें तो आगे हम इसमें बढ़ सकते हैं। अभी मेरे से दोपहर को कुछ बच्चियां यहां मिली थी जो स्किल में कार्यक्रम में काम कर रही हैं। वो आई है क्या अभी कार्यक्रम में? हाँ, तीनों आई हैं। आप बच्चों आगे आओ, इधर आओ, आप तीनों आओ। ये बच्चियां स्किल में काम कर रही हैं डिस्ट्रिक्ट लेवल पर, और मुझे लगता है कि इनको भी आपसे इंटरेक्ट करना चाहिए। और ऐसे यंगस्टर जो भी हमारे साथ हों, हम चाहेंगे इनको हम साथ में इन्वॉल्व करेंगे। जहां भी हम इनको जो कंपनसेट कर सकेंगे वो रहेंगे। इसके अलावा मैं एक आह्वान कर रहा हूं, आई एम मेकिंग ए कॉल टू ऑल ऑफ यू। आप बैठिए, बैठिए, बाद में आप इंट्रोडक्शन दीजिए अपनी, और अपना नाम वगैरह बता दीजिए सबको क्या कर रहे हैं। वो फिर बाद में आप माइक देंगे, आप फिर वो बताइए कि क्या क्या कर रहे हैं। ठीक है, बैठिए आप। सो इंट्रो, बेसिकली हम लोग दूसरा जो मैं एक आह्वान मेनली करने जा रहा हूं, जो भी यहां पर यंग ग्रेजुएट्स या बच्चे कॉलेजेस में पढ़ करके निकलते हैं और वो एक सपना देखते हैं कि मुझे कोई व्यापार शुरू करना है, और वो व्यापार शुरू करना है, तो मैं ऐसे सब बच्चों को बुलाना चाहता हूं जिसके पिताजी 2 लाख, 2.5 लाख, 3 लाख रुपया खर्च करके उस बच्चे को रोजगार देना चाहते हैं। अगर उसको व्हाइट कॉलर जॉब 20,000, 25,000 रुपए की करनी है, बीपीओ में जाके रातें काली करनी है, अपना जाकर के उसको फोन पे ही लगा रहना है, अगर उसको इस तरह के काम करके 15,000, कई तो इंजीनियरिंग कॉलेजेस से निकलने के बाद बच्चे 15,000 रुपए पा रहे हैं, लेकिन इंजीनियरिंग कॉलेज में एडमिशन में वो 5 लाख रुपए खर्च देते हैं। तो ऐसे बच्चे, चाहे वो हाई सेकेंडरी किया हो, चाहे वो 12th पास हो, चाहे वो ग्रेजुएट हो, ऐसे बच्चे हमारे अगर इर्द गिर्द हैं, हम उनकी हैंड होल्डिंग जरूर करना चाहते हैं। क्योंकि हमारे पास जो आर्टिसंस हैं, जो हमारे पास क्लस्टर्स हैं, उन सब क्लस्टर्स और आर्टिसंस के प्रोडक्ट के साथ हम उनको जोड़ेंगे उनका। और हम लोग फोकस कर रहे हैं दैट इस रूरल डेवलपमेंट के टाइम में बहुत सारे अर्बन लेडीज का अपॉर्चुनिटीज मिस हो रहा है। सो वी हैव टू आल्सो अंडरस्टैंड अर्बन, मतलब शहरों में भी ऐसे औरत हैं जिनको भी काम की जरूरत है, जो जिनके दिन के 3-4 घंटे में भी कुछ कर सकते हैं। तो हम वैसे लोगों को टारगेट कर रहे हैं जो दिन के वो 2 घंटे में हमको कुछ बना के देंगे और उसको हम मार्केट कर रहे हैं, जो हम अभी स्टॉल लगाए हैं। यू ऑल कैन हैव अ लुक।
सो हमारा यही है सर कि हमारा वी कांट हैव अ यूनिट, 100 लोगों को जोड़ के एक जगह पे हम काम नहीं कर सकते हैं अभी के लेवल पे, तो हम उनके घर पे जगह दे रहे हैं। सो उसकी वजह से हमारा स्केल ऑफ प्रोडक्शन कम हो जाता है कंपेयरिंग टू अदर वे ऑफ वर्क। सो आई जस्ट वांट टू अंडरस्टैंड, इंटरनेशनल मार्केट में ऐसे स्केल ऑफ वर्क के लिए कुछ जगह है या कुछ मिनिमम क्वांटिटी या मिनिमम प्रोडक्शन लेवल पे ही काम होता है? थैंक यू। है उनमें आपका प्रोडक्ट एक था। आप जो काम कर रहे हैं, पहली बात बता दें कि आप कर क्या रहे हैं। शायद आपके अपने बारे में जितना जानते हैं, उसके अलावा मैं जो समझ पाया 5 मिनट के अंदर, वो मैं बताना चाहता हूं। आप इस टाइम पर वो काम कर रहे हैं जो पूरे वर्ल्ड के अंदर हर आदमी की जरूरत है। जो मैंने कहा ना, बच्चा उठा लेता है एकदम से, ये वो काम कर रहे हैं, यानी गो ग्रीन। आप बिल्कुल राइट टाइम पे राइट काम कर रहे हैं। आपका एनवायरमेंटल फ्रेंडली का जो इस टाइम पर प्रोडक्ट है, ये बिल्कुल एज इट इज एक्सेप्टेबल है। नंबर 1, आपके प्रोडक्ट के अंदर थोड़े से कॉस्मेटिक चेंज करने की जरूरत है। आपने फैला दिया है, इसको थोड़ा सा आपको कंड्यूट में लाना है, लेकिन अभी जो कर रहे हैं उसमें कोई परेशानी नहीं है। आप उसको फैलाया है, कोई दिक्कत नहीं, आप ऐसा कर सकते हैं। इसी में से एक हिस्सा छांट करके आपको अलग से एक्सपोर्ट कर दीजिए, बाकी डोमेस्टिक में रहने दीजिए, अपने आप को कंटिन्यू कीजिए, ताकि आप अपने जो आर्टिसन है उनको बिजी रखिए, उनकी वेजेज निकलते रहे। देखिए, एक्सपोर्ट्स में एक जेस्टेशन पीरियड होता है लगभग 12 महीने का, कम से कम। आज आप एंट्री करेंगे 10 से 12 महीने से कम समय नहीं लगेगा, उसके लिए आपको जेस्टेशन। लेकिन आपका काम डोमेस्टिक में चल रहा है तो चल रहा है, आपका प्रोडक्ट ठीक है। रही बात इंटरनेशनल, इंटरनेशनल में 2 तरह से माल बिकता है, एक सेंटिमेंटल और दूसरा जो होता है आपका प्रोडक्ट वैल्यू से। आपके माल में सेंटिमेंटल वैल्यू है 2 वजह से। एक, आप इसको एज ए फेयर ट्रेड करके बेच सकते हैं, यानी कि महिलाएं घर पर बना रही हैं, वीमेन फोक को काम दे रहे हैं, महिला सशक्तिकरण का काम कर रहे हैं, एनवायरमेंटल फ्रेंडली काम कर रहे हैं, नेचुरल फाइबर पे काम कर रहे हैं। ये तो एक बेसिकली बड़ी भारी इस टाइम पर मार्केट सेंटिमेंट चल रहा है। ये इसकी एक वैल्यू है, जिसकी वैल्यू का कोई अंदाजा नहीं है, कोई ज्यादा भी पे करता है, कोई कम करता है। दूसरा जो है वो है इसमें आपका जो डायरेक्ट वैल्यू है। जो डायरेक्ट वैल्यू है वो, उसके लिए आपको मैंने जैसे एक्सेस किया, आप फिलीपीन की साइड देखिए, इंडोनेशिया की साइड देखिए, क्योंकि आपका कंपटीशन यूएसए यूरोप से नहीं है। वो लोग ये आइटम नहीं बनाते। ये आइटम जितने भी ऐसे देश हैं जहां पर आबादी ज्यादा है और लाइवलीहुड इश्यूज हैं, तो आप मान के चलिए आपका कंपटीशन बांग्लादेश से हो सकता है, आपका कंपटीशन इंडोनेशिया से और फिलीपीन से हो सकता है। अब वहां उनके साइट सिस्टम पे देखिए, उससे बचने के 2 तरीके होते हैं। नंबर 1 ये होता है कि जो वो बना रहे हैं एग्जैक्टली वो मत बनाइए, आप उससे हटके बनाइए, तो आपका प्रोडक्ट डिफरेंट होता है। दूसरा क्या करिए कि प्रोडक्ट मिक्स कीजिए। दैट मीन्स कि प्रोडक्ट्स के साथ में जब आप दूसरा प्रोडक्ट ऐड कर देते हैं तो उसकी वैल्यू जो है वो असेस नहीं होती। अगर मान लिया कोई आदमी बना रहा है जस्ट जूट में, लेकिन जूट के साथ अगर उसने बैम्बू का कॉम्बिनेशन कर दिया और तीसरे कुछ और प्रोडक्ट का कॉम्बिनेशन कर दिया, तो उसके बाद में उसकी एक्चुअली वैल्यू जूट के वेट के ऊपर, जूट की चीज पर नहीं काउंट करता है। तो ऐसे आपको थोड़ा बहुत प्रोडक्ट कॉम्बिनेशन करना पड़ेगा। अभी मैंने यहां देखा, बाहर बैठे हैं जो व्यक्ति बास्केट बेच रहे हैं। देखिए, बड़ा सीधा साधा व्यक्ति है और सदियों से उसके पिताजी दादाजी बास्केट बेच रहे हैं, क्योंकि टोकरी हमारे इकोसिस्टम का एक अंग थी। हमने हमारे गांव में हम जब अनाज कूटते थे तो उसके बाद अनाज छानते थे, तो वो थी, उसके बाद हम उसको रखते थे। लेकिन उसको छोटा सा डिजाइन इंटरवेंशन आप दे सकते हैं। आप यहां पर मंजला जी दे सकती हैं, मंगला जी दे सकती हैं कि इसके साथ ये ऐसे करता रहेगा, कोई चेंज नहीं होगा। लेकिन इसको इतना कहना है भाई तुम बेचो जो बेच रहे हो। हम वो एंटरप्रेन्योर पकड़ के ला रहे हैं यहां पर कि जो अभी कॉलेज से फाइनल ईयर में जब आप जाएंगे ना कॉलेज में, बहुत बच्चे ऐसे होते हैं जो कहते हैं हम बिजनेस करेंगे, लेकिन पता नहीं होता करेंगे क्या। हम भी कॉलेज से निकले थे तो हमने पोल्ट्री फार्म खोलने की सोची थी, तो पोल्ट्री फार्म खोलने की सोची और पिताजी को बहुत तंग किया। पता लगा कि इतने पैसे लगेंगे। फिर किसी ने बताया कि अरे ये तो एक रात में सारी मुर्गी टूट जाती हैं और गर्दन दबा देती है, समर जाती हैं। देन हमें याद ध्यान आया कि ये तो पोल्ट्री फार्म तो काम नहीं है। हर बच्चे के मन में ख्वाहिश होती है कि बिजनेस करूंगा। अगर वो बच्चा, उनमें से कई ऐसे हैं जिनके परिवार सक्षम है, 2 लाख 5 लाख 4 लाख रुपए है, उसको मैं सीधा ही एक पूरा हैंड होल्डिंग देता हूं। अभी दे के जा रहा हूं। ऐसा आदमी ढूंढ दीजिए, कोई ऐसा मैन्युफैक्चरर ढूंढ दीजिए, कोई ऐसा दुकानदार ढूंढ दीजिए
जो कहता है मुझे एक्सपोर्ट करना है, मैं इस बास्केट वाले का आइटम लॉन्ड्री बॉक्सेस में, लॉन्ड्री बैग्स में और बाकी चीजों में चेंज करवा देता हूं, ठीक है। इसके आइटम पूरा जो है आपके किचन वेयर में चेंज करा देते हैं। आज की डेट के अंदर में अनएंडिंग डिमांड है आपकी चॉपिंग बोर्ड्स की, अनएंडिंग डिमांड, बनाते जाइए भेजते जाइए, इतना ज्यादा बड़ी डिमांड है। चॉपिंग बोर्ड नहीं मिलते। आइकिया को इतना चॉपिंग बोर्ड चाहिए कि वो कहता है आप बनाने वाले आदमी लाइए। हमने नॉर्थ ईस्ट में इतना चॉपिंग बोर्ड बनाने का कहा कि साहब अनएंडिंग ऑर्डर है। छोटी बहुत उसमें लेके कुछ कंप्लायंसेस इशू है, बेसिक चीजें बतानी है, छोटी छोटी मशीनें हैं वो लग जाती हैं, उससे उसकी प्रोडक्शन भी बढ़ जाती है, उसमें काम भी हो जाता है। ड्राइंग मशीन है वो उसमें लग जाती है। तो बेसिकली ये बंदा चॉपस्टिक बना सकता है, बहुत बढ़िया बना सकता है। ये आदमी आज की डेट में मॉपिंग और झाड़ू, इसकी बड़ी डिमांड है। ये सब चीजें भी चलती हैं, बिकती हैं बकायदा, सारी पूरे वर्ल्ड में बिकती हैं। हाउसवेयर करके आइटम बिकते हैं। तो आप ये देखिए कि क्या उसमें से निकल के आ सकता है, उसका साथ असेंबलेंस क्या है। मटेरियल वही है, उस मटेरियल को आपने चेंज कर दिया। गार्डन, गार्डन एक इतनी बड़ी चेंज है, होम इनटू गार्डन एंड गार्डन इनटू होम इज सच ए बिग रेंज। उसमें इन सबसे जुड़ी हुई चीजें, कुछ नहीं करना, सिंपल लोहे की डंडी के ऊपर एक दो फ्लावर खड़े करते हैं लोहे के बने हुए, और या साथ में इसमें बैम्बू के बने हुए। दैट इज दी होम इनटू गार्डन एंड गार्डन इनटू होम के इतने आइटम बनते हैं, अनएंडिंग आइटम बनते हैं। अब आप बताइए, आपके यहां अंदर हमने देखे नारियल के आइटम जो है उसके सूखे आइटम बना रहे हैं, उसके ऊपर गणेशा या बत्तख बन रही है। हेलोवीन के ऊपर, हेलोवीन के टाइम पे वो लोग कद्दू से बनाते हैं मुंह और मुखौटे। आपके ये लोग अगर कल हेलोवीन के आइटम बनाने शुरू कर दें तो आप बताइए अपने आप बिकेंगे। तो बिकना क्या है और बेच क्या रहे हैं, कि इसके बीच में एक कोऑर्डिनेशन करना ये बहुत जरूरी है। ये दोनों का सामंजस्य करना बहुत जरूरी है। जब तक आप इस सबको कनेक्ट नहीं करेंगे तब तक काम नहीं होगा। तो आप को मैंने कहा है फोटो डिटेल आप भेजेंगे आपका, तो हम साथ आपके साथ चलेंगे। आपके लिए बूथ मेरा तैयार है, पहली बार हैंड होल्डिंग में मैं आपको बूथ दूंगा। हालांकि शो इस बार मई में भी है, लेकिन आप आके जायजा लेना चाहेंगे तो मैं मई में भी जगह दे दूंगा आपको, ठीक है। बाकी हैंड होल्डिंग में आपके साथ काम करेंगे। सर एक और सर ये आवाज मैं ही हूँ। अच्छा, एक सवाल था रिलेटेड टू योर प्रोडक्ट्स। हम अभी बैम्बू और लेदर का कॉम्बिनेशन पे काम कर रहे हैं। मैं ये जानना चाहता था कि आजकल ये वेगन का बहुत आइडिया चल रहा है, और ये लेदर प्रोडक्ट्स का इंटरनेशनल मार्केट, मतलब अगर लेदर थोड़ा सा हो मेरे प्रोडक्ट में, विल दैट मेक एनी डिफरेंस इन चूजिंग माय प्रोडक्ट्स? नो इश्यू एट ऑल। आप बना के रहे हैं वो डिपेंड करता है, कोई दिक्कत नहीं है। लेदर की अपने आप में बहुत डिमांड है, लेदर के आइटम को, लेकिन क्या बनाएंगे डिपेंड करता है। बैग मत बनाइए लेदर में। आपको मैं कुछ साइट भेजूंगा, आप उन साइट को देखिएगा। अभी नाम बता रहा हूं, गायत्री इंटरनेशनल रख लीजिए, और हमारे ईपीसीएस की वेबसाइट में खोलिएगा, आप वेब मीडिया खोलिएगा, उसमें आपको देखिएगा वो लोग लेदर के बॉक्सेस, लेदर के डिफरेंट आइटम बना रहे हैं। आप अगर वो बनाना चाहें, बल्कि यहां लेदर के जो बैग बना रहे थे व्यक्ति, उनसे मैंने अभी इंटरेक्शन की, मैंने उन्हें देखा आइटम, मैंने कहा बड़े सुंदर है, प्राइस ज्यादा था, काफी ज्यादा था। तो अब उनको मैंने पूछा कि अगर भाई इतने पीस बने तो क्या होगा, ऐसे तो एनीवे, लेकिन उन्होंने अपने हिसाब से प्राइस रखा था। लेकिन जो चीज बन रही है वो रेगुलर है, क्योंकि हमारा कंपटीशन लेदर में छोटी कंट्री से नहीं है। लेदर में कंपटीशन स्पेन से है, पोर्चुगल से है, उधर है। तो वहां से जो हम लेदर के आइटम है उसकी जगह पे बॉक्सेस और बाकी चीजें बनाइए। ऐसे जो चीजें बनेंगी, हाउसवेयर के आइटम बनेंगे, वो आइटम चलते हैं। सारा विश्व वैगन नहीं हो गया, वैगन एक चल पड़ा है अब, वो तो बहुत कुछ है उसमें, लेकिन ये कैटेगरी अलग है, उसमें कोई दिक्कत नहीं, आप कर सकते हैं, करिएगा। बस बैम्बू को यूज करते हुए थोड़ा ध्यान रखिएगा, इसमें फंगस आती है, इसकी ट्रीटमेंट करना बहुत जरूरी है। इसकी ट्रीटमेंट इनिशियल स्टेज पर ही करिएगा, ये बाद में नहीं होती है। इसमें कभी भी उसमें कोई भी ये आता है, और इवन शिपमेंट स्टेज पे भी आती है, इसलिए शिपमेंट के टाइम पर भी बैम्बू उसको, जब आप उसका ग्लू लगाएंगे, बाकी चीजें अटैच करेंगे, वो सब चीजें देख लीजिए। बताइए। हाँ सज्जन। Myself, Gururaj Kulkarni. My sister Gayatri, and what are the procedures? She is doing some. These are all products of women can wear during the marriage function or any other functions. These are all moti works. She is doing in house. She is facing some marketing problem.
only wherever the cursed or those who are related to her, they are getting this market. She want to expand her market. Kindly guide us. देखिए, मैंने आपके आइटम नहीं देखे हैं क्योंकि ये प्योरली एक ऐसा आइटम है, फैशन ज्वेलरी। बेसिकली इसका दूसरा नाम जो है, नाम है कॉस्ट्यूम ज्वेलरी एंड फैशन ज्वेलरी। फैशन ज्वेलरी, कॉस्ट्यूम ज्वेलरी के आइटम में बहुत बड़ी तादाद में एक्सपोर्ट होता है, लेकिन ये मान के चलिए कि कॉस्ट्यूम ज्वेलरी मींस इट इज मैचिंग विद द कॉस्ट्यूम। आप जो कॉस्ट्यूम पहनते हैं वो लोग उससे मैचिंग करती हुई ज्वेलरी पहनते हैं, ठीक है। और ये जरूरी नहीं कि बहुत सारे मोती लगा दें, बहुत सारी चीज कर रहे हैं, मिनिमल में मैक्सिमम दिखना चाहते हैं कि साथ कम यूज करें लेकिन बड़ा देखें। एक ट्रेंड चला था, क्योंकि इसमें ट्रेंड चलता है, फोरकास्ट चलता है, तो जो भी ये काम कर रहे हैं ज्वेलरी के लोग, उन लोगों को जरूरी है, उनके लिए आप कहेंगे अगर खासतौर पर तो कर्नाटका का जो ज्वेलरी लेडी कर रही है, हम उनके लिए एक ज्वेलरी के ऊपर ट्रेंड एंड फोरकास्ट एक पूरा का पूरा सेशन करवा सकते हैं। हमारे यहाँ डिजाइनर है, हमारी हेड डिजाइनर, तो एक पूरा WGSN ट्रेंड है जिसमें हम लोग कलर फोरकास्ट ट्रेंड जो आज से 1 साल के बाद में कलर्स आने हैं, उन कलर्स का फोरकास्ट देते हैं। आप 1 साल पहले तैयारी रखिए कि क्या कलर आपको यूज करना चाहिए, पेस्टल होना चाहिए, कोई होना चाहिए। अगर आप एक सिंपल एक व्हाइट कलर के मोती को कर रहे हैं तो फिर कुछ डिफरेंट ही बनाना होगा, तो ये आप मान के चले। और उसमें ज्वेलरी किसी भी तरह की बनेगी तो उसमें आपको काम करना है कि पहले उसका डिजाइनिंग ठीक हो, पहली बात होगी। दूसरा, आपको फिर ई कॉमर्स भी आप कर सकते हैं, डोमेस्टिक में भी आपको देखना होगा कि एग्जीबिशंस हो, कहीं वहां उसके साथ करें, तो उसमें आप काम कर सकते हैं। और फॉरेन एग्जीबिशंस हैं उसमें भी कर सकते हैं, तो डिपेंड करता है आप कैसे उसको करना चाह रहे हैं। लेकिन कंप्लायंसेस के इश्यूज उसमें भी बहुत हैं, खासतौर पर जब कान में आप हिंजेस यूज करते हैं तो उसके साथ भी अटैचमेंट जो यूज हो रहे हैं उसकी क्वालिटी बड़ी अच्छी होनी चाहिए, निकल फ्री होना चाहिए, ये कई इंटरनेशनल कंप्लायंसेस हैं। तो मैं इसलिए कह रहा हूं कि जो एक्सपोर्ट करने का एक दिशा है उसमें जर्नी लंबी है, उस जर्नी को करने से पहले आपको एक पूरा सिस्टम से गुजरना पड़ेगा। लेकिन कुछ उसमें से डोमेस्टिक में चले जाएंगे, कुछ उसमें से लोकल में चले जाएंगे। आप मान के चलें अगर आपके कर्नाटका में आप लोग 1000 लोगों को देख रहे हैं तो मैं उनमें से देख रहा हूं कि 50 लोगों को हम टारगेट करेंगे एक्सपोर्ट के लिए, या 100 लोगों को टारगेट करेंगे और बाकी लोगों को डोमेस्टिक में बाकी जगह करेंगे। सर, आपने बहुत सारे चीजें कही जो मेरे मन में भी था, बट हम लोगों को क्या चाहिए ना, वी नीड सम एज यू सेड नो द लेटेस्ट ट्रेंड फोरकास्टिंग एंड सम ट्रेनिंग एंड हैंड होल्डिंग, क्योंकि प्रोडक्ट्स बहुत अच्छे मिल जाएंगे, क्वालिटी भी, बट सस्टेनेबिलिटी के लिए वॉल्यूम, ये दोनों हम दे देंगे, आप चिंता न करिए। ठीक है, हम आपको ट्रेनिंग पूरी दे देंगे। देखिए 3 चीजें अलग अलग हैं। अगर आप फेयर में जा रहे हैं, फेयर से पहले ट्रेनिंग होगी, कैसे करना है, कौन से प्रोडक्ट करने हैं, कैसे डिस्प्ले करना है, विंडो ड्रेसिंग कैसी होगी, ये सब हमारी ट्रेनिंग फॉर्मेट में है। अगर आप वहां पर वो करना चाहते हैं, जैसे ज्वेलरी है, अगर आपका कोई बास्केटरी वर्क है, जैसे उनका बैग्स एंड एक्सेसरीज है, तो ये सारी चीजें जो हैं, या नेचुरल फाइबर है, तो हम इसके ऊपर पूरी की पूरी आप लोगों को उस ग्रुप को, लेकिन हमें क्या करना चाहिए, पहले हमें ग्रुप से आइडेंटिफाई करने चाहिए। इट शुड नॉट बी फॉर ए असॉर्टेड वन। अगर आप असॉर्टेड में काम करेंगे तो वो काम होगा नहीं, फिर तो एक लेक्चर होगा और हम चलते बनेंगे, ठीक है। मेरे लिए 2 या 3 प्रोडक्ट्स देखना है, हाँ। क्योंकि हमारे विमेन का स्ट्रेंथ एक कच वर्क जो है ना, यहाँ पे भी लंबानी के बहुत सारे बैकवर्ड विमेन काम करते हैं, बट दे आर स्टिल इन द ट्रेडिशनल मोटिव एंड ट्रेडिशनल डिजाइन। और कसौती का कम इन द सेंस द क्विल्ट जो है ना इंटरनेशनल मार्केट में, वी कॉल इट काउदी इन कर्नाटका, बट इसका क्वालिटी उनसे बढ़िया है, बट डिजाइनिंग इज द प्रॉब्लम। यू नो, उनका डिजाइन और हमारे डिजाइन और कलर स्कीम्स में बहुत सारे, बिकॉज मैंने भी थोड़ा वर्क किया है, बट इफ यू गेट सम प्रोफेशनल हेल्प integrating all these women, because Lambani women are there across Karnataka, they all do the same kind of work, but we just have to integrate them and train them to change to the current trends. इसके द्वारा करेंगे तो हम लोगों का products और even the quantity and volume भी हो जाएगा. So we need some kind of help in that kind of. आप हमें 5 फोटोग्राफ सभी प्रोडक्ट्स में जो आप करना चाह रहे हैं, ये 5 प्रोडक्ट है, 5 फोटोग्राफ और उनका क्या क्या स्ट्रेंथ है, टोटल टर्नओवर कितना हो जाएगा और लोगों का डिटेल, हमें जितना इन्फॉर्मेशन भेज दें
आप हम डेफिनेटली उसके बाद कर लेंगे और फिर श्री देवी आपको कनेक्ट करके आई थिंक उसमें स्केड्यूल करके विल स्टार्ट वर्किंग ऑन इट. ಥ್ಯಾಂಕ್ ಯು ಸೋ ಮಚ್ ಸರ್. ಬಿಕಾಸ್ ಆಫ್ ದ ರೈನ್ ಐ ವುಡ್ ಲೈಕ್ ಟು ಇಂಟರಪ್ಟ್ ಹಿಯರ್. ತಮ್ದೇನಾದ್ರೂ ಕ್ವಶನ್ಸ್ ಇದ್ರೆ ಸರ್ ಮತ್ತು ಮೇಡಮ್ ಇಲ್ಲೇ ಇರ್ತಾರೆ ಭೇಟಿಯಾಗಿ. ನಿಮ್ಗೆ ಏನೇನು ಮಾಹಿತಿ ಬೇಕೋ ಅದನ್ನೆಲ್ಲ ಕಲೆಕ್ಟ್ ಮಾಡಿ. ಇದಕ್ಕೆಲ್ಲ ಇನ್ನೂ ಜಾಸ್ತಿ ಮಾಹಿತಿ ಬೇಕು. ಇಂದಿನ ಬೆಳಿಗ್ಗೆ ಉದ್ಘಾಟನೆಗಾಗಿ ಬಂದು ಉದ್ಘಾಟನೆಯೂ ಕೂಡ ಈ ಕಾರ್ಯಕ್ರಮದ ಉದ್ಘಾಟನೆ ಕೂಡ ಆಯಿತು. ಸಂಜೆಯ ಈ ಸಾಂಸ್ಕೃತಿಕ ಕಾರ್ಯಕ್ರಮಕ್ಕಾಗಿ ತಾವೆಲ್ಲ ಬಂದಿದ್ದೀರಿ. ಹೊರಗಡೆ ಯಾರಾದರೂ ನಿಂತ್ಕೊಂಡಿದ್ರೆ ತಮ್ಮ ಆಸನಗಳನ್ನ ಈ ವೇದಿಕೆ ಹತ್ರ ಬಂದು ತಮ್ಮ ಆಸನಗಳನ್ನು ಅಲಂಕರಿಸಬೇಕು. ಕೆಲವೇ ನಿಮಿಷಗಳಲ್ಲಿ ಈ ಗೀಗಿ ಪದ ಆಗಿರಬಹುದು ಅಥವಾ ಜಾನಪದ ಸೊಗಡಿನ ಪದಗಳನ್ನಾಗಿರಬಹುದು ಅದರ ಕಾರ್ಯಕ್ರಮ ಶುರು ಆಗ್ತಾ ಇದೆ. ದಯವಿಟ್ಟು ಒಳಗಡೆ ಬಂದು ಕೂತ್ಕೊಳ್ಬೇಕು. ಪಾರಂಪರಿಕ ಕರಕುಶಲ ವಸ್ತುಗಳ ಪ್ರದರ್ಶನ 2021ರ ಈ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಇನ್ನೊಂದು ಸಾರಿ ಹಾರ್ದಿಕ ಶುಭದ ಮೂಲಕ ಸ್ವಾಗತವನ್ನ ಕೋರ್ತಾ ಇದ್ದೀನಿ. ಇಂದಿನ ಕಾರ್ಯಕ್ರಮಕ್ಕಾಗಿ ತಮ್ಮ ಮುಂದೆ ಬರ್ತಾ ಇದ್ದಾರೆ ಶ್ರೀ ಇಮಾಮ್ ಸಾಬ್ ವಲ್ಲೆಪ್ಪನವರಂತ. ಇವರು ನವಲಗುಂದನವರಾಗಿದ್ದು ಅಲ್ಲಿನ ಪಕ್ಕದ ಹಳ್ಳಿಯ ನಾಗ್ನೂರವರಾಗಿದ್ದಾರೆ. ಇವರು ಸ್ವರಚಿತ ಪದಗಳ ಜಾನಪದಗಳ ಮೂಲಕ ನಿಮ್ಮನ್ನು ಕರೆದೊಯ್ಯಲಿದ್ದಾರೆ. ದಯವಿಟ್ಟು ಎಲ್ಲರೂ ಒಳಗೆ ಬಂದು ಕೂತ್ಕೊಳ್ಬೇಕು. ಜಾನಪದ ಸೊಗಡಿನ ಆಯಾ ಸಂದರ್ಭಕ್ಕೆ ತಕ್ಕಂತೆ ಇವರ ಪದಗಳು ಕೂಡ ಜಾನಪದ ಮೂಲಕ ಅವರನ್ನು ತಮ್ಮನ್ನು ಆನಂದಿಸಲಿದ್ದಾರೆ. ಸುಮಾರು 55 ವರ್ಷದಿಂದ ಇವರು ಕರ್ನಾಟಕ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿ ಕೂಡ ತಗೊಂಡಿದ್ದಾರೆ. ಅಬ್ದುಲ್ ಕಲಾಂ ಪ್ರಶಸ್ತಿ ಆಗಿರಬಹುದು, ರಾಣಿ ಚೆನ್ನಮ್ಮ ಪ್ರಶಸ್ತಿ ಆಗಿರಬಹುದು, ಸಂಗೊಳ್ಳಿ ರಾಯಣ್ಣ ಪ್ರಶಸ್ತಿ ಆಗಿರುವುದು, ಇನ್ನೂ ಹಲವಾರು ಪ್ರಶಸ್ತಿಗಳನ್ನು ತೆಗೆದುಕೊಂಡಂತ ಈ ಕಲಾವಿದ ತಮ್ಮ ವೇದಿಕೆ ಮೇಲೆ ಬರ್ತಾ ಇದೆ. ದಯವಿಟ್ಟು ಶ್ರೀ ಇಮಾಮ್ ಸಾಬ್ ಮತ್ತು ಅವರ ಸಂಗಡಿಗರು ಎಲ್ಲರೂ ವೇದಿಕೆ ಮೇಲೆ ಬರಬೇಕು, ತಮ್ಮ ಕಲೆಯನ್ನ ತೋರಿಸಬೇಕು ಅಂತ ಹೇಳಿ ತಾನು ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದಂತ ಸನ್ಮಾನರಾದಂತ ಮಾರುತಿಯನ್ನರು ನಮ್ಮನ್ನ ಬಹಳ ಸಂತೋಷದಿಂದ ನಮ್ಮನ್ನ ಈ ಕಾರ್ಯಕ್ರಮಕ್ಕೆ ಆಹ್ವಾನಿಸಿದ್ದಾರೆ. ನಿಜಕ್ಕೂ ಕೂಡ ನಿಮ್ಮನ್ನೆಲ್ಲ ನೋಡುವಂತ ಭಾಗ್ಯವನ್ನು ಕೂಡ ತಂದು ಕೊಟ್ಟಿದ್ದಾರೆ. ಆತ್ಮೀಯ ಬಂಧುಗಳೇ, ತಾವೆಲ್ಲರೂ ಸ್ವಲ್ಪ ಹೊತ್ತು ವೇದಿಕೆ ಮುಂದೆ ಆಸೀನರಾಗಿ ಈ ಜಾನಪದ ಕಾರ್ಯಕ್ರಮವನ್ನ ತಾವು ಕೇಳಿ ಅದರಲ್ಲಿ ಇರ್ತಕ್ಕಂಥ ಶಬ್ದಾರ್ಥ, ಗೂಢಾರ್ಥ, ಭಾವಾರ್ಥ ಇದರ ಬೇಡಿಕೆಗಳನ್ನು ಗಮನದಲ್ಲಿ ಇಟ್ಟುಕೊಂಡು ನಾವೆಲ್ಲರೂ ಈ ನಾಡಿನಲ್ಲಿ ಕೊನೆಸರಿ ಹೇಳಿ ಅನ್ನುವಂಥ ಮಾತನ್ನು ಈ ಸಂದರ್ಭದೊಳಗೆ ಹೇಳಿ ಈ ಕೆಲವೇ ನಿಮಿಷಗಳಲ್ಲಿ ಜನಪದ ಕಾರ್ಯಕ್ರಮವನ್ನು ಪ್ರಾರಂಭ ಮಾಡಲಾಗಿದೆ. ತಾವು ಆ ಕಡೆ ಈ ಕಡೆ ಅಡ್ಡಾಡುವಂತ ಅಕ್ಕ ತಂಗಿಯರು, ಅಣ್ಣ ತಮ್ಮಂದರು, ಎಲ್ಲ ವಿದ್ವಾಂಸರು, ವಿದ್ಯಾವಂತರು ಈ ವೇದಿಕೆ ಮುಂದೆ ಆಸೀನರಾಗಿ ಈ ಕಾರ್ಯಕ್ರಮಕ್ಕೆ ಕೈಯನ್ನ ಜೋಡಿಸಿ ಶೋಭೆಯನ್ನು ಕೋರಬೇಕಾಗಿ ನಿಮ್ಮೆಲ್ಲರಲ್ಲಿ ವಿನಂತಿಪೂರ್ವಕವಾಗಿ ಕೇಳಲಾಗಿದೆ. ಆತ್ಮೀಯ ಬಂಧುಗಳೇ, ಈ ಕಾರ್ಯಕ್ರಮಕ್ಕೆ ಬಂದಂತ ಎಲ್ಲ ಅತಿಥಿ ಮೋದರಿಗೆ ನಿಮಗೆ ನಾನು ಕರ್ನಾಟಕ ರಾಜ್ಯದ ಜಾನಪದ ಅಕಾಡೆಮಿ ವತಿಯಿಂದ, ಕರ್ನಾಟಕ ರಾಜ್ಯದ ಜಾನಪದ ಕಲಾವಿದರ ಸಂಸ್ಥೆ ವತಿಯಿಂದ ನಿಮಗೆ ವಿನಂತಿಯನ್ನು ಮಾಡಿಕೊಳ್ಳಲಾಗಿದೆ. ಈ ಕಾರ್ಯಕ್ರಮ ಜಾನಪದ ಕಾರ್ಯಕ್ರಮ ವೇದಿಕೆ ಮೇಲೆ ನಡೆಸಬೇಕಂತ ತಿಳ್ಕೊಂಡು ಮಾರುತಿಯನ್ನವರು ಒಳ್ಳೆ ಒಂದು ಸಂಕಲ್ಪನ ಇಟ್ಟುಕೊಂಡಿದ್ದಾರೆ. ಈ ಅನನುಕೂಲದ ಆ ಮಳೆರಾಯನ ಮಹಾರಾಯಣದಿಂದ ಸ್ವಲ್ಪ ವ್ಯತ್ಯಾಸ ಆಗಿರುತ್ತೈತಿ. ಆದರೂ ಕೂಡ ಜನಪದ ಕಲೆಯನ್ನ ನಾವು ಪ್ರಕಟಿಸೋಣ ಅನ್ನುವಂತ ಒಂದು ಸಂಕಲ್ಪನ ಇಟ್ಟುಕೊಂಡು ಮಾರುತಿಯನ್ನವರು ವೇದಿಕೆಯನ್ನು ತಲುಪಿಸಿಕೊಟ್ಟಿದ್ದಾರೆ. ತಾವೆಲ್ಲರೂ ವೇದಿಕೆ ಮುಂದೆ ಆಸೀನರಾಗಿ ನೋಡ್ರಿ, ಈ ವಿಷಯ ಏನಂತಂದ್ರೆ ಲಘು ಉದ್ಯೋಗ ಭಾರತೀಯ ಕರ್ನಾಟಕ ಈ ಕಾರ್ಯಕ್ರಮ ಇದು ಎಲ್ಲ ವ್ಯವಸ್ಥೆಯನ್ನು ಮಾಡಿದಂತ ಎಲ್ಲ ವ್ಯವಸ್ಥಾಪಕರು, ಎಲ್ಲ ವ್ಯವಸ್ಥಾಪಕರಿಗೆ ಎಲ್ಲ ಈ ವಸ್ತು ಪ್ರದರ್ಶನ ಆಗಲಿ, ಇವತ್ತ ಇಲ್ಲಿ ಮಾರಾಟ ಮಾಡ್ತಕ್ಕಂಥ ಗ್ರಾಮೀಣ ಏನ ಬೆಳೀತಕ್ಕಂಥ ಬೆಳೆಗಳಲ್ಲಿ ಅನ್ನ ಧಾನ್ಯಗಳನ್ನ ಅಲ್ಲಿ ಮಾರಾಟ ಮಾಡ್ತಕ್ಕಂಥ ಎಲ್ಲ ಸ್ಟಾಲ್ ಹಾಕದವರಿಗೆ ಕೂಡ ನಾವು ಅನಂತ ಧನ್ಯವಾದ ಅರ್ಪಿಸಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ತಾವೆಲ್ಲರೂ ಶಾಂತ ರೀತಿಯಾಗಿ ಕೂತ್ಕೊಳ್ಬೇಕಾಗಿ ತಮ್ಮಲ್ಲಿ ಸವಿನಯ ಪ್ರಾರ್ಥನೆ. ಯಾಕ್ರಪ್ಪ, ನಿಮ್ಗೆ ಸಣ್ಣದು ಬೇಕಲ್ಲ ಒಂದು ಇದನ್ನ ಬಗ್ಗೆ
ಗ್ರಾಮೀಣ ಆಹಾರ, ಗ್ರಾಮೀಣ ಕಲೆ, ಇದೆಲ್ಲ ನಮ್ಮ ಜೀವನದಲ್ಲಿ ಅಳವಡಿಸ್ಕೊಳ್ಬೇಕಾತಂದ್ರೆ ತಾಯಿ ಬಹಳ ಮುಖ್ಯ ಕಾರಣೀಭೂತ ಅನ್ನೋದ್ರ ಬಗ್ಗೆ ಈ ವಿಷಯದಲ್ಲಿ ಹೇಳ್ಬೇಕಾಗೈತಿ. ತಾಯಿ ಇಲ್ಲದಿದ್ದರೆ, ತಾಯಿ ಜೇರಕರ್ತ ಇಲ್ಲದಿದ್ದರೆ ಈ ಮಾನವ ಜನ್ಮ ಜಗತ್ತಿಗೆ ಬರ್ಲಿಕ್ಕೆ ಸಾಧ್ಯವಿಲ್ಲ. ಈ ಮಾನವ ಜನ್ಮ ಜಗತ್ತಿಗೆ ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತ ತಾಯಿ ಹೊಟ್ಟೆ ಒಳಗೆ ಹುಟ್ಟಿ ಬಂದಂತ ನರಮಾನವ, ತಾಯಿಯನ್ನು ಕಡೆಗಣಿಸಿ ಜೀವನ ಮಾಡುವ ಮಕ್ಕಳು ಈ ನಾಡಿನಲ್ಲಿ ಹುಟ್ಟಿ ಫಲವಿಲ್ಲ ಎನ್ನುವಂತ ಮಾತನ್ನೇ ಅನೇಕ ಸತ್ಯ ಶರಣರು ನಮ್ಮಂತ ನರಮಾನವರನ್ನ ಒತ್ತಿ ಒತ್ತಿ ಎಚ್ಚರಿಸಿರುವರು. ಅನೇಕ ಸತ್ಯ ಶರಣರು ನಮ್ಮಂತ ನರಮಾನವರನ್ನ ಒತ್ತಿ ಒತ್ತಿ ಎಚ್ಚರಿಸಿರುವರು. ತಾಯಿಯನ್ನು ಕಡೆಗಣಿಸಿ ಜೀವನ ಮಾಡುವ ಮಕ್ಕಳು ಈ ನಾಡಿನಲ್ಲಿ ಹುಟ್ಟಿ ಫಲವಿಲ್ಲ ಎನ್ನುವಂತ ಮಾತನ್ನು ಹೇಳ್ತಾರೆ. ಅಂತ ಸತ್ಯ ಶರಣರ ಮಾತನ್ನೇ ನಮ್ಮ ಅಂತರಂಗದೊಳಗೆ ಅನುಷ್ಠಾನಕ್ಕೆ ತಂದ ಕಾಸ. ನಂತ ಸತ್ಯ ಶರಣರ ಮಾತನ್ನೇ ನಮ್ಮ ಅಂತರಂಗದಲ್ಲಿ ಅನುಷ್ಠಾನಕ್ಕೆ ತಂದು 60-70 ವರ್ಷ ಜೀವನ ಇದು ಶಾಶ್ವತವಾದಂತ ಜೀವನ ಅಲ್ಲ. ಮನುಷ್ಯ ಆಧ್ಯಾತ್ಮದ ಕಡೆ ಸ್ವಲ್ಪ ಗಮನ ಕೊಟ್ರೆ ಇದು ಶಾಶ್ವತವಾದಂತ ಜೀವನ ಅಲ್ಲ. ಇದು ಒಂದು ದಿನ ಈ ಜಗತ್ತನ್ನು ಬಿಟ್ಟು ಮುಂದಿನ ಜಗತ್ತಿಗೆ ಪಾದಯಾತ್ರೆ ಮಾಡ್ತಕ್ಕಂಥ ಎಲ್ಲ ನರಮಾನವರು. ಇವತ್ತ ಈ ಜಗತ್ತಿನ ಮೇಲೆ ಹುಟ್ಟಿದಂತ ಮಾನವ ಕುಲಕ್ಕೆ ಸೇರಿದವರೆಲ್ಲರೂ ಈ ಜಗತ್ತನ್ನು ಬಿಟ್ಟು ಮುಂದಿನ ಜಗತ್ತು ಪ್ರಯಾಣ ಮಾಡ್ಕೊಂತ ಹೋಗಿದ್ದಾರೆ. ಹೌದಲ್ರಿ? ಅದು ಯಾರಿಗೆ ತಪ್ಪಿಸಲಾಗದು. ಅದಕ್ಕಾಗಿ ನಾವೆಲ್ಲರೂ ಈ ಜಗತ್ತಿನೊಳಗೆ ಹೆಂಗಿರ್ಬೇಕು ಅನ್ನೋದ್ರ ಬಗ್ಗೆ ಅನೇಕ ಮಹಾತ್ಮರು ನಮ್ಮನ್ನ ಎಚ್ಚರಿಸಿದ್ದಾರೆ. ಅದಕ್ಕಾಗಿ ಇವತ್ತು ಜಗಜ್ಯೋತಿ ಬಸವೇಶ್ವರರು 12ನೇ ಶತಮಾನದಲ್ಲಿ ಜಗಜ್ಯೋತಿ ಬಸವೇಶ್ವರರು 12ನೇ ಶತಮಾನದಲ್ಲಿ ಈ ಭೂಮಿಗೆ ಅವತರಿಸಿ ನಮ್ಮಂತ ನರಮಾನವರಿಗೆ ಉಪದೇಶವನ್ನ ಕೊಟ್ಟಿದ್ದಾರೆ. ಹೌದಲ್ರಿ? ನಮ್ಮಂತ ನಮ್ಮ ನರಮಾನವರಿಗೆ ಉಪದೇಶವನ್ನು ಕೊಟ್ಟಿದ್ದಾರೆ. ತಾಯಿಗೆ ಕೂಡ ಸಮಾನತೆಯನ್ನು ಕೊಟ್ಟಂತವರು, ಹೆಣ್ಣಿಗೆ ಕೂಡ ಸಮಾನತೆಯನ್ನು ಕೊಟ್ಟಂತವರು, ಜಾತಿಗಾಗಿ ಕ್ರಾಂತಿಯನ್ನು ಮಾಡಿದಂತವರು, ಧಾರ್ಮಿಕ ಸಂದೇಶವನ್ನು ಕೊಟ್ಟು ಈ ಜಗತ್ತಿಗೆ ಪ್ರಖ್ಯಾತಗೊಂಡದಂತವರು ಅಂತ ಜಗಜ್ಯೋತಿ ಬಸವೇಶ್ವರರು ನಮ್ಮಂತ ನರಮಾನವರಿಗೂ ಉಪದೇಶವನ್ನು ಕೊಟ್ಟಿದ್ದಾರೆ. ನಾವೆಲ್ಲರೂ ತಿಳಿದುಕೊಂಡು ನಡೆದ್ರೆ ಈ ನಾಡಿನಲ್ಲಿ ಈ ದೇಶದಲ್ಲಿ ಜನ್ಮ ತಾಳಿ ಬಂದಿದ್ದು ಸಾರ್ಥಕತೆ ಅನ್ನುವಂತ ಮಾತನ್ನು ಹೇಳಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಯಾಕ್ರಪ್ಪ, ಹೌದಲ್ರಿ? ಬಹಳ ಸಂತೋಷ. ಲಘು ಉದ್ಯೋಗ ಭಾರತೀಯ ಕರ್ನಾಟಕ ಇದರ ಅಂಗವಾಗಿ ನಮ್ಮನ್ನು ಆಹ್ವಾನಿಸಿದ್ದೀರಿ. ಆಹ್ವಾನ ಮಾಡಿದಂತ ಎಲ್ಲ ಗಣ್ಯ ವ್ಯಕ್ತಿಗಳಿಗೆ ನಿಮಗೆಲ್ಲರಿಗೆ ಅನಂತ ಧನ್ಯವಾದ ಅರ್ಪಿಸಿ ಈ ಕಾರ್ಯಕ್ರಮ ಪ್ರಾರಂಭ ಮಾಡೋಣ. ಯಾಕ್ರಪ್ಪ? ಬಾರಸರಿ. ನಿಮ್ಮೆ ಅಂಗಾಲೊಳಗಿನ ಮಣ್ಣಾಗಿ ಸರ್ವರಿಗೆ ಸಣ್ಣಾಗಿ ನಾವು ಶಿರವಾಗಿ ಮಗುವತವೆ ಗಯ ಮುದ್ದು ಬಾಲಕರ ನುಡಿಯ ಕೇಳಿ ತಪ್ಪಿದ್ರ ತಿದ್ದಿ ನಮಗಿಲಗ್ರಿಯೇ ಮುದ್ದು ಬಾಲಕರ ನುಡಿಯ ಕೇಳಿ ತಪ್ಪಿದ್ರ ತಿದ್ದಿ ನಮಗೆ ದೈವ ಇಡರಿ ನಮ್ಮ ಮೇಲೆ ಕರುಣೆ ದೈವದ ಪರಿಪೂರ್ಣೆ ಕಾಯ ಗುರು ರಾಯ ಕಾಯ ಗುರು ರಾಯ ನಿಮ್ಮೆ ಅಂಗಾಲೊಳಗಿನ ಮಣ್ಣಾಗಿ ಸರ್ವರಿಗೆ ಸಣ್ಣಾಗಿ ನಾವು ಶಿರವಾಗಿ ಮಗುವ ದೇವಿ ಕೈಯ ಮಗುವ ದೇವಿ ಕೈಯ ಅಲ್ಪಮತಿಯ ನಾವು ಸ್ವಲ್ಪ ಕೀಯಲ್ಲದೇವಿ ಖುಷಿಲಿಂದ ಕೀಯಲ್ಬೇಕ ಕೊಂತ ಜನ ಅಲ್ಪಮತಿಯ ನಾವು ಸ್ವಲ್ಪ ದೇವಿ ಖುಷಿಲಿಂದ ಕೇಳಬೇಕ ಕೊಂತ ಜನ ಅಲ್ಪಮತಿಯ ನಾವು ಸ್ವಲ್ಪ ಕೀಯಲ್ಲದೇವಿ ಖುಷಿಲಿಂದ ಕೀಯಲ್ಬೇಕ ಕೊಂತ ಜನ ಅಲ್ಪಮತಿಯ ನಾವು ಸ್ವಲ್ಪ ದೇವಿ ಖುಷಿಲಿಂದ ಕೇಳಬೇಕ ಕೊಂತ ಜನ ಬನ್ನಿರಿ ಮಿತ್ರರೇ ನಾಡಿನ ಭೂ
ನಮ್ಮಯ್ಯ ಗುರಿಯನ್ನ ಮೋಟುನರಿಯೇ ಒಮ್ಮತದಿಂದ ನಮ್ಮ ಕಾರ್ಯಗೈಯುತ ನಮ್ಮಯ್ಯ ಗುರಿಯನ್ನ ಮೋಟುನರಿಯೇ ಒಮ್ಮತದಿಂದ ನಮ್ಮ ಕಾರ್ಯಗೈಯುತ ನಮ್ಮಯ್ಯ ಗುರಿಯನ್ನ ಮೋಟುನರಿಯೇ ಒಮ್ಮತದಿಂದ ನಮ್ಮ ಕಾರ್ಯಗೈಯುತ ನಮ್ಮಯ್ಯ ಗುರಿಯನ್ನ ಮೋಟುನರಿಯೇ ಸತ್ಯದ ಪಥದೊಳು ನೀತೆಯ ದುಡೆಯುತ ಉತ್ತಮರಾಗಿಲ್ಲ ಬಾಳು ನರಿಯೇ 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 ಪಥದೊಳು ನೀತೆಯ ದುಡೆಯುತ ಉತ್ತಮರಾಗಲಿ ಬಾಳು ನರಿ ಧರ್ಮವು ಜಾತಿ ಕಲೆಯನ್ನ ಮರಿಬೇಕಲ್ಲ ಜಾತಿ ಅನ್ನೋದು ಬ್ಯಾರೆ ಇಲ್ಲ ಸರ್ ಈ ಗಂಡು ಏನು ಎಡ ಜಾತಿ ಹೌದಲ್ರಿ ಅದನ್ನ ಬಿಟ್ಟು ಯಾವ್ದಿಲ್ಲ ಸ್ವಲ್ಪ ಸೌಂಡ್ ಕೊಡ್ರಿಪ್ಪ ಗುರುಗಳ ಧರ್ಮವು ಜಾತಿಯ ಕಲವ ಮರೆತು ನಿರ್ಮಲ ಹೃದಯಲ್ಲಿ ಕೂಡು ನರಿಯೇ 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 ಸತ್ಯದ ಸಮತಿಯ ಸಾರಿ ಹೇಳದೇವಿ ಕನ್ನಡ ನಾಡಿನೊಳಗೆ ದುಡೆಯುಂಡರಿಯ ಸತ್ಯದ ಸಮತಿಯ ಸಾರಿ ಹೇಳದೇವಿ ಕನ್ನಡ ನಾಡಿನೊಳಗೆ ದುಡೆಯುಂಡರಿಯೇ ಸತ್ಯದ ಸಮತಿಯ ಸಾರಿ ಹೇಳದೇವಿ ಕನ್ನಡ ನಾಡಿನೊಳಗೆ ದುಡೆಯುಂಡರಿಯೇ ಸತ್ಯದ ಸಮತಿಯ ಸಾರಿ ಹೇಳದೇವಿ ಕನ್ನಡ ನಾಡಿನೊಳಗೆ ದುಡೆಯುಂಡರಿಯೇ ಕನ್ನಡ ಮಾತೆಗೆ ತೊಂದರೆ ಬಂದರೆ ಒಮ್ಮತದಿಂದ ನವ ಬಿಡಸೋರಿಯೇ ಕನ್ನಡ ಮಾತೆಗೆ ತೊಂದರೆ ಬಂದರೆ ಒಮ್ಮತದಿಂದ ನವ ಬಿಡಸೋರಿಯೇ ಕನ್ನಡ ಮಾತೆಗೆ ತೊಂದರೆ ಬಂದರಲ್ಲ ಬಗೆಹರ್ಸಾಕ ನಾವು ಪ್ರಜೆಗಳು ಅದೇವ್ರಿ ಕನ್ನಡ ಮಾತೆಗೆ ತೊಂದರೆ ಬಂದರೆ ಒಮ್ಮತದಿಂದ ನವ ಬಿಡಸುನರಿಯ ಕನ್ನಡ ಮಾತಿಗೆ ತೊಂದರೆ ಬಂದರೆ ಒಮ್ಮತದಿಂದ ನವ ಬಿಡಸುನರಿಯೇ ಸತ್ಯದ ಸಮತಿಯ ಸಾರಿ ಹೇಳತೇವಿ ಕನ್ನಡ ನಾಡಿನೊಳಗೆ ದುಡೆಯುಂಡರಿಯೇ 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 ಸಮತಿಯ ಸಾರಿ ಹೇಳದೇವಿ ಕನ್ನಡ ನಾಡಿನೊಳಗೆ ದುಡೆಯುಂಡರಿಯೇ ಕನ್ನಡ ಮಾತೆಗೆ ತೊಂದರೆ ಬಂದರಲ್ಲ ಹೇಳ್ರಿ ಹೌದಲ್ರಿ ನಾವ್ ಯಾವ ನಾಡಿನಲ್ಲಿ ಹುಟ್ಟೇವಿ ನಾವ್ ಯಾವ ನಾಡಿನ ಮಣ್ಣಿನ ಋಣವನ್ನು ತಿಂತೇವೆ ಆ ನಾಡಿಗೆ ದ್ರೋಹಿಯನ್ನು ಬಗೆಬಾರದು ಅನ್ನುವಂತ ಮಾತನ್ನು ಹೇಳ್ಬೇಕಾಗೈತಿ ಹೌದಲ್ಲ ಇವ್ ಯಾವ ನಾಡಿನೊಳಗೆ ಎಲ್ಲ ಕಾರ್ಯವನ್ನು ಮಾಡಕತ್ತೇವಿ ಆ ನಾಡಿನ ಮಣ್ಣಿನ ಋಣವನ್ನು ತೀರಿಸಬೇಕಾದ್ರೆ ಏನ್ ಮಾಡ್ಬೇಕು ಈ ನಾಡಿನಲ್ಲಿ ನಾವೆಲ್ಲರೂ ಅಣ್ಣತಮ್ಮರಾಗಿ ಬಾಳ್ಬೇಕನ್ನುವಂತ ಮಾತನ್ನು ಹೇಳ್ಬೇಕಾಗೈತಿ ಜಾತಿಗಾಗಿ ಜಗಳಾಡುವ ನೀತಿಗೆ ತಮ್ಮಣ್ಣವರಲ್ಲ ಸೌಂಡ್ ಬಿಡ್ರಿ ಗುರುಗಳು ಅದಕ್ಕೆ ಜಾತಿಗಾಗಿ ಜಗಳಾಡುವ ನೀತಿಗೆಟ್ಟ ಮಾನವರೆಲ್ಲರೂ ಏನ್ ಹೇಳ್ತಾರ ಮಹಾತ್ಮರು ಏನ್ ಹೇಳ್ತಾರ ಮಹಾತ್ಮರು ಜಾತಿಗಾಗಿ ಕ್ರಾಂತಿ ಮಾಡಿದ ಜಗಜ್ಯೋತಿ ಬಸವೇಶ್ವರು ನಮ್ಮಂತ ನರಮಾನವರ ಅಂತರಾತ್ಮದಲ್ಲಿ ಇದ್ದಂತ ಆ ದೋಷಗಳನ್ನು ತೊಳೆದಿದ್ದಾರೆ ಹೌದ್ರಿ ಅದಕ್ಕಾಗಿ ಮನುಷ್ಯ ಜನ್ಮ ಒಂದೇ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ತಿಳಿದುಕೊಂಡು ನಡೆದ್ರೆ ನಮ್ಮ ಸಂವಿಧಾನ ನಮ್ಮನ್ನು ಏನು ಉಪದೇಶ ಕೊಟ್ಟು ಎಚ್ಚರಿಸ್ತೈತಿಪಾ ಅಂತಂದ್ರೆ ನಮ್ಮ ಭಾರತ ದೇಶದ ಸಂವಿಧಾನ
ನಾವೆಲ್ಲರೂ ಭಾವೈಕ್ಯತೆಯಾಗಿ ಈ ರಾಷ್ಟ್ರದಲ್ಲಿ ಬಾಳ್ಬೇಕನ್ನುವಂಥದ್ದನ್ನು ಮಾತನ್ನು ಹೇಳಿ ಹೌದು ಎಚ್ಚರಿಸ್ತೈತಿ ನಮಗೆ. ಹೌದು, ಅದಕ್ಕಾಗಿ ನಾವು ಅಂತ ಪವಿತ್ರವಾದ ಸಂವಿಧಾನದ ಮೇಲೆ ಒಂದು ಕೌದಿಯನ್ನು ಹಚ್ಚಿ ಅಲ್ರಿ ಮನಸ್ಸಿಗೆ ಬಂದಂತ 6-9 ಹೊಚ್ಚಿರ್ಕ. ಹೌದು, 6 ಫೂಟ್ 3 ಫೂಟ್ 9 ಕೌದಿ ಹಚ್ಚದಂತ ಹೌದಲ್ಲ. ಅಂತ ಪವಿತ್ರ ಸಂವಿಧಾನದ ಮೇಲೆ ಒಂದು ಕೌದಿಯನ್ನು ಹಚ್ಚಿ ಮನಸ್ಸಿಗೆ ಬಂದಂತ ಜೀವನವನ್ನು ತೆಗೆದ್ರೆ ಏನ್ ಹೌದಂತಾರೆ ಅವರು. ಹಂಗೂ ಸಹ ಹಿಂಗೂ ಸಹ ಎರಡು ಕಡೆ ಬಾಲ ಮಾಡ್ಯಾರ ಹೌದಲ್ಲ. ಹಿಂಗಾಗಿ ನಾವು ಜಾತಿಗೆ ಜಗಳ ಹೊಡೋದಿಲ್ಲ ಅನ್ನೋದ ಅದನ್ನ ಮನ್ಯಾಗ ಹೋಗಿ ಮತ್ತೆ ಬದ್ಲಿ ಮಾಡುದು ಹೌದಲ್ಲ. ಅದು ಪ್ರಾಕ್ಟಿಕಲ್ ನೋಡ್ಬೇಕ್ರಿ. ನಾವು ಥಿಯರಿ ಒಳಗೆ ಮಾಡಬಾರ್ದು, ಪ್ರಾಕ್ಟಿಕಲ್ ಒಳಗೆ ಬೇಕಾಕತಿ. ಅದಕ್ಕಾಗಿ ನಾವೆಲ್ಲರೂ ಅಣ್ಣ ತಮ್ಮರು ಅನ್ನುವಂತ ಭಾವನೆಗಳನ್ನು ಇಟ್ಟುಕೊಂಡು ಬಾಳಿದ್ರೆ ಈ ದೇಶದೊಳಗೆ ಜನಿಸಿ ಬಂದಂತವರು ಈ ದೇಶದ ಸಂವಿಧಾನಾತ್ಮಕವಾಗಿ ನಡೆದಂತಾಗ್ತೈತೆ ಅನ್ನುವಂತ ಮಾತನ್ನೇ ಈ ಸಂದರ್ಭದೊಳಗೆ ಹೇಳ್ಬೇಕಾಗ್ತದೆ ಹೌದಲ್ರಿ. ಸತ್ಯದ ಸಮ್ಮತಿಯ ಸಾರಿ ಹೇಳುತ್ತೇವೆ ಕನ್ನಡ ನಾಡಿನೊಳಗೆ ದುಡಿಯುನ್ನರಿಯ. ಸತ್ಯದ ಸಮ್ಮತಿ ಸಾರಿ ಹೇಳುತ್ತೇವೆ ಕನ್ನಡ ನಾಡಿನೊಳಗೆ ದುಡಿಯುನ್ನರಿಯ. ಕನ್ನಡ ಮಾತಗೆ ತೊಂದರೆ ಬಂದರೆ ಒಮ್ಮತದಿಂದ ನಮ ಬಿಡಸುನ್ನರಿಯ. ಕನ್ನಡ ಮಾತಿಗೆ ತೊಂದರೆ ಬಂದರೆ ಒಮ್ಮತದಿಂದ ನಮ ಬಿಡಸುನ್ನರಿಯ. ಕನ್ನಡ ಮಾತೆಗೆ ತೊಂದರೆ ಬಂದರೆ ಒಮ್ಮತದಿಂದ ನಾವು ಬಿಡಸುನ್ನರಿಯ. ಕನ್ನಡ ಮಾತಿಗೆ ತೊಂದರೆ ಬಂದರೆ ಒಮ್ಮತದಿಂದ ನಾವು ಬಿಡಸುನ್ನರಿಯ. ಸಾಧ್ಯವಾದರೆ ಮರಳಿ ಮತ್ತೊಮ್ಮೆ ಕನ್ನಡ ನಾಡಿನೊಳಗೆ ಹುಟ್ಟುಂಡರಿಯ. ಸಾಧ್ಯವಾದರೆ ಮರಳಿ ಮತ್ತೊಮ್ಮೆ ಕನ್ನಡ ನಾಡಿನೊಳಗೆ ಹುಟ್ಟುಂಡರಿಯ. ಸಾಧ್ಯವಾದರೆ ಮರಳಿ ಮತ್ತೊಮ್ಮೆ ನೋಡೋಣ. ಅಲ್ರಿ ಸರ್, ಆ ಭುವನೇಶ್ವರಿ ಮನಸ್ಸು ಮಾಡಿದ್ರೆ ಹುಟ್ಟಬಹುದು ನಾವು ಹೌದಲ್ರಿ. ತಾಯಿ ಭುವನೇಶ್ವರಿ ಮನಸ್ಸು ಮಾಡಿದ್ರೆ ಮರಳು ಮತ್ತು ಕನ್ನಡ ನಾಡಿನಲ್ಲಿ ಹುಟ್ಟಬಹುದು ಹೌದಲ್ಲ. ಸತ್ಯದ ಸಮ್ಮತಿಯ ಸಾರಿ ಹೇಳುತ್ತೇವೆ ಕನ್ನಡ ನಾಡಿನೊಳಗೆ ದುಡಿಯುನ್ನರಿಯ. ಸತ್ಯದ ಸಮ್ಮತಿ ಸಾರಿ ಹೇಳುತ್ತೇವೆ ಕನ್ನಡ ನಾಡಿನೊಳಗೆ ದುಡಿಯುನ್ನರಿಯ. ಸಾಧ್ಯವಾದರೆ ಮರಳಿ ಮತ್ತೊಮ್ಮೆ ಕನ್ನಡ ನಾಡಿನೊಳಗೆ ಹುಟ್ಟುನ್ನರಿಯ. ಸಾಧ್ಯವಾದರೆ ಮರಳಿ ಮತ್ತೊಮ್ಮೆ ಕನ್ನಡ ನಾಡಿನೊಳಗೆ ಹುಟ್ಟುನ್ನರಿಯ. ಕನ್ನಡ ನಾಡಿನೊಳಗೆ ಹುಟ್ಟುನ್ನರಿ ಮಣ್ಣಿನ ಋಣವನ್ನ ತೀರ್ಸುನ್ನರಿಯ. 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 ಸತ್ಯದ ಸಮ್ಮತಿಯ ಸಾರಿ ಹೇಳದೇವಿ ಭಾರತ ದೇಶದೊಳಗೆ ದುಡಿಯುಂಡರಿ. ಸತ್ಯದ ಸಮ್ಮತಿ ಸಾರಿ ಹೇಳದೇವಿ ಭಾರತ ದೇಶದೊಳಗೆ ದುಡಿಯುನ್ನರಿ. ಭಾರತ ಮಾತೆಗೆ ತೊಂದರೆ ಬಂದರೆ ಒಮ್ಮತದಿಂದ ನಾವು ಬಿಡಸುನ್ನರಿಯ. ಭಾರತ ಮಾತಿಗೆ ತೊಂದರೆ ಬಂದರೆ ಒಮ್ಮತದಿಂದ ನಾವು ಬಿಡಸುನ್ನರಿ. ಭಾರತ ಮಾತೆಗೆ ತೊಂದರೆ ಬಂದರಲ್ಲ ನಾವು ಒಮ್ಮತಾಗಿದ್ದು ಎಲ್ಲ ನಡೀತೀವಿ ಹೌದಲ್ರಿ. ಹೌದ್ರಿ. ಭಾರತ ಮಾತೆಗೆ ತೊಂದರೆ ಬಂದರೆ ನಾವೆಲ್ಲರೂ ಒಮ್ಮತದಿಂದ ಅದನ್ನು ಬಿಡಿಸ್ಬೇಕಾಗೈತಿ. ಯಾಕಂತಂದ್ರೆ ಈ ದೇಶದ ಅಭಿಮಾನ ಇಲ್ಲದ ಮನುಷ್ಯ ಹೇಳುಣ್ರ ಈ ದೇಶದ ಅಭಿಮಾನ ಇಲ್ಲದ ಮನುಷ್ಯ ಈ ದೇಶದೊಳಗೆ ಹುಟ್ಟಿ ಇಲ್ಲಿ ಉಪ್ಪು ಉಂಡು ಫಲವೇನಯ್ಯ ಅನ್ನುವಂತ ಮಾತು ಹೇಳ್ತಾರೆ. ಹೌದು. ಅದಕ್ಕಾಗಿ ಯಾವ ನಾಡಿನೊಳಗೆ ಹುಟ್ಟಿದೀನಿ, ಯಾವ ನಾಡಿನ ತಾಯಿ ಋಣದೊಳಗೆ ಹುಟ್ಟಿದೀನಿ, ಆ ತಾಯಿಗೆ ದ್ರೋಹವನ್ನು ಬಗೆದ್ರೆ ಆ ತಾಯಿ ಹೊಟ್ಟಿಯೊಳಗೆ ಹುಟ್ಟಿ ಹಾಕಿ ಹಾಲು ಕುಡಿದು ಉಪಯೋಗ ಇಲ್ಲ ಅನ್ನುವಂತ ಮಾತು ಹೇಳಬೇಕಾಗೈತಿ. ಹೌದು. ಅದಕ್ಕಾಗಿ ನಾವೆಲ್ಲ ಭಾರತ ದೇಶದಲ್ಲಿ ಜನ್ಮ ತಾಳಿ ಬಂದಂತವರು ನಾವೆಲ್ಲರೂ ಭಾರತೀಯರು. ಹೌದು. ಹೌದಲ್ರಿ. ನಾವೆಲ್ಲರೂ ಭಾರತೀಯರು ಭಾವೈಕ್ಯತೆಯಿಂದ ಈ ಜೀವನವನ್ನು ತೆಗೆದ್ರೆ ಈ ದೇಶದಲ್ಲಿ ಜನ್ಮ ತಾಳಿ ಬಂದಿದ್ದು ಸಾರ್ಥಕ ಆಗ್ತೈತೆ ಅನ್ನುವಂತ ಮಾತನ್ನೇ ಈ ಸಂದರ್ಭದೊಳಗೆ ಬೇಕು. ಯಾಕ್ರಿಪ್ಪ ಹೌದಲ್ಲ. ಸತ್ಯದ ಸಮ್ಮತಿಯ ಸಾರಿ ಹೇಳುತ್ತೇವೆ ಭಾರತ ದೇಶದೊಳಗೆ ದುಡಿಯುನ್ನರಿಯ. ಸತ್ಯದ ಸಮ್ಮತಿ ಸಾರಿ ಹೇಳುತ್ತೇವೆ ಭಾರತ ದೇಶದೊಳಗೆ ದುಡಿಯುನ್ನರಿಯ. ಭಾರತ ಮಾತೆಗೆ ತೊಂದರೆ ಬಂದರೆ ಒಮ್ಮತದಿಂದ ನವ ಬಿಡಸುನ್ನರಿಯ. ಭಾರತ ಮಾತಿಗೆ ತೊಂದರೆ ಬಂದರೆ ಒಮ್ಮತದಿಂದ ನಾವು ಬಿಡಸುನ್ನರಿಯ.
ಭಾರತ ಮಾತೆಗೆ ತೊಂದರೆ ಬಂದರೆ ಒಮ್ಮತದಿಂದ ನಾವು ಬಿಡಸುಣ್ಣರಿ. ಭಾರತ ಮಾತಿಗೆ ತೊಂದರೆ ಬಂದರೆ ಒಮ್ಮತದಿಂದ ನಾವು ಬಿಡಸುಣ್ಣರಿ. ಭಾರತ ಮಾತಿಗೆ ತೊಂದರೆ ಬಂದರೆ ಒಮ್ಮತದಿಂದ ನಾವು ಬಿಡಸುಣ್ಣರಿ. ಸುರ ತಿರುಗಿದರೆ ಬೀಸುದು ಬಿಡಲಿಲ್ಲ. ಆಡಿ ಬೀಸುನ ತಾಯಿ ಭುವನೇಶ್ವರಿಗೆ ಭಾರ ಮಲ್ಲಮ್ಮನೆ. ಹಾಡಿ ಬೀಸುನ ತಾಯಿ ಭುವನೇಶ್ವರಿಗೆ ಭಾರ ಮಲ್ಲಮ್ಮನೇನ. ಸುರ ತಿರುಗಿದರೆ ಬೀಸುದು ಬಿಡಲಿಲ್ಲ. ಆಡಿ ಬೀಸುನ ತಾಯಿ ಭುವನೇಶ್ವರಿಗೆ ಭಾರ ಮಲ್ಲಮ್ಮನೇನ. ಹಾಡಿ ಬೀಸುನ ತಾಯಿ ಭುವನೇಶ್ವರಿಗೆ ಭಾರ ಮಲ್ಲಮ್ಮನೇನ. ಕುಟ್ಟುತ್ತ ಖುಷಿ ತೋಷಿ ಮಲ್ಲಮ್ಮ ಬೀಸುತ್ತ ಬಿರಿ ಬಿರಿ. ಕುಟ್ಟುತ್ತ ಖುಷಿ ಕೋಸಿ ಮಲ್ಲಮ್ಮ ಬೀಸುತ್ತ ಬಿರಿ ಬಿರಿ. ಆಡಿ ಬೀಸುನ ತಾಯಿ ಭುವನೇಶ್ವರಿಗೆ ಭಾರ ಮಲ್ಲಮ್ಮನೇನ. ಹಾಡಿ ಬೀಸುನ ತಾಯಿ ಭುವನೇಶ್ವರಿಗೆ ಭಾರ ಮಲ್ಲಮ್ಮನೇನ. ಅಕ್ಕ ತಂಗರ ಕೂಡಿ ಚೊಕ್ಕ ಕಡಬ ಮಾಡಿ. ಅಕ್ಕ ತಂಗರ ಕೂಡಿ ಚೊಕ್ಕ ಕಡಬ ಮಾಡಿ. ತಾಯಿ ಭುವನೇಶ್ವರಿಗೆ ಎಡಿ ಮಾಡಿ ಅಡಲವ ಹೋಗಿ ನೋಡುನು ಬಾರೆ. ತಾಯಿ ಭುವನೇಶ್ವರಿಗೆ ಎಡಿ ಮಾಡಿ ಅಡಲವ ಹೋಗಿ ನೋಡುನು ಬಾರೆ. ಅಕ್ಕ ತಂಗರ ಕೂಡಿ ಚೊಕ್ಕ ಕಡಬ ಮಾಡಿ. ತಾಯಿ ಭುವನೇಶ್ವರಿಗೆ ಎಡಿ ಮಾಡಿ ಅಡಲವ ಹೋಗಿ ನೋಡುನು ಬಾರೆ. ತಾಯಿ ಭುವನೇಶ್ವರಿಗೆ ಎಡಿ ಮಾಡಿ ಅಡದವ ಹೋಗಿ ನೋಡುನು ಬಾರೆ. ವಾರಿಗೆ ಗೆಲ್ಲತಾರೆ ನೀರಿಗೆ ಹೋಗುವಾಗ. ಹೋರಿಗೆ ಗೆಲ್ಲತಾರೆ ನೀರಿಗೆ ಹೋಗುವಾಗ. ಯಾರಿಗೆ ಹಿಡಿಯಬೇಕನ್ನಂತ ಮಾತನಾಡುತ್ತಾರೆ. ಯಾರಿಗೆ ಹಿಡಿಯಬೇಕಂತ ಮಾತನಾಡುತ್ತಾರೆ. ಯಾರಿಗೆ ಹಿಡಿಯಬೇಕನ್ನಂತ ಮಾತನಾಡುತ್ತಾರೆ. ಯಾರಿಗೆ ಹಿಡಿಯಬೇಕಂತ ಮಾತನಾಡುತ್ತಾರೆ. ತಾಯಿ ಭುವನೇಶ್ವರಿಗೆ ಎಡಿಯ ಒಯ್ಯುನು ಬಾರೆ. ತಾಯಿ ಭುವನೇಶ್ವರಿಗೆ ಎಡಿಯ ಒಯ್ಯುನು ಬಾರೆ. ಅತ್ತಿ ಮವನ ಕೂಡ ಪ್ರೀತಿಲಿ ಮಾತಾಡಿ ಹೋಗಿ ನೋಡುನು 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 ಬಾರೆ. ಗುಂಡಿನ ಸರ ಹಾಕಿ ತಂಗಿ ಕೊಂಡೆವ ಬಿಗಸೋನೆ. ಗುಂಡಿನ ಸರ ಹಾಕಿ ತಂಗಿ ಕೊಂಡೆವ ಬಿಗಸೋನೆ. ಗಂಡನ ಕರಕೊಂಡ ತಾಯಿ ಭುವನೇಶ್ವರಿಗೆ ಎಡಿಯ ಒಯ್ಯುನು ಬಾರೆ. ಗಂಡನ ಕರಕೊಂಡ ತಾಯಿ ಭುವನೇಶ್ವರಿಗೆ ಎಡಿಯ ಒಯ್ಯುನು ಬಾರೆ. ಗುಂಡಿನ ಸರ ಹಾಕಿ ತಂಗಿ ಕೊಂಡೆವ ಬಿಗಸೋನೆ. ಗಂಡನ ಕರಕೊಂಡ ತಾಯಿ ಭುವನೇಶ್ವರಿಗೆ ಎಡಿಯ ಒಯ್ಯುನು ಬಾರೆ. ಗಂಡನ ಕರಕೊಂಡ ತಾಯಿ ಭುವನೇಶ್ವರಿಗೆ ಎಡಿಯ ಒಯ್ಯುನು ಬಾರೆ. ಕಲ್ಲವ್ವ ನೀವಾರೆ ಹುಸ್ನವ್ವ ನೀವಾರೆ. ಕಲ್ಲವ್ವ ನೀವಾರೆ ಹುಸ್ನವ್ವ ನೀವಾರೆ. ಹುಸ್ನವ್ವ ನೀವರ ಹಸನಾದ ಎಡಿಯನ್ನ ಹೋಗಿ ಹಿಡಿಯುನು ಬಾರೆ. ಹುಸ್ನವ್ವ ನೀವರ ಹಸನಾದ ಎಡಿಯನ್ನ ಹೋಗಿ ಹಿಡುನು ಬಾರೆ. ಹುಸ್ನವ್ವ ನೀವರ ಹಸನಾದ ಎಡಿಯನ್ನ ಹೋಗಿ ಹಿಡಿಯುನು ಬಾರೆ. ಹುಸ್ನವ್ವ ನೀವರ ಹಸನಾದ ಎಡಿಯನ್ನ ಹೋಗಿ ಹಿಡುನು ಬಾರೆ.
ಪದ ತಿಳ್ಳ ಸುಂದರಿ ದೇವರಿಗೆ ಶರಣೀರೋ ಧನ್ಯವಾದಗಳು. ಸಮಸ್ತ ಕಲಾಪ್ರೇಮಿಗಳಿಗೆ ಅನಂತ ಧನ್ಯವಾದಗಳು. ಎಲ್ಲರಿಗೆ ಅನಂತ ಅನಂತ ಧನ್ಯವಾದಗಳನ್ನು ಅರ್ಪಿಸಲಾಗಿದೆ. ಈ ವೇದಿಕೆ ಮುಂದೆ ಇಲ್ಲೆಲ್ಲ ಕುಂತವರು ಸಾಮಾನ್ಯ ಜನರಲ್ಲ. ಹೌದ್ರಿ. ಈ ವೇದಿಕೆ ಮುಂದೆ ಕುಂತಾರಲ್ಲ ಹಳ್ಳಿಗಾಡಿನ ಜನರಲ್ಲ. ಅಲ್ಲ, ಇಂತ ವಿದ್ವಾಂಸರ ಮುಂದೆ ಹಾಡೋದಂತಂದ್ರೆ ಬಹಳ ಕಠಿಣದ ರೀ. ಹೌದಲ್ರಿ? ಅವೆಲ್ಲ ಹಳ್ಳಿಗಾಡಿನೊಳಗೆ ಇಡ್ತಾವ ಹಂತಿಂತ ಶಬ್ದಗಳು. ಹೌದಲ್ಲ? ಇಲ್ಲೆಲ್ಲ ವಿದ್ವಾಂಸರು ಎಂತಾರು ಕುಂತಾರ ಅಂದ್ರೆ ಬುದ್ಧಿವಂತರು ಕುಂತಾರ. ಹೌದ್ರಿ. ಎಲ್ಲ ಸೋಸಿ ತೆಗೆದಂತ ವ್ಯಕ್ತಿಗಳು ಈ ವೇದಿಕೆ ಮುಂದೆ ಕುಂತಿದ್ದಾರೆ. ಹೌದಲ್ಲ? ಇನ್ನು ಸೋಸಲಾರದವರು ಹಳ್ಳಿ ಒಳಗೆ ಕುಂತಿದ್ದಾರೆ. ಇವರೆಲ್ಲ ಸೋಸಿ ಇಂಥ ನಗರಕ್ಕೆ ಬಂದಿದ್ದಾರೆ. ಅದಕ್ಕಾಗಿ ಇಂಥವ್ರ ಮುಂದೆ ಹಾಡೋದಂತಂದ್ರೆ ಒಂದು ಸ್ವಲ್ಪ ಬಿರಿ ಐತಿ. ದ್ಯಾಮಪ್ಪ, ನಾವು ಸೋಸೆ ಬಂದೇವು. ಮತ್ತೆ ಇಲ್ಲಿಗೆ ಎಲ್ಲಿ ಸೋಸಿ? ಏನಿಲ್ಲ, ಚಾ ಸೋಸಿಲ್ಲ ನೀವು. ಸೋಸಿಲ್ಲ, ಚಾ ಪುಡಿ ಇಟ್ಕೊಂಡು ಚಾ ಕುಡಿ. ಹೌದಲ್ಲ? ಅದಕ್ಕಾಗಿ ನೀವು ಸೋಸಬೇಕಂತಂದ್ರೆ ನಾವು ವಿದ್ಯಾವಂತರಾಗಬೇಕನ್ನುವಂತ ಮಾತನ್ನು ಹೇಳಬೇಕಾಗಿತ್ತು. ಎಲ್ಲಿವರೆಗೆ ನಾವು ವಿದ್ಯಾವಂತರಾಗುದಿಲ್ಲ ಅಲ್ಲಿವರೆಗೆ ನಮಗೆ ಸೋಸಲಿಕ್ಕೆ ಬರುವುದಿಲ್ಲ. ಅದಕ್ಕಾಗಿ ಅಂತ ತಾಯಿ ಭುವನೇಶ್ವರಿಗೆ ದ್ರೋಹಿಯನ್ನು ಪಡೆದು ಇವತ್ತು ನಾಡಿಗೆ ದ್ರೋಹಿಯನ್ನು ಪಡೆದು ಈ ನಾಡಿನ ಕೊನೆ ಉಸಿರು ಹೇಳಿದ್ರೆ ಆ ಭೂಮಿ ತಾಯಿ ನಮ್ಮನ್ನೇನು ಬಿಡಾಕ್ ಸಾಧ್ಯ ಇಲ್ಲ. ಹೌದ್ರಿ. ನೀನು ಮಣ್ಣಿಲಿಂದ ಹುಟ್ಟಿದ ಮಾನವ ಮರಳಿ ಮಣ್ಣಿಗೆ ಸೇರ್ತೀನಿ ಅನ್ನೋದ್ರ ಬಗ್ಗೆ ಮರ್ತ ಜೀವನ ಮಾಡಬೇಡ ಅಂತ ಹೇಳ್ತಾಳೆ. ಅಗ್ದಿ ಗ್ಯಾರಂಟಿ. ಹೌದಲ್ಲ? ಈ ಮಣ್ಣಿಲಿಂದ ಹುಟ್ಟಿದ ಮಾನವ ನೀ ಚಂದ್ರಲೋಕಕ್ಕೆ ಹೋಗಿ ಬರಬಹುದು. ಹೌದು. ನೀ ಪ್ರಧಾನ ಮಂತ್ರಿ ರಾಷ್ಟ್ರಪತಿ ಅವ್ರ ಪತಿ ಆಗಬಹುದು. ಆದ್ರೆ ನೀ ಹುಟ್ಟಿದ್ದೆಲ್ಲಿಂದ ಅನ್ನೋದ್ರ ಬಗ್ಗೆ ವಿಚಾರ ಮಾಡ್ರಿ ಅಂತ ಹೇಳ್ತಾರೆ. ಅದಕ್ಕೆ ನೀ ಮಣ್ಣಿಲಿಂದ ಹುಟ್ಟಿದ ಮಾನವ ಮರಳಿ ಮಣ್ಣಿಗೆ ಸೇರ್ತೇನೆ ಅನ್ನೋದ್ರ ಬಗ್ಗೆ ಮರ್ತ ಜೀವನ ಮಾಡಬೇಡ ಅನ್ನುವಂತ ಅನೇಕ ಸತ್ಯ ಶರಣರು ನಮ್ಮಂತ ನರಮಾನವರಿಗೆ ಒತ್ತಿ ಎಚ್ಚರಿಸ್ತಾರೆ. ಅದಕ್ಕಾಗಿ ಮಾನವ ಜನ್ಮದ ಮೂಲ ತತ್ವವನ್ನು ತಿಳಿದುಕೊಂಡು ಜೀವನ ಮಾಡುವುದೇ ಇದು ಮನುಷ್ಯ ಅಂತಾರೆ. ಇದಕ್ಕೆ ಹೌದ್ರಿ. ಎದಕ್ರಿ? ತಿಳ್ಕೊಂಡು ಉಳ್ಕೊಳ್ಳೋದಕ್ಕೆ. ಹೌದಲ್ಲ? ಮಾನವ ಜನ್ಮದ ಮೂಲ ತತ್ವವನ್ನು ತಿಳಿಯೋದಕ್ಕೆ ಇದಕ್ಕೆ ಮನುಷ್ಯ ಅಂತ ಕರೀತಾರೆ. ಅದಕ್ಕೆ ಮಾನವ ಜನ್ಮದ ಗುರುತಾ ಇಡಿ ಇದೇ ಜನ್ಮನೆಂದು ಕಡಿಯೆಂದು ನಿಡಿ ಅನ್ನುವಂತ ಮಾತನ್ನು ಹೇಳ್ತಾರೆ. ಹೌದಲ್ಲ? ನಾವೆಲ್ಲರೂ ಈ ದೇಶದಲ್ಲಿ ಜನ್ಮ ತಾಳಿ ಬಂದಂತವರು ಜಾತಿ ಮತ ಪಂಥನ್ನು ತೊರೆತು ದೇವರಲ್ಲಿ ಭೇದ ಬೇಡ, ಗುರುವಿನಲ್ಲಿ ಭೇದ ಬೇಡ ಅನ್ನುವಂತ ಭಾವನೆಗಳನ್ನು ಕಟ್ಟಿಕೊಂಡು ಬಾಳಿದ್ರೆ ಖರೆ. ಹೌದಲ್ಲ? ದೇವರಲ್ಲಿ ಭೇದ ಬೇಡ, ಗುರುವಿನಲ್ಲಿ ಭೇದ ಬೇಡ ಅನ್ನುವಂತ ಭಾವನೆಗಳನ್ನು ಕಟ್ಟಿಕೊಂಡು ಬಾಳಿದ್ರೆ ಗುರುವಿನಲ್ಲಿ ಭೇದ ಮಾಡಕ್ ಹೋಗ್ಬೇಡ. ಹೌದ್ರಿ. ಗುರು ನಿನಗೆ ಉಪದೇಶ ಕೊಡಾಕತ್ತಾನ, ನಿನ್ನ ಅರಿವಿನ ಉಪದೇಶ ಕೊಡಾಕತ್ತಾನ, ಗುರುವಿನಲ್ಲಿ ಭೇದ ಮಾಡಕ್ ಹೋಗ್ಬೇಡ. ಯಾ ಗುರುಗಳು ಹಿಂಗೆ ನಿನ್ನ ಅರಿವೇ ಗುರು ಅಂತ ಕೇಳಿಸಿ ನಿನ್ನ ಕರ್ನಾಟಕದ ಇವತ್ತು ಸಂವಿಧಾನದ ಮೇಲೆ, ಇವತ್ತು ಕರ್ನಾಟಕದ ವಿಧಾನಸಭೆದ ಮೇಲೆ ನಿನ್ನ ಅರಿವೇ ಗುರು ಅಂತ ಹೇಳಿ ಒಂದು ಟೈಟಲ್ ಹಾಕಿರ್ತಾರೆ. ಹೌದಲ್ಲ? ಧನ್ಯವಾದಗಳು. ಬಹಳ ಸಂತೋಷ. ಕಣ್ಣ ಕಾಂತಾವ್ ಸ್ವಲ್ಪ ಚಸ್ಮಾ ಬೇಕು. ಚಸ್ಮಾ ಬೇಕಾಕತ್ತು. ನೋಡ್ರಿ, ಲಘು ಉದ್ಯೋಗ ಭಾರತೀಯ ಗ್ರಾಮ ಶಿಲ್ಪೆ ಈ ಮುಖಂಡರು ಸುಧಾಕರ್ ಜಿ ಸ್ವಲ್ಪ ಕಣ್ಣು ಹೌದಲ್ರಿ? ಓಕೆ. ಒಂದ್ ಸ್ವಲ್ಪ ಚಸ್ಮಾ ಹಾಕೊಂಡ ನೋಡ್ಬೇಕಾಕೈತಿ. ಯಾಕಂದ್ರೆ ಆ ಹಳ್ಳಿಗಾಡಿನಲ್ಲಿ ಕಲ್ತವ್ರು ಇರುದಿಲ್ರಿಪ್ಪ. ಹೌದು. ನಿಜಕ್ಕೂ ಕೂಡ ದೇವ್ರ ಹಾನಿ ಮಾಡಿ ಹೇಳ್ತೇನೆ, ನಾ ಪಾರ್ಟಿ ಗಂಟೆ ಕೈಯಾಗ ಹಿಡಿದಿಲ್ಲ. ಹೌದ್ರಿ. ಏನ್ರಿ? ನಾ ದೇವ್ರ ಹಾನಿ ಮಾಡಿ ನನ್ನ ತಾಯಿ ಅಡಿ ಒಳಗ 11 ವರ್ಷ ಹಾಲು ಮತದ ಕುರುಬರ ಸಮಾಜದೊಳಗ ಕುರಿಯನ್ನ ಕಾಯಕ್ ಹಚ್ಚಿದ್ದಾಳ. ಹೌದು. ಕುರಿ ಕಾಯುದಂದ್ರೆ ಹೆಂಗ್ರಪ್ಪ? ಅಡಿಯಾಗಿ ಹುಟ್ಟಿದಂತ ಕುರಿಗಳನ್ನ ಕಾದುಕೊಂಡು ನಾವು ಊಟ ಮಾಡುವಂತ ಸನ್ನಿವೇಶದಲ್ಲಿ ಆ ಸಾಲಿ ಅಂದ್ರೆ ಸಾಲಿ ಕಟ್ಟಿನ ಹತ್ತಿಲ್ಲ, ಪಾಟಿ ಗಂಟನ್ನು ಕೈಯಾಗಿ ಹಿಡಿದಿಲ್ಲ. ಹೌದಲ್ರಿ? ಇದೇನ ನೋಡ್ತಾ ಕಲಿತು ನಿಮ್ಮಂತವ್ರು ಸಂಪರ್ಕ ಮಾಡ್ತಾ ನಾನು ವಿದ್ಯಾವಂತನಾದೆ. ಆ ಜಾನಪದ ವಿಶ್ವವಿದ್ಯಾಲಯದಲ್ಲಿ ಉಪನ್ಯಾಸಕರಾದ. ಕರ್ನಾಟಕ ರಾಜ್ಯದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಲ್ಲಿ ಇಡೀ ರಾಜ್ಯದಾದ್ಯಂತ ಕಾರ್ಯಕ್ರಮ ಕೊಡುವ ಆ ಒಳಗ ಜಾನಪದ ಮತ್ತು ಯಕ್ಷಗಾನ ಅಕಾಡೆಮಿ ನಾಮಿನೇಟೆಡ್ ಸದಸ್ಯರಾದ. ಡಾಕ್ಟರ್ ರಾಜ್ಕುಮಾರ್ ಅವರ ಚಲನಚಿತ್ರದಲ್ಲಿ ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದ್ರೆ ಕನ್ನಡ ಮಣ್ಣವನ್ನು ಮೆಟ್ಟಬೇಕನ್ನುವಂತ ಚಲನಚಿತ್ರದಲ್ಲಿ ಪಾತ್ರದನ್ನು ಆದ. ಡಾಕ್ಟರ್ ರಾಜ್ಕುಮಾರ್ ಮತ್ತು ಪಾರ್ವತಮ್ಮರು ಕೂಡ ಸಂಪರ್ಕ ಇಟ್ಟುಕೊಂಡಿದೆ. ಸದಾವಕಾಲ ಅವರು ಕೂಡ ಸಂಪರ್ಕ ಇಟ್ಟುಕೊಂಡು ಅನೇಕ ಕಡೆ ಕಾರ್ಯಕ್ರಮಕ್ಕೆ ನಾವು ಅಲ್ಲಿ
ಅವ್ರ ಕೂಡ ಸಂಗಡ ಆ ಶೂಟಿಂಗ್ ನಡೆಯೋ ಟೈಮ್ದಾಗ ನಾವು ಪಾಲ್ಗೊಳ್ತಿದ್ವಿ. ಅವರಲ್ಲಿ ಇಲ್ಲಿ ಚಿತ್ತೂರು ಚೆನ್ನಮ್ಮ ಸರ್ಕಲ್ನಲ್ಲಿ ಕೂಡ ಹುಟ್ಟಿದ್ರೆ ಕನ್ನಡ ನಾಡಲ್ಲಿ ಹುಟ್ಟಬೇಕು, ಮೆಟ್ಟಿದ್ರೆ ಕನ್ನಡ ಮಣ್ಣವನ್ನು ಮೆಟ್ಟಬೇಕು ಅನ್ನುವಂತ ಹಾಡಿನೊಳಗ ನಾವೆಲ್ಲರೂ ಅದರೊಳಗೆ ಅವರ ಸಂಗಡ ಪಾತ್ರವನ್ನು ಮಾಡಿದೀವಿ. ಆತ್ಮೀಯ ಬಂಧುಗಳೇ, ನಿಮ್ಮೆಲ್ಲರ ಆಶೀರ್ವಾದ ನಮ್ಮಂತ ಕಲಾವಿದರ ಮೇಲೆ ಸದಾಕಾಲ ಇರಲಿ ಅನ್ನುವಂತ ಮಾತನ್ನು ಹೇಳ್ಬೇಕಾಗ್ತೈತೆ. ಆತ್ಮೀಯ ಬಂಧುಗಳೇ, ನೀವೆಲ್ಲ ಕಲಾಪ್ರೇಮಿಗಳು ಇದರಿಗೆ ಕುಂತು ನಮಗೆ ಚಪ್ಪಲಿ ಹಾಕದಿದ್ದರೆ ಈ ಕಲೆ ಜೀವಂತವಾಗಿರ್ತಿದ್ದಿಲ್ಲ. ಅದ್ಯಾಂಗ್ರಿ ಅಸಾಧ್ಯವಾದ ಮಾತಂತು. ನೀವು ಪ್ರೋತ್ಸಾಹಿಸಲಿದ್ರೆ ಈ ಕಲೆ ಜೀವಂತವಾಗಿರ್ತಿದ್ದಿಲ್ಲ. ಇದು ಜೀವಂತ ಇರ್ಲಿಕ್ಕೆ ನೀವೇ ಕಾರಣೀಭೂತರು ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ಬೇಕಾಗುತ್ತೆ. ಎಲ್ಲಿವರೆಗೆ ನಿಮ್ಮಂತ ಕಲಾ ಪ್ರೇಮಿಗಳು ಈ ಕಲೆಗೆ ಜೀವಂತವಾಗಿರ್ತಾರೆ ಇಡ್ಲಿಕ್ಕೆ ಪ್ರಯತ್ನ ಮಾಡ್ತಾರೋ ಅಲ್ಲಿವರೆಗೆ ಕಲೆ ಜೀವಂತವಾಗಿರ್ತೈತಿ. ಎಲ್ಲಿ ಕಲಾ ಪ್ರೇಮಿಗಳು ಈ ನಾಡಿನಲ್ಲಿ ನಾಶವಾಗ್ತಾರೋ ಅಲ್ಲೇ ಕಲೆ ಮತ್ತು ಕಲಾವಿದರು ನಾಶ ಅನ್ನುವಂತ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿ, ನಿಮ್ಮಂತ ಕಲಾ ಪ್ರೇಮಿಗಳು ಈ ನಾಡಿನೊಳಗೆ ಸದಾಕಾಲ ಇರಲಿ ವಿದ್ವಾಂಸರು ಅನ್ನುವಂತ ಮಾತನ್ನು ಹೇಳಿ ಒಂದು ಹಾಡನ್ನು ಹಾಡೋಣ. ಹಾಡಿನ ಗೂಢಾರ್ಥ, ಭಾವಾರ್ಥ, ಶಬ್ದಾರ್ಥ ಇದರ ಬೇಡಿಕೆಗಳನ್ನು ಗಮನದಲ್ಲಿಟ್ಟುಕೊಂಡು ಈ ನಾಡಿನಲ್ಲಿ ಕೊನೆ ಹೊಸ ಹೇಳೋಣ ಅನ್ನುವಂತ ಮಾತನ್ನು ಹೇಳಿ ಹಾಡನ್ನು ಹಾಡೋಣ. ಯಾಕ್ರಿಪ್ಪ? ಕುಲ 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 ಎಂದು ಹಡದನು ಜನರೆಲ್ಲ ಕುಲದಲ್ಲಿಯ ತಿಳಿದಿಲ್ಲ ನಮ್ಮೆಗಾಯೇ. ಕುಲ 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 ಎಂಬ ಹೊಡೆದಾಡು ಜನರನ್ನ ಕುಲದಲ್ಲಿಯ ತಿಳಿದಿಲ್ಲ ನಮಗಾಯೇ. ಕುಲ 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 ಎಂದು ಹೊಡೆದಾಡು ಜನರೆಲ್ಲ ಕುಲದಲ್ಲಿಯ ತಿಳಿದಿಲ್ಲ ನಮ್ಮೆಗಾಯೇ. ಕುಲ 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 ಎಂಬ ಹೊಡೆದಾಡು ಜನರನ್ನ ಕುಲದಲ್ಲಿಯ ತಿಳಿದಿಲ್ಲ ನಮಗಾಯೇ. ಹೊಲಸು ಮೋಸದ ಹುತ್ತ ಎಲವಿನ ಅಂದರ ಮಲಮೂತ್ರದೊಳಗಿದ್ದ ಶರೀರವಿದು. 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 ಮಲಮೂತ್ರದೊಳಗಿದ್ದ ಶರೀರವಿದು ಇದಕ್ಕೆ ಕುಲವೇ ಆತಕರೊಂದ ಸರ್ವಜ್ಞರಾಯ. ಮಲಮೂತ್ರದೊಳಗಿದ್ದ ಶರೀರವಿದು ಇದಕ್ಕೆ ಕುಲವೇ ಆತಕ ಬೇಕು ಸರ್ವಜ್ಞನ. ಮಲಮೂತ್ರದೊಳಗಿದ್ದ ಶರೀರವಿದು ಇದಕ್ಕೆ ಕುಲವೇ ಆತಕರೊಂದ ಸರ್ವಜ್ಞರಾಯ. ಮಲಮೂತ್ರದೊಳಗಿದ್ದ ಶರೀರವಿದು ಇದಕ್ಕೆ ಕುಲವೇ ಆತಕ ಬೇಕು ಸರ್ವಜ್ಞನ. ಮುಟ್ಟಿನ ಒಲೆಯಲ್ಲಿ ಹುಟ್ಟುವುದು ಜಗವೆಲ್ಲ ಮುಟ್ಟಬೇಡವ ಎಲ್ಲಿ ಹುಟ್ಟಿದ ನಾಯೇ. ಮುಟ್ಟಿನ ಒಲೆಯಲ್ಲಿ ಹುಟ್ಟಿದು ಜಗವೆಲ್ಲ ಮುಟ್ಟಬೇಡವ ಎಲ್ಲಿ ಹುಟ್ಟಿದನ. ಮುಟ್ಟಿನ ಒಲೆಯಲ್ಲಿ ಹುಟ್ಟುವುದು ಜಗವೆಲ್ಲ ಮುಟ್ಟಬೇಡವ ಎಲ್ಲಿ ಹುಟ್ಟಿದನ. ಮುಟ್ಟಿನ ಒಲೆಯಲ್ಲಿ ಹುಟ್ಟಿದು ಜಗವೆಲ್ಲ ಮುಟ್ಟಬೇಡವ ಎಲ್ಲಿ ಹುಟ್ಟಿದನ. ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿಗೆ, ತಮ್ಮ ಜಾತಿ ಒಳಗೆ ನೀತಿ ಮಾರ್ಗ ಮರ್ತ ನಿಂತವ್ರಿಗೆ. ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ, ತಮ್ಮ ಜಾತಿ ಒಳಗ ನೀತಿ ಮಾರ್ಗ ಮರ್ತ ನಿಂತೇವ್ರಿ. ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ, ತಮ್ಮ ಜಾತಿ ಒಳಗೆ ನೀತಿ ಮಾರ್ಗ ಮರ್ತ ನಿಂತವ್ರಿ. ಜಾತಿ ಜಾತಿ ಅಂತ ನಾವು ಜಗಳ ಮಾಡ್ತೇವ್ರಿ, ತಮ್ಮ ಜಾತಿ ಒಳಗ ನೀತಿ ಮಾರ್ಗ ಮರ್ತ ನಿಂತೇವ್ರಿ. ಜಾತಿ ಒಳಗೆ ನೀತಿ ಮಾರ್ಗ ಮರ್ತ ನಿಂತವ್ರಿ, ತಮ್ಮ ಸುನಗರ್ ಮಣ್ಣ ಸುಣ್ಣ ತಂದ ಮನಿ ಸರ್ಸವ್ರಿ. ಜಾತಿ ಒಳಗ ನೀತಿ ಮಾರ್ಗ ಮರ್ತ ನಿಂತೇವ್ರಿ, ತಮ್ಮ ಸುನಗರ್ ಮಣ್ಣ ಸುಣ್ಣ ತಂದ ಮನಿ ಸರ್ಸವ್ರಿ. ಜಾತಿ ಒಳಗ ನೀತಿ ಮಾರ್ಗ ಮರ್ತ ನಿಂತವ್ರಿ, ತಮ್ಮ ಸುನಗರ್ ಮಣ್ಣ ಸುಣ್ಣ ತಂದ ಮನಿ ಸರ್ಸವ್ರಿ. ಜಾತಿ ಒಳಗ ನೀತಿ ಮಾರ್ಗ ಮರ್ತ ನಿಂತೇವ್ರಿ, ತಮ್ಮ ಸುನಗರ್ ಮಣ್ಣ ಸುಣ್ಣ ತಂದ ಮನಿ ಸರ್ಸವ್ರಿ. ಸುನಗರ್ ಮಣ್ಣ ಸುಣ್ಣ ತಂದ ಮನಿ ಸರ್ಸೇವಿ ನೋಡೋಣ. ಅಲ್ಸರ ಒಂದ್ ಪ್ರಶ್ನೆ ಐತಿ ನಮ್ದು. ಹೇಳ್ರಿ ಗುರುಗಳ. ಸುನಗಾರ ಸುಣ್ಣ ಸುಟ್ಟು ಕೊಡ್ಲಿಲ್ಲ ಅಂದ್ರೆ ನಮ್ ಮನಿ ಬೆಳಗ್ ಆಗ್ಬೇಕು ಹೆಂಗ್ರಿ? ಹಿಂಗಂದ್ರಿ? ಹೌದು. ಸುನಗಾರ ಸುಣ್ಣದ ಹಳ್ಳ ಆರಿಸ್ಕೊಂಡು ಬಂದ್ರೆ ಹೌದಲ್ಲ, ಹೊಲ್ದಾಗ ಸುಣ್ಣದ ಹಳ್ಳ ಆರಿಸ್ಕೊಂಡು ಬಂದ ಕಾಸು ಬಟ್ಟಿಗೆ ಹಾಕಿ ಸುಟ್ಟ ನಮ್ ಮನಿತನ ತಂದು ಸುಣ್ಣದ ಹಳ್ಳ ಕೊಡ್ಲಿಲ್ಲ ಅಂದ್ರೆ ನಮ್ ಮನಿ ಬೆಳಗ್ಗೆ ಹಂಗ ಆಗ್ಬೇಕು ಅಂತ ವಿಚಾರ ಮಾಡುವಂತ ಮಾತಿದೆ. ಹೌದು ಹೌದಲ್ಲ? ಸುನಗಾರ ಬಹಳ ಶ್ರಮ ವಹಿಸಿಗಾಕ ನಮ್ಮ ಮನೆಯನ್ನು ಬೆಳಗ್ ಮಾಡಿದ್ದಾರೆ. ಹೌದ್ರಿ? ಹೌದಲ್ಲ? ಸುನಗಾರ ಮಣ್ಣ ಸುಣ್ಣ ತಂದ ಮಣ್ಣಿ ಸರ್ಜವ್ರಿಯ, ತಮ್ಮ ಒಡ್ಡರ್ ಮಣ್ಣನ ಒಳ್ಳ ತಂದ ಹಿಂಡಿ ಎಲ್ದವ್ರಿಯ. ಸುನಗಾರ ಮಣ್ಣ ಸುಣ್ಣ ತಂದ ಮನಿ ಸರ್ಜವ್ರಿ, ತಮ್ಮ ಒಡ್ಡರ್ ಮಣ್ಣನ ಒಳ್ಳ ತಂದ ಹಿಂಡಿ ಎಲ್ದವ್ರಿ. ಸುನಗಾರ ಮಣ್ಣ ಸುಣ್ಣ ತಂದ ಮಣ್ಣಿ ಸರ್ಜವ್ರಿಯ, ತಮ್ಮ ಒಡ್ಡರ್ ಮಣ್ಣನ ಒಳ್ಳ ತಂದ ಹಿಂಡಿ ಎಲ್ದವ್ರಿಯ. ಸುನಗಾರ ಮಣ್ಣ ಸುಣ್ಣ ತಂದ ಮನಿ ಸರ್ಜವ್ರಿ, ತಮ್ಮ ಒಡ್ಡರ್ ಮಣ್ಣನ ಒಳ್ಳ ತಂದ ಹಿಂಡಿ ಎಲ್ದವ್ರಿ. ಒಡ್ಡರ್ ಮಣ್ಣನ ಒಳ್ಳ ತಂದ ಹಿಂಡಿ ಎಲ್ದವ್ರಿ,
ತಮ್ಮ ಮತ್ತು ನಾವು ದೊಡ್ಡವರೆಂದು ಶೀಲ ಮಾಡವ್ರಿ ಒಡ್ಡರ ಮನೆಯ ಒಳ್ಳ ತಂದ ಹಿಂಡಿ ಎರ್ದವ್ರಿ ತಮ್ಮ ಮತ್ತು ನಾವು ದೊಡ್ಡವರೆಂದು ಶೀಲ ಮಾಡವ್ರಿ ಒಡ್ಡರ ಮನೆಯ ಒಳ್ಳ ತಂದು ಹಿಂಡಿ ಎರ್ದವ್ರಿ ತಮ್ಮ ಮತ್ತು ನಾವು ದೊಡ್ಡವರೆಂದು ಶೀಲ ಮಾಡವ್ರಿ ಒಡ್ಡರ ಮನೆಯ ಒಳ್ಳ ತಂದ ಹಿಂಡಿ ಎರ್ದವ್ರಿ ತಮ್ಮ ಮತ್ತು ನಾವು ದೊಡ್ಡವರೆಂದು ಶೀಲ ಮಾಡವ್ರಿ ಕುಂಬಾರ್ ಮಾಡಿದ ಗಡಿಗೆ ತಂದ ಅಡಿಗೆ ಮಾಡವಿ ನೋಡಣ್ಣ ನೋಡ್ ಸರ್ ಆದಿ ಕಾಲದಾಗ ಕುಂಬಾರ ಗಡಿಗೆ ಮೇಲೆ ಅಡಿಗೆ ಹಾಕಿತ್ತು ಹೌದಲ್ರಿ ಈಗೆಲ್ಲ ಪಾತ್ರೆಗಳು ಬಂದಾವ್ರಿ ಈಗೆಲ್ಲ ಆಧುನಿಕ ಕಾಲ ಆ ಕುಕ್ಕರು ಫ್ರಿಜ್ಜು ಮಿಕ್ಸರ್ ಇವೆಲ್ಲ ಬಂದಿದಾವ್ ಹೌದು ಮೊದಲ ಆದಿ ಕಾಲದಾಗಿಂದ ಹಿಡ್ಕೊಂಡು ನಮ್ಮ ಹಳ್ಳಿಗಾಡಿನಲ್ಲಿ ಏನ್ ಮಾಡ್ತಿದ್ರು ಪಿಂಜಾರ ಅಲ್ಲ ಕುಂಬಾರ ಮಾಡಿದ ಗಡಿಗೆ ಒಳಗನೆ ಅಡಿಗೆಯನ್ನು ಮಾಡ್ತಿದ್ರು ಕುಂಬಾರ ಮಾಡಿದ ಗಡಿಗೆ ಒಳಗೆ ಅಡಿಗೆಯನ್ನು ಮಾಡಿ ಎಲ್ಲಾ ಹೆಂಡ್ರು ಮಕ್ಕಳು ಇದ್ರ ಬದ್ರ ಕುಂತ್ಕೊಂಡು ಊಟ ಮಾಡ್ತಿದ್ರು ಹೌದಲ್ಲ ಆ ಗಡಿಗೆ ಯಾರು ಮಾಡಿರ್ತಾರ ಕುಂಬಾರ ಮಾಡಿರ್ತಾರ ಹೌದಲ್ಲ ಕುಂಬಾರನು ಬಹಳ ಕಾರಣೀಭೂತ ಅನ್ನೋದ್ರ ಬಗ್ಗೆ ನಾವೆಲ್ಲರೂ ಮರಿಬಾರ್ದು ಬೇಕಾರಿ ಹೌದಲ್ರಿ ಕುಂಬಾರ ಮಾಡಿದ ಗಡಿಗೆ ತಂದ ಅಡಿಗೆ ಮಾಡವ್ರಿ ತಮ್ಮ ಬಡಿಗರ್ ಮಾಡಿದ ಕೊಮ್ಮನಿಗಾಗ ರೊಟ್ಟಿ ಮಾಡವ್ರಿ ಕುಂಬಾರ ಮಾಡಿದ ಗಡಿಗೆ ತಂದ ಅಡಿಗೆ ಮಾಡವ್ರಿ ತಮ್ಮ ಬಡಿಗರ್ ಮಾಡಿದ ಕೊಮ್ಮನಿಗಾಗ ರೊಟ್ಟಿ ಮಾಡವ್ರಿ ಬಡಿಗರ್ ಮಾಡಿದ ಕೊಮ್ಮನಿಗಾಗ ರೊಟ್ಟಿ ಮಾಡವ್ರಿ ತಮ್ಮ ಕಂಬಾರ ಮಾಡೇತೇವಿ ಮೇಲೆ ರೊಟ್ಟಿ ಸುಳ್ತೇವ್ರಿ ಬಡಿಗರ್ ಮಾಡಿದ ಕೊಮ್ಮನಿಗಾಗ ರೊಟ್ಟಿ ಮಾಡವ್ರಿ ತಮ್ಮ ಕಂಬಾರ ಮಾಡೇತೇವಿ ಮೇಲೆ ರೊಟ್ಟಿ ಸುಡ್ತೇವ್ರಿ ಬಡಿಗರ್ ಮಾಡಿದ ಕೊಮ್ಮನಿಗಾಗ ರೊಟ್ಟಿ ಮಾಡವ್ರಿ ತಮ್ಮ ಕಂಬಾರ ಮಾಡೇತೇವಿ ಮೇಲೆ ರೊಟ್ಟಿ ಸುಡ್ತೇವ್ರಿ ಬಡಿಗರ್ ಮಾಡಿದ ಕೊಮ್ಮನಿಗಾಗ ರೊಟ್ಟಿ ಮಾಡವ್ರಿ ತಮ್ಮ ಕಂಬಾರ ಮಾಡೇತೇವಿ ಮೇಲೆ ರೊಟ್ಟಿ ಸುಡ್ತೇವ್ರಿ ಕಂಬಾರ ಮಾಡಿತೇವಿ ಮೇಲೆ ರೊಟ್ಟಿ ಸುಡ್ತೇವಿ ನೋಡಲ್ಲ ತಡ ಸರ ಕಂಬಾರ ತಗಡ್ ಕಾಸಿ ತೆವಿ ಮಾಡಿ ಕೊಡ್ದಿದ್ರ ನಾವ್ ರೊಟ್ಟಿ ಸುಡುದು ಅದ್ರಾಗ ನೋಡ್ರಿ ಎಷ್ಟೊಂದು ವಿಚಿತ್ರ ಆದ ಮಾತದ ನೋಡ್ರಿ ಎಷ್ಟು ಮೇನ ಕಂಬಾರ ಕೆಬ್ಬನ ಕಾಸಿ ತೆಳ್ಳಗ ಬಡದ ಅದನ್ನ ತೆವಿ ಮಾಡಿ ನಮಗ್ ಕೊಡ್ಲಿಲ್ಲ ಅಂದ್ರ ನಾವ್ ರೊಟ್ಟಿ ಎದರಾಗ ಬೇಸುದು ಅಂತ ನಿಮ್ಮ ಪ್ರಶ್ನೆ ಕರೆಕ್ಟ್ ಐತಿ ಹೌದಲ್ಲ ಒಂದ್ ವೇಳೆ ಕಂಬಾರ ತೆವಿ ಮಾಡಿ ಕೊಡದಿದ್ರ ರೊಟ್ಟಿ ಎದರಾಗ ಬೀಸುದನ್ನು ಪ್ರಶ್ನೆ ಕರೆಕ್ಟ್ ಐತಿ ಇವತ್ತ ಕಂಬಾರನ ಬಳಸ್ಕೊಂಡು ಕುಂಬಾರನ ಬಳಸ್ಕೊಂಡು ಒಡ್ಡರ್ನ ಬಳಸ್ಕೊಂಡು ಎಲ್ಲಾರನ್ನು ಬಳಸ್ಕೊಂತೀರಿ ಮತ್ತ ನಾನು ದೊಡ್ಡವಂತೇನಲ್ಲ ನಮ್ಮ ಅಜ್ಞಾನವನ್ನು ಓಡಿಸಲಿಕ್ಕೆ ಅನೇಕ ಸತ್ಯ ಶರಣರು ಜಗತ್ತಿಗೆ ಅವತರಿಸಿ ಬಂದಿದ್ದಾರೆ ಖರೆ ಐತ್ರಿ ಅದು ಅನೇಕ ಸತ್ಯ ಶರಣರು ಈ ಜಗತ್ತಿಗೆ ಅವತರಿಸಿ ಬಂದಿದ್ದಾರ ನಮ್ಮ ಅಜ್ಞಾನವನ್ನು ಹೊಡೆದೋಡಿಸಲಿಕ್ಕೆ ಸತ್ಯ ಶಿಶುನಾಳ ಶರೀಫರು ಗುರು ಗೋವಿಂದ ಭಟ್ಟರನ್ನ ಗುರುವಿನ ಮಾಡಿಕೊಂಡು ಗುರುವಿನಲ್ಲಿ ಭೇದ ಮಾಡಲಿಲ್ಲ ದೇವರಲ್ಲಿ ಕೂಡ ಭೇದ ಮಾಡಲಿಲ್ಲ ತಾಯಿ ದ್ಯಾಮಮ್ಮನ ಗುಡಿಗೆ ಪ್ರವೇಶವನ್ನು ಮಾಡಿ ಇಡೀ ನಾಡಿಗೆ ದ್ಯಾಮವ್ವನ ಅವತಾರವನ್ನ ನಾಡಿಗೆ ತೋರಿಸಿದಂತ ಸತ್ಯ ಶರಣರು ಶಿಶುನಾಳ ಶರೀಫರು ಅಂತ ಶರಣರ ಹುಟ್ಟಿದ ನಾಡಿನಲ್ಲಿ ನಾವು ಹುಟ್ಟಿದೀವಿ ಆತ್ಮೀಯ ಬಂಧುಗಳೇ ಅವರ ಮಾತನ್ನ ತಿರಸ್ಕರಿಸಿದ್ರೆ ಅವರ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕೆ ಸಾಧ್ಯವಿಲ್ಲ ಹೌದ್ರಿ ಅದೇ ಹಂಗ್ರಿ ಯಾರ ಮಾತನ್ನ ನಾವು ತಿರಸ್ಕರಿಸಿ ನೀಡ್ತೀವಿ ಅವರ ಆತ್ಮಕ್ಕೆ ಶಾಂತಿ ಸಿಗಲಿಕ್ಕೆ ಸಾಧ್ಯವಿಲ್ಲ ಅನ್ನುವಂತ ಮಾತನ್ನೇ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಖರೆ ಹೌದಲ್ರಿ ಏನ್ ಹೇಳಿದೆ ಇಲ್ಲೇ ಕಂಬಾರ ಮಾಡಿದ್ದೇವಿ ಮೇಲೆ ರೊಟ್ಟಿ ಸುಡ್ತೇವ್ರಿ ತಮ್ಮ ಮ್ಯಾದರ್ ಮಾಡಿ ತಟ್ಟಿ ಒಳಗ ರೊಟ್ಟಿ ಹಾಕ್ಯವ್ರಿ ಕಂಬಾರ ಮಾಡಿದ್ದೇವಿ ಮೇಲೆ ರೊಟ್ಟಿ ಸುಡ್ತೇವ್ರಿ ತಮ್ಮ ಮ್ಯಾದರ್ ಮಾಡಿ ತಟ್ಟಿ ಒಳಗ ರೊಟ್ಟಿ ಹಾಕ್ಯವ್ರಿ ಕಂಬಾರ ಮಾಡಿದ್ದೇವಿ ಮೇಲೆ ರೊಟ್ಟಿ ಸುಡ್ತೇವ್ರಿ ತಮ್ಮ ಮ್ಯಾದರ್ ಮಾಡಿ ತಟ್ಟಿ ಒಳಗೆ ರೊಟ್ಟಿ ಹಾಕ್ಯವ್ರಿ ಕಂಬಾರ ಮಾಡಿದ್ದೇವಿ ಮೇಲೆ ರೊಟ್ಟಿ ಸುಡ್ತೇವ್ರಿ ತಮ್ಮ ಮ್ಯಾದರ್ ಮಾಡಿ ತಟ್ಟಿ ಒಳಗ ರೊಟ್ಟಿ ಹಾಕ್ಯವ್ರಿ ಮ್ಯಾದರ್ ಮಾಡಿ ತಟ್ಟಿ ಒಳಗೆ ರೊಟ್ಟಿ ಹಾಕ್ಯವ್ರಿ ತಮ್ಮ ಮತ್ತು ನಾವು ಎತ್ತಿನವರೆಂದು ಶೀಲ ಮಾಡವ್ರಿ ಮ್ಯಾದರ್ ಮಾಡಿ ತಟ್ಟಿ ಒಳಗ ರೊಟ್ಟಿ ಹಾಕ್ಯವ್ರಿ ತಮ್ಮ ಮತ್ತು ನಾವು ದೊಡ್ಡವರೆಂದು ಶೀಲ ಮಾಡವ್ರಿ ಕೆಲಸಾರ ಮುಂದೆ ಡಗ್ಗಿ ನಾವು ತಲಿ ಬೋಳ್ಸೇವಿ ನೋಡಲ್ಲ ತಡ ಸರ್ ಒಂದ್ ಪ್ರಶ್ನೆ ಐತಿ ಇಲ್ಲಿ ಹೇಳ್ರಿ ಗುರುಗಳ ಕೆಲಸಾರ ನಮ್ ಕೂದ್ಲ ನುಣ್ಣಗ ಕಟ್ ಮಾಡಿದ್ರ ನಮ್ ಕೂದ್ಲು ಎಲ್ಲಿಗೆ ಬರ್ತಿದ್ದು ಅನ್ನೋದು ವಿಚಾರ ಮಾಡುವಂತ ಮಾತಿದ್ರು ನೋಡ್ರಿ ವಿಚಾರ ಮಾಡುವಂತ ಮಾತು ಐತಿ ಹೌದು ಹೌದಲ್ಲ ಕೆಲಸಾರ ಜೇರಕರ್ತ ನಮ್ಮ ಡೊಗ್ಗಿಸಿ ಡೊಗ್ಗೈತಿ ಎಲ್ಲ ಅಲ್ಲ ನಮ್ಮ ಕೂದಲ ನುಣ್ಣಗ ಕಟ್ಟಲಿಲ್ಲ ಈ ಹುಟ್ಟಿದಿಂದ ಹುಡುಗನ ಹಂಗ ಬಿಟ್ಟಿದ್ರ ಏನ್ ಹಾಕೈತ್ರಿ ಹುಟ್ಟಿದಿಂದ ಹುಡುಗನ ಹಂಗ ಬಿಟ್ಟಿದ್ರ ಅವನು ಕೂದಲು ಎಲ್ಲಿಗೆ ಬರ್ತಿದ್ಪ ಅಂತಂದ್ರೆ ಹೇಳ್ರಿ ಈ ಮೂಗಿನ ಹೊಳ್ಳಿ ಮುಂದೆ ಆದ ಮೊಣಕಾಲ್ ತಳಗ್ ಬರ್ಲಿಕ್ಕೂ ಸಾಧ್ಯತೆ ಇತ್ತು ಮತ್ತೆಲ್ಲ ಜಗತ್ ನೋಡುದು ಹೆಂಗ್ ಸರ್ ಇದನ್ನ ಕೂದಲು ಮುಚ್ಕೊಂಡ್ರ
ಏನೇನ್ ಕೇಳಾಕತ್ತೀರಿ ನಮಗ ಸ್ಟೇಜ್ ಮ್ಯಾಗ ಕರ್ಕೊಂಬಂದ್ರೆ ಸರ್ ಮತ್ತೆ ಇದ್ದಿದ್ದೆ ಹೇಳಾಕತ್ತೀರಿ ಜಗತ್ತು ನೋಡೋದಂತೀವೋ ಹೆಂಡತಿ ನೋಡೋದಂತೀವೋ ಹೆಂಡತಿ ಎಂದಾಗ್ರಿ ಸರ್ ಹೌದಾ ಜಗತ್ತು ನೋಡೋದು ಹೆಂಗಂತೀರಿ ಜಗತ್ತು ನೋಡ್ಬೇಕಾದ್ರೆ ಎಂತ ಪ್ರಸಂಗ ಬರ್ತಿತ್ತು ಅವು ಎಡದಲ್ಲಿ ಕೂದ್ಲ ಹಿಂದ್ ಒಗದ ಉಬ್ಬಿ ಕೈಗೊಟ್ಟು ಮಂದಿ ನೋಡುವಂತ ಪ್ರಸಂಗ ಬರ್ತಿತ್ತು ಇಲ್ಲಿ ಕೆಲಸರು ಬಹಳ ಕಾರಣೀಭೂತ ನಿಮ್ಮ ನುಣ್ಣಗ ಕತ್ತರಿಸಿ ಗುದ್ದಿ ಚಂಡಿಗೆ ಗುದ್ದಿ ನಿಮ್ಮನ್ನೆಲ್ಲ ನಿಮ್ಮ ನಿಶೆ ಬೀಳಿಸಿ ಕಳಿಸ್ತಾರಲ್ಲ ಅವರು ಕೂಡ ನಮಗ ದೊಡ್ಡ ಸೇವೆಯನ್ನು ನೀಡ್ತಕ್ಕಂಥ ಹೌದಲ್ಲ ಕೆಲಸರ ಮುಂದೋಟಕ್ಕೆ ನಾವು ತೆಲಿವ ಶೌರಿಯ ತಮ್ಮ ತಿಂಬಿಗಾರ ಹೊಲದ ಅಂಗಿ ತೊಟ್ಟ ದೇವರಿಗೆ ಹೋಗ್ತೇವ್ರಿಯೇ ಕೆಲಸರ ಮುಂದೋಟಕ್ಕೆ ನಾವು ತೆಲಿವ ಶೌರಿಯ ತಮ್ಮ ತಿಂಬಿಗಾರ ಹೊಲದ ಅಂಗಿ ತೊಟ್ಟ ದೇವರಿಗೆ ಹೊಂಟೇವ್ರಿ ಕೆಲಸರ ಮುಂದೆ ಡೊಕ್ಕಿ ನಾವು ತೆಲಿವ ಶೌರಿಯ ತಮ್ಮ ತಿಂಬಿಗಾರ ಹೊಲದ ಅಂಗಿ ತೊಟ್ಟ ದೇವರಿಗೆ ಹೋಗ್ತೇವ್ರಿಯೇ ಕೆಲಸರ ಮುಂದೆ ಡೊಕ್ಕಿ ನಾವು ತೆಲಿಗೋತೇವ್ರಿ ತಮ್ಮ ತಿಂಬಿಗಾರ ಹೊಲದ ಅಂಗಿ ತೊಟ್ಟ ದೇವರಿಗೆ ಹೊಂಟೇವ್ರಿ ತಿಂಬಿಗಾರ ಹೊಲದ ಅಂಗಿ ತೊಟ್ಟ ದೇವರಿಗೆ ಹೋಗ್ತೇವ್ರಿ ತಮ್ಮ ಹೂಗರ್ ಮಣ್ಣನ ಹೂವ ತಂದ ದೇವರಿಗೆ ಎರಿಸೇವ್ರಿ ತಿಂಬಿಗಾರ ಹೊಲದ ಅಂಗಿ ತೊಟ್ಟ ದೇವರಿಗೆ ಹೋಗ್ತೇವ್ರಿ ತಮ್ಮ ಹೂಗರ್ ಮಣ್ಣನ ಹೂವ ತಂದ ದೇವರಿಗೆ ಎರಿಸೇವ್ರಿ ತಿಂಬಿಗಾರ ಹೊಲದ ಅಂಗಿ ತೊಟ್ಟ ದೇವರಿಗೆ ಹೊಂಟೇವಿ ನೋಡಣ್ಣ ತಾಡ್ರಿ ಸರ್ ಒಂದ್ ಪತ್ನಿ ಹೇಳ್ರಿ ಗುರುಗಳ ಪರಮಾತ್ಮ ಮಾನವನ್ ತಯಾರು ಮಾಡಿದ ಗುಟ್ಲೇನ ಅವಾಗ ಅವ್ನ ಮೈ ಮುಚ್ಚಾಕ ಚಿಂಪಿಗಾರನ್ ತಯಾರು ಮಾಡ್ಯ ನೋಡ್ರಿ ಏನ್ ಮಾಡ್ತೀರಿ ಆದಿ ಕಾಲದೊಳಗ ಆದಿಮಾನವರ ಕಾಲದಿಂದ ಇವನು ಬತ್ಲೆ ತಯಾರು ಮಾಡಿದ ಬತ್ಲೆ ತಯಾರು ಮಾಡಿದ್ರೆ ಬತ್ತಲೆಯನ್ನು ಮುಚ್ಚಲಕ್ ಚಿಂಪಿಗಾರ ತಯಾರಾದ ನೋಡ್ರಿ ಇವನು ಮೈ ಮುಚ್ಚಲಿಕ್ಕೆ ಚಿಂಪಿಗಾರ ತಯಾರಾಗಿದ್ದಾನ ಹೌದಲ್ಲ ಇವ ಮೊದಲನೇ ಬ್ರಹ್ಮ ಯಾರಪ್ಪ ಅಂದ್ರೆ ಈ ಮನುಷ್ಯರನ್ನು ಮಾಡಿದವ ಹೌದಲ್ಲ ಎರಡನೇ ಬ್ರಹ್ಮ ಯಾರಪ್ಪ ಅಂತಂದ್ರ ಇನ್ ನಿಮ್ಮ ಮೈ ಮುಚ್ಚದವ್ ಹೌದಲ್ಲ ಚಿಂಪಿಗಾರವನು ಬಹಳ ಕಾರಣೀಭೂತ ಹೌದಲ್ಲ ಬಹಳ ಮುಖ್ಯವಾದಂತ ಕೆಲಸ ಸರಿಯಾಗಿ ಅಳತಿ ತಗೊಂಡ ನಿಮಗೆ ಮೈ ಮುಚ್ಚುವಂತ ಕೆಲಸ ಮಾಡಿದವ್ ಚಿಂಪಿಗಾರವನು ಹೌದಲ್ಲ ಇಸ್ತ್ರಿ ಹೊಡೆದ ಹೌದಲ್ಲ ಚಿಂಪಿಗಾರ ಹೊಡೆದ ಅಂಗಿ ತೊಟ್ಟ ದೇವರಿಗೆ ಹೋಗ್ತವ್ರಿ ತಮ್ಮ ಹೂಗರ್ ಮಣ್ಣನ ಹೂವ ತಂದ ದೇವರಿಗೆ ಎರಿಸವ್ರಿ ಅಂಗಿ ತೊಟ್ಟ ದೇವರಿಗೆ ಹೋಗ್ತವ್ರಿ ತಮ್ಮ ಹೂಗರ್ ಮಣ್ಣನ ಹೂವ ತಂದ ದೇವರಿಗೆ ಎರಿಸವ್ರಿ ಹೂಗರ್ ಮಣ್ಣನ ಹೂವ ತಂದ ದೇವರಿಗೆ ಎರಿಸವ್ರಿ ತಮ್ಮ ಮತ್ತು ನಾವು ಎತ್ತಿನವ್ರಂದು ಶೀಲ ಮಾಡವ್ರಿ ಹೂಗರ್ ಮಣ್ಣನ ಹೂವ ತಂದ ದೇವರಿಗೆ ಎರಿಸವ್ರಿ ತಮ್ಮ ಮತ್ತು ನಾವು ದೊಡ್ಡವರಂದು ಶೀಲ ಮಾಡವ್ರಿ ಸಮಾಧಾನ ಮಾಡಿ ಚಪ್ಪಲ ತೊಟ್ಟ ಲಗ್ನಾಗೇವಿ ನೋಡಣ್ಣ ಅಲ್ರಿ ಸರ್ ಒಂದ್ ಪ್ರಶ್ನೆ ಐತಿ ಇಲ್ಲಿ ಗುರುಗಳ ಸಮಗಾರ ಜೇಲ್ ಕರ್ತ ಚಪ್ಪಲ್ ಮಾಡಿ ಕೊಡದಿದ್ರ ನಾವ್ ಭೂಮಿ ಮೇಲೆ ಅಡ್ಡಾಡೋ ಕಟ್ಟಿ ನಿತ್ರಿ ಹೌದು ಬರೋಬರ್ ಐತಿ ಮತ್ತ ಹೌದಲ್ಲ ಒಂದ್ ವೇಳೆ ಸಮಗಾರ ರೆಂಪಿಗೆ ಮಸದ ಒಂದ್ ವೇಳೆ ಸಮಗಾರ ರೆಂಪಿಗೆ ಮಸದ ನಿಮ್ಮ ಕಾಲಿನ ಅಳತೆ ತಗೊಂಡ ನಿಮಗ್ ಪಾದರಕ್ಷೆ ಮಾಡಿ ಕೊಡದಿದ್ರೆ ಈ ಮಾನವ ಜನ್ಮ ಭೂಮಿ ಮೇಲೆ ಅಡ್ಡಾಡೋದು ಕಠಿಣಿತ್ತು ಹೌದಲ್ಲ ಇವತ್ತು ಸಮಗಾರವನ್ನು ಬಹಳ ಮುಖ್ಯ ಕಾರಣೀಭೂತ ಬೇಕಾ ಸರ್ ಅದಕ್ಕಾಗಿನ ಜಗಜ್ಯೋತಿ ಬಸವೇಶ್ವರರು ಏನ್ ಮಾಡಿದ್ರು ಮಾದರ ಹರಳೆಯನ್ನು ಕೂಡ ಸಂಪರ್ಕವನ್ನು ಮಾಡಿಕೊಂಡಿದ್ರು ಹೌದಲ್ಲ ಮಾದರ ಹರಳೆಯನವರು ತಮ್ಮ ದೇಹದ ಪಾದರಕ್ಷೆಯನ್ನ ಬಸವಣ್ಣವ್ರಿಗೆ ಮಾಡಿಕೊಟ್ಟಿದ್ದಾರೆ ಹೌದಲ್ಲ ಅದಕ್ಕೆ ಸಮಗಾರವನ್ನು ಬಹಳ ಮುಖ್ಯ ಕಾರಣೀಭೂತರ ಸಮಗಾರ ಮಾಡಿ ಚಪ್ಪಳ ತೊಟ್ಟ ಲಗ್ನ ಗೌರಿಯ ತಮ್ಮ ಮುತ್ಕರ ಮಾಡಿದ ಮೂವರು ತಂದ ಹೆಂಡರಿಗೆ ಇಟ್ಟವ್ರಿಯೇ ಸಮಗಾರ ಮಾಡಿ ಚಪ್ಪಳ ತೊಟ್ಟ ಲಗ್ನ ಗೌರಿಯ ತಮ್ಮ ಮುತ್ಕರ ಮಾಡಿದ ಮೂವರು ತಂದ ಹೆಂಡರಿಗೆ ಇಡ್ತೇವ್ರಿ ಸಮಗಾರ ಮಾಡಿ ಚಪ್ಪಲ ತೊಟ್ಟ ಲಗ್ನ ಗೌರಿಯ ತಮ್ಮ ಮುತ್ಕರ ಮಾಡಿದ ಮೂವರು ತಂದ ಹೆಂಡರಿಗೆ ಇಟ್ಟವ್ರಿಯೇ ಸಮಗಾರ ಮಾಡಿ ಚಪ್ಪಳ ತೊಟ್ಟ ಲಗ್ನ ಗೌರಿ ತಮ್ಮ ಮುತ್ಕರ ಮಾಡಿದ ಮೂವರು ತಂದ ಹೆಂಡರಿಗಿರ್ತೇವ್ರಿ ಮುತ್ಕರ ಮಾಡಿದ ಮೂವರು ತಂದ ಹೆಂಡರಿಗಿರ್ತೇವ್ರಿ ತಮ್ಮ ಬೆಳಗೆರ್ ಮಾಡಿದ ಬಳ್ಳಿ ತಂದ ಕೈಯಾಗಿಡ್ತೇವ್ರಿ ಮುತ್ಕರ ಮಾಡಿದ ಮೂವರು ತಂದ ಹೆಂಡರಿಗಿರ್ತೇವ್ರಿ ತಮ್ಮ ಬೆಳಗೆರ್ ಮಾಡಿದ ಬಳ್ಳಿ ತಂದ ಕೈಯಾಗಿಡ್ತೇವ್ರಿ ಬೆಳಗೆರ್ ಮಾಡಿದ ಬಳ್ಳಿ ತಂದ ಹೆಂಡರಿಗಿಡ್ತೇವ್ರಿ ತಮ್ಮ ಮತ್ತು ನಾವು ದೊಡ್ಡವರೊಂದು ಶೀಲ ಮಾಡೇವ್ರಿ ಬೆಳಗೆರ್ ಮಾಡಿದ ಬಳ್ಳಿ ತಂದ ಕೈಯಾಗಿಡ್ತೇವ್ರಿ ತಮ್ಮ ಮತ್ತು ನಾವು ದೊಡ್ಡವರೊಂದು ಶೀಲ ಮಾಡೇವ್ರಿ ಜೋಗ್ಯಾರ ಮನೆ ಸಾನಿಗೆ ತಂದ ಹಿಟ್ಟ ಸಾನ್ಸೇವಿ ನೋಡಣ್ಣ ಜೋಗ್ಯಾರ ಮನೆ ಸಾನಿಗಿನ ಬೇಕಾರಿ ಹೌದಲ್ರಿ ಗಿರ್ನಿಗೆ ಹಾಕ್ಸೊಂದ್ಬಿಟ್ಲೆ ತವ್ರು ತೆಗಿತೈತ್ರಿ ಅದು ಹೆಂಗಂದ್ರಿ ಚೊಕ್ಕ ಹಿಟ್ಟು ಗಿರ್ನಿಗೆ ಹಾಕೋದ್ ಬಂದ್ ಕೂಡ್ಲೆ ಜೋಗ್ಯಾರ ಮನೆಯ ಸಾನಿಗೆ ಅದ್ರೊಳಗಿನ ತವ್ರು ತೆಗಿ ಅಂದಾಗ ರೊಟ್ಟಿ ಚಲೋ ಹಾಕವ್ರಿ ಹೌದಂದ್ರಿ ಜೋಗ್ಯಾರ ಮನೆ ಸಾನಿಗೆ ತಂದ ಹಿಟ್ಟ ಸಂಜವ್ರಿಯ ತಮ್ಮ ರೊಟ್ಟಿ ಮಾಡಿ ಗಂಡ ಹೆಂಡತಿ ಊಟ ಮಾಡೇವ್ರಿ ತಂದ ಇಟ್ಟ ಕಾಣ್ತೇವ್ರಿ ತಮ್ಮ
ರೊಟ್ಟಿ ಮಾಡಿ ಗಂಡ ಎಲ್ಲ ಊಟ ಮಾಡೇವ್ರಿ ಜೋಗ್ಯಾರ ಮನೆ ಸಣಿಗೆ ತಂದು ಹಿಟ್ಟ ಸಣ್ಣ ತಮ್ಮ ರೊಟ್ಟಿ ಮಾಡಿ ಗಂಡ ಎಂತಿ ಊಟ ಮಾಡೇವ್ರಿ ಜೋಗ್ಯಾರ ಮನೆ ಸಣಿಗೆ ತಂದ ಹಿಟ್ಟ ಸಣ್ಣ ತಮ್ಮ ರೊಟ್ಟಿ ಮಾಡಿ ಗಂಡ ಎಂತಿ ತಿನ್ನ ಮಾಡೇವ್ರಿ ರೊಟ್ಟಿ ಮಾಡಿ ಗಂಡ ಎಂತಿ ಊಟ ಮಾಡೇವ್ರಿ ತಮ್ಮ ಜಾತಿ ಜಾತಿ ಅಂತ ನಾವು ಜಗಳ ಮಾಡೇವ್ರಿ ರೊಟ್ಟಿ ಮಾಡಿ ಗಂಡ ಎಂತಿ ಊಟ ಮಾಡೇವ್ರಿ ತಮ್ಮ ಜಾತಿ ಜಾತಿ ಅಂತ ನಾವು ಜಗಳ ಮಾಡೇವ್ರಿ ಕುಂಚಿ ಕೊರ್ರೆ ಮಾಡಿದ್ನಲ್ವೇ ಅಡಿಗೆ ಮನೆಯಾಗ್ರಿ ತಮ್ಮ ನೆಲುವಿನ ಮೇಲೆ ಹಾಲಿನ ಗಡಿಗೆ ಇಡಾಕತ್ತೇವ್ರಿ ಕುಂಚಿ ಕೊರ್ರೆ ಮಾಡಿದ್ನಲ್ವ ಅಡಿಗೆ ಮನೆಯಾಗ್ರಿ ತಮ್ಮ ನೆಲುವಿನ ಮೇಲೆ ಹಾಲಿನ ಗಡಿಗೆ ಇಡಾಕತ್ತೇವ್ರಿ ಕುಂಚಿ ಕೊರ್ರೆ ಮಾಡಿದ್ನಲ್ವ ಅಡಿಗೆ ಮನೆಯಾಗಿರ್ತೈತಲ್ಲ ತಡ್ಸರ ಆದಿ ಕಾಲದೊಳಗ ನೆಲುವಿನ ಮೇಲೆ ಎಲ್ಲ ವ್ಯವಹಾರ ನಡೀತಿತ್ತು ಹೌದಂದ್ರಿ ರೊಟ್ಟಿ ಕೆರ್ಸಿ ಹಾಲಿನ ಗಡಿಗೆ ಪುಟ್ಟಿ ಪಲ್ಯ ಗಡಿಗೆ ಎಲ್ಲ ಹೌದಾ ಎಲ್ಲ ಅದ್ರ ಮೇಲೆ ಇಟ್ಟು ಜೀವನ ನೋಡ್ರಿ ಆದಿ ಕಾಲದಿಂದ ಆ ಕುಂಚಿಕೋರ್ ಮಾಡಿದ ನೆಲುವಿನ ಮೇಲೆ ಹಾಲಿನ ಗಡಿಗೆ ರೊಟ್ಟಿ ಬಡಿಗೆ ರೊಟ್ಟಿ ಕೆರೆಸಿ ಬೆನ್ನಿ ಗಡಿಗೆ ಎಲ್ಲ ಗಡಿಗೆ ಆ ನೆಲುವಿನ ಮೇಲೆ ವ್ಯವಹಾರ ನಡೀತಿ ಹೌದು ಹೌದಲ್ಲ ಈಗೆಲ್ಲ ಆ ನೆಲವು ಯಾರು ಮಾಡ್ಯಾರ ಅನ್ನೋದ್ರ ಬಗ್ಗೆ ನಮಗೆ ಅರಿವಿಲ್ಲಲ್ಲ ಖಬರ್ ಇಲ್ಲ ಅಡ್ರಿ ನಮ್ಗೆ ಹೌದಲ್ಲ ತಿಳ್ಕೊಬೇಕು ಆ ಹಾಲಿನ ಗಡಿಗೆ ಅದ್ರ ಮೇಲೆ ಇಟ್ಟು ಹಾಲಿಗೆ ಹೆಪ್ಪ ಹಾಕಿ ಬೆಣ್ಣಿ ಕಡದು ಬೆಣ್ಣಿ ಕಾಸಿ ದೇವರಿಗೆ ಎಣ್ಣೆ ಬತ್ತಿ ಹಚ್ತಿದ್ವಲ್ಲಪ್ಪ ಹೌದಲ್ಲ ಆ ನೆಲವು ಯಾರು ಮಾಡ್ಯಾರ ಅನ್ನೋದ್ರ ಬಗ್ಗೆ ನಮಗೆ ಅರಿವಿಲ್ಲಲ್ಲ ಅದಕ್ಕಾಗಿ ನಮ್ಮ ಅಜ್ಞಾನವನ್ನು ಹೊಡೆದೋಡಿಸಲಿಕ್ಕೆ ಅನೇಕ ಸತ್ಯ ಶರಣರು ಈ ಜಗತ್ತಿನ ಹುಟ್ಟಿ ಬಂದಿದ್ದಾರೆ ಆತ್ಮೀಯ ಬಂಧುಗಳೇ ನಾವು ಭಾರತ ದೇಶದ ಭಾವೈಕ್ಯತೆ ರಾಷ್ಟ್ರದಲ್ಲಿ ಜನ್ಮ ತಾಳಿ ಬಂದಂತವರು ನಾವೆಲ್ಲರೂ ಭಾರತೀಯಗಳು ನಾವೆಲ್ಲರೂ ಒಂದೇ ತತ್ವದಿಂದ ನಡಿಬೇಕನ್ನುವಂತ ಮಾತನ್ನ ಈ ಸಂದರ್ಭದಲ್ಲಿ ಹೇಳಬೇಕಾಗತ್ತೆ ಹೌದಲ್ರಿ ಮುಲ್ಲಾ ಸಾಬ್ನ ಕರೆದಿ ಚೂರಿಯ ಕೆವ್ರಿಯ ತಮ್ಮ ಚೂರಿ ಹಾಕಿದ ಭೇಟಿ ನಾವು ಊಟ ಮಾಡೇವ್ರಿ ಮುಲ್ಲಾ ಸಾಬ್ನ ಕರೆದ ಭೇಟಿ ಚೂರಿಯ ಕೆವ್ರಿ ತಮ್ಮ ಚೂರಿ ಹಾಕಿದ ಭೇಟಿ ನಾವು ಊಟ ಮಾಡೇವ್ರಿ ಮುಲ್ಲಾ ಸಾಬ್ನ ಕರೆದ ಭೇಟಿ ಚೂರಿಯ ಕೆವ್ರಿಯ ತಮ್ಮ ಚೂರಿ ಹಾಕಿದ ಭೇಟಿ ನಾವು ಊಟ ಮಾಡೇವ್ರಿ ಮುಲ್ಲಾ ಸಾಬ್ನ ಕರೆದ ಭೇಟಿ ಚೂರಿಯ ಕೆವ್ರಿ ತಮ್ಮ ಚೂರಿ ಹಾಕಿದ ಭೇಟಿ ನಾವು ಊಟ ಮಾಡೇವ್ರಿ ಚೂರಿ ಹಾಕಿದ ಭೇಟಿ ನಾವು ಊಟ ಮಾಡೇವ್ರಿ ತಮ್ಮ ಜಾತಿ ಜಾತಿ ಅಂತ ನಾವು ಜಗಳ ಮಾಡೇವ್ರಿ ಚೂರಿ ಹಾಕಿದ ಭೇಟಿ ನಾವು ಊಟ ಮಾಡೇವ್ರಿ ತಮ್ಮ ಜಾತಿ ಜಾತಿ ಅಂತ ನಾವು ಜಗಳ ಮಾಡೇವ್ರಿ ಹುಟ್ಟಿದ್ದು ಒಲ್ಲೆ ಮನೆಯೇ ತಮ್ಮ ಬಿಟ್ಟೊಂಟೆ ಖಾಲಿ ಮನೆ ಎಟ್ಟಿದ್ದರೇನಿದು ಖಾಲಿ ಮನೆ ತಮ್ಮ ಹುಟ್ಟಿದ್ದು ಒಲ್ಲೆ ಮನೆಯೇ ಎಟ್ಟಿದ್ದರೇನಿದು ಖಾಲಿ ಮನೆ ತಮ್ಮ ಹುಟ್ಟಿದ್ದು ಒಲ್ಲೆ ಮನೆ ಹುಟ್ಟಿದ್ದು ಒಲ್ಲೆ ಮನೆಯೇ ತಮ್ಮ ಬಿಟ್ಟೊಂಟೆ ಖಾಲಿ ಮನೆ ಎಟ್ಟಿದ್ದರೇನಿದು ಖಾಲಿ ಮನೆ ತಮ್ಮ ಹುಟ್ಟಿದ್ದು ಒಲ್ಲೆ ಮನೆ ಎಟ್ಟಿದ್ದರೇನಿದು ಖಾಲಿ ಮನೆ ತಮ್ಮ ಹುಟ್ಟಿದ್ದು ಒಲ್ಲೆ ಮನೆ ಚಿಂತಿ ಕಾಂತಿಯ ಮನೆ ತಮ್ಮ ಸಂತಿ ಸೌತಿಯ ಮನೆ ಅಂತೆ ಬಲ್ಲವರಿಗೆ ಆಡು ಮನೆ ತಮ್ಮ ಹುಟ್ಟಿದ್ದು ಒಲ್ಲೆ 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 ಮನೆ ವಸ್ತಿ ಇರುವ ಮನೆಯೇ ತಮ್ಮ ಗಸ್ತಿ ತಿರುಗುವ ಮನೆಯೇ ವಸ್ತಿ ಇರುವ ಮನೆಯೇ ಕಾಕ ಗಸ್ತಿ ತಿರುಗುವ ಮನೆಯೇ ಶಿಸ್ತಿಲ ಇರುವುದು ಶಿವನ ಮನೆ ತಮ್ಮ ಹುಟ್ಟಿದ್ದು ಒಲ್ಲೆ ಮನೆಯೇ ಶಿಸ್ತಿಲ ಇರುವುದು ಶಿವನ ಮನೆ ತಮ್ಮ ಹುಟ್ಟಿದ್ದು ಒಲ್ಲೆ ಮನೆ ವಸ್ತಿ ಇರುವ ಮನೆಯೇ ತಮ್ಮ ಗಸ್ತಿ ತಿರುಗುವ ಮನೆಯೇ ವಸ್ತಿ ಇರುವ ಮನೆಯೇ ಕಾಕ ಗಸ್ತಿ ತಿರುಗುವ ಮನೆಯೇ ಶಿಸ್ತಿಲ ಇರುವುದು ಶಿವನ ಮನೆ ತಮ್ಮ ಹುಟ್ಟಿದ್ದು ಒಲ್ಲೆ ಮನೆಯೇ ಶಿಸ್ತಿಲ ಇರುವುದು ಶಿವನ ಮನೆ ತಮ್ಮ ಹುಟ್ಟಿದ್ದು ಒಲ್ಲೆ ಮನೆ ಸಾವಿರ ವರ್ಷ ಬದುಕಿ ಇದ್ದರೆ ಸಾವು ನಮಗೆ ತೆಪ್ಪಲಾರದು ಸಾವಿರ ವರ್ಷ ಬದುಕಿ ಇದ್ದರೆ ಸಾವು ನಮಗೆ ತೆಪ್ಪಲಾರದು ಸತ್ತ ಮೇಲೆ ಬರುವಂತ ಬುತ್ತಿ ನಮ್ಮ ಹತ್ತರಿಲ್ಲ ಹುಟ್ಟಿದ್ದು ಒಲ್ಲೆ ಮನೆಯೇ ಸತ್ತ ಮೇಲೆ ಬರುವಂತ ಬುತ್ತಿ ನಮ್ಮ ಹತ್ತರಿಲ್ಲ ಹುಟ್ಟಿದ್ದು ಒಲ್ಲೆ ಮನೆ ಸತ್ತ ಮೇಲೆ ಬರುವಂತ ಬುತ್ತಿ ನಮ್ಮ ಹತ್ತರಿಲ್ಲ ಹುಟ್ಟಿದ್ದು ಒಲ್ಲೆ ಮನೆಯೇ ಸತ್ತ ಮೇಲೆ ಬರುವಂತ ಬುತ್ತಿ ನಮ್ಮ ಹತ್ತರಿಲ್ಲ ಹುಟ್ಟಿದ್ದು ಒಲ್ಲೆ ಮನೆ 9 ಭಾಗ್ಯ
ಬಾಗಿಲ ದಾಟಿ ಕಾಕ ಹೊಂಟದ್ದು ಹೋಗುವಾಗೆ 9 ಬಾಗಿಲ ದಾಟಿ ಕಾಕ ಹೊಂಟದ್ದು ಹೋಗುವಾಗೆ ಗಂಟಿ ಬಾರಿಸಿದಂಗ ಗಾಳಿ ಮನೆ ತಮ್ಮ ಹುಟ್ಟಿದ್ದು ಒಲ್ಲೆ ಮನೆ ಗಂಟಿ ಬಾರಿಸಿದಂಗ ಗಾಳಿ ಮನೆ ತಮ್ಮ ಹುಟ್ಟಿದ್ದು ಒಲ್ಲೆ ಮನೆ ಗಂಟಿ ಬಾರಿಸಿದಂಗೆ ಗಾಳಿ ಮನೆ ತಮ್ಮ ಹುಟ್ಟಿದ್ದು ಒಲ್ಲೆ ಮನೆ ಗಂಟಿ ಬಾರಿಸಿದಂಗೆ ಗಾಳಿ ಮನೆ ತಮ್ಮ ಹುಟ್ಟಿದ್ದು ಒಲ್ಲೆ ಮನೆ ವಸತಿ ಒಳಗ ನಮ್ಮೆ ಶಿಶುನಲ್ಲದಿ ಸೆನೆ ವಸತಿ ಒಳಗ ನಮ್ಮೆ ಶಿಶುನಲ್ಲದಿ ಸೆನೆ ಹಸನದ ಪದಗಳ ಹಾಡು ಮನೆ ತಮ್ಮ ಹುಟ್ಟಿದ್ದು ಒಲ್ಲೆ ಮನೆ ಹಸನದ ಪದಗಳ ಹಾಡು ಮನೆ ತಮ್ಮ ಹುಟ್ಟಿದ್ದು ಒಲ್ಲೆ ಮನೆ ವಸತಿ ಒಳಗ ನಮ್ಮೆ ಶಿಶುನಲ್ಲದಿ ಸೆನೆ ಹಸನದ ಪದಗಳ ಹಾಡು ಮನೆ ತಮ್ಮ ಹುಟ್ಟಿದ್ದು ಒಲ್ಲೆ ಮನೆ ಹಸನದ ಪದಗಳ ಹಾಡು ಮನೆ ತಮ್ಮ ಹುಟ್ಟಿದ್ದು ಒಲ್ಲೆ ಮನೆ ಹುಟ್ಟಿದ್ದು ಒಲ್ಲೆ ಮನೆ ಬಿಟ್ಟೊಂದು ಖಾಲಿ ಮನೆ ಎಟ್ಟಿದ್ದರೆ ನಿದು ಖಾಲಿ ಮನೆ ದೇವರಿಗೆ ಶರಣೀರ ಧನ್ಯವಾದಗಳು. ಧನ್ಯವಾದಗಳು ಸಮಸ್ತ ಕಲಾ ಪ್ರೇಮಿಗಳಿಗೆಲ್ಲರಿಗೆ ಅನಂತ ಧನ್ಯವಾದಗಳು. ಬಹಳ ಸಂತೋಷ, ನೀವೆಲ್ಲರೂ ಸಂತೋಷದಿಂದ ಎದುರಿ ಕುಂತಿದ್ರಿ, ಏಕಚಿತ್ತದಿಂದ ಹಾಡನ್ನು ಕೇಳ್ತಿದ್ದೀರಿ. ಹೌದು, ಹಾಡಿನ ಅರ್ಥವನ್ನು ತಿಳಿದುಕೊಂಡು ನೀವು ಚಪ್ಪಳೆಯನ್ನು ಹಾಕ್ತಿದ್ದೀರಿ. ಹೌದ್ರಿ, ಹಾಡಿನ ಅರ್ಥ ತಿಳಿಯಲಾರದೆ ಅದು ಹಾಡಿ ಉಪಯೋಗಿಲ್ಲ ಅನ್ನುವಂತ ಮಾತನ್ನು ಹೇಳಬಹುದು. ಹೌದಲ್ಲ? ಹೌದ್ರಿ, ಅದರ ಅರ್ಥ ತಿಳಿಬೇಕು, ಅದು ಸನ್ಮಾರ್ಗದ ಕಡೆ ಕರ್ಕೊಂಡು ನಮ್ಮನ್ನು ಒಯ್ಬೇಕು. ಹೌದು, ಹೌದಲ್ಲ? ಅದಕ್ಕೆ ಅದು ಹಾಡಿಗೆ ಬೆಲೆ ಬಿಡ್ತೈತಿ. ಹೌದು, ಇಲ್ಲ ಅಂತಂತಂದ್ರ ಹಾಡೋದವ್ರು ಬಾಳ ಹಾಡೋದವ್ರಿ ಚುಟ್ಟು ಚುಟ್ಟು ಅಂತೈತಂತ. ಎಂತ ಹಾಡು ಎಲ್ಲ ಅವೆಲ್ಲ ಹೋಗ್ಯಾವ್ರಿ ಚುಟ್ಟು ನೋಡಿ, ಎಂತ ಅಸಲಿಲಿ ಹಾಡು ಅಲ್ಲ ನೋಡ್ರಿ. ಇದಕ್ಕೆ ಸನ್ಮಾರ್ಗದ ದಾರಿ ಇದು. ಚುಟ್ಟು ಚುಟ್ಟು ಅಂತ ಐತಿ, ನನಗ ಚುಟ್ಟು ಚುಟ್ಟು ಏನದು ಹುಚ್ಚರಾಟ. ಇಂಥ ಸಾಹಿತ್ಯನ ಬರಿತಕ್ಕಂಥವ್ರಿಗೂ ನಾವೆಲ್ಲ ಅದನ್ನ ಸರಿಯಾಗಿ ಈಗ ನಮಗ ಅವಧಿ ನಮ್ಮ ಹಿರಿಯರು ಡೊಳ್ಳಿನ ವಾದ್ಯ ಬರೆಸ್ತಕ್ಕಂಥ ಮಹಿಳೆಯರು ಮತ್ತು ಪುರುಷರು ಇವರು ಕೋಲಾರದಿಂದ ಬಂದಿದ್ದಾರೆ. ಹೌದು, ನಮ್ಮ ದೃಷ್ಟಿಯೊಳಗೆ ಕೋಲಾರದಿಂದ ಬಂದಿರ ಕೊಣ್ಣೂರು. ನಮ್ಮ ಜಿಲ್ಲಾ, ನಮ್ಮ ನರಗುಂದ ತಾಲೂಕ ಗದಗ ಜಿಲ್ಲಾ ಕೊಣ್ಣೂರು ಗ್ರಾಮದಿಂದ ಬಂದಿದ್ದಾರೆ. ನಮ್ಮ ಡೊಳ್ಳಿನ ವಾದ್ಯದವರು ತಾಯಂದರು ನೋಡ್ರಿ ಡೊಳ್ಳು ಹಾಕೊಂಡು ನಿಂತಾರ. ತಾಯಿ ಕೂಡ ಡೊಳ್ಳಿನ ವಾದ್ಯವನ್ನು ಬಾರಿಸಲಿಕ್ಕೆ ಸಮರ್ಥಳ ತಾಯಿ ಇದ್ದಾಳೆ. ನಾಡಿನ ತುಂಬೆಲ್ಲ ತಮ್ಮ ಕಲೆಯನ್ನು ಪ್ರದರ್ಶನ ಮಾಡಿದ್ದಾರೆ. ಹೌದು, ನನ್ನ ಸಂಗಡ 2 ಸಲ ದಿಲ್ಲಿಗೆ ಬಂದಿದ್ದಾರೆ ಅವರು. ಅವರು ಇಲ್ಲ, ದಿಲ್ಲಿಗೆ ಬಂದವರು ಇವರಲ್ಲ, ಇದ್ರವರಲ್ಲ, ಇವರು ಬ್ಯಾರೆ ಟೀಮ್ ಬಂದಿದ್ದಾರೆ. ಇಂಥ ಡೊಳ್ಳಿನ ಕುಣಿತದ ಮೇಳದವರಿಗೆ, ಅಕ್ಕವರಿಗೆ, ಡೊಳ್ಳಿನ ಮೇಳದವರಿಗೆ, ತಾಯಂದರಿಗೆ, ಗುರು ಹಿರಿಯರಿಗೆ ಅನಂತ ಧನ್ಯವಾದಗಳು. 5 ರಿಂದ 6 ಮಿನಿಟ್ ನನಗೆ ನೀವೆಲ್ಲರೂ ಸಂತೋಷದಿಂದ ಕುಂದ್ರಿ. 5 ರಿಂದ 6 ಮಿನಿಟ್ ಯಾಕ್ರಿಪ್ಪ? ಅಷ್ಟೊಳಗ ನಾವು ಈ ಹಾಡನ್ನ ಮುಗಿಸಿ ಮುಂದೆ ನಾವು ಇದಕ್ಕೆ ಮುಂದೆ ನಾವು ಕುಂದ್ರು. ಯಾಕ್ರಿ? ಬಾರಿಸ್ರಿ. ಏನ್ ಬಾರಿಸ್ರಿ? ಹೌದೌದು, ಇದು 2 ಕಡೆ ಬಾರಿಸ್ತೈತಿ ಇದು. ಹೌದಲ್ರಿ? ಒಂದ್ ಕಡೆ ಬಾರಿಸಿದ ನಡುವೆ 2 ಕಣ್ಣು 2 ಕಿವಿ 2 ಕಾಲು ಯಾಕೆ ಕೊಟ್ಟಿದ್ದಾನೆ ಭಗವಂತ? 2 ಕಣ್ಣು 2 ಕಿವಿ 2 ಕಾಲು 2 ಕೈ 2 ಇವೆಲ್ಲ ಎಲ್ಲ 2 ಕೊಟ್ಟಿದ್ದಾನ. ನಾಲಿಗೆ ಮಾತ್ರ 1 ಕೊಟ್ಟಾನ. ನೆನಪಿಟ್ಕೋರಿ, ನೆನಪಿಟ್ಕೋರಿ. ನಾಲಿಗೆ ಯಾಕೆ 1 ಕೊಟ್ಟಾನ? ನೀ ಒಂದೇದನ್ನ ನುಡಿ, ಸತ್ಯವನ್ನ ನುಡಿ. ನೀ ಒಂದೇ ನುಡಿ, ಸತ್ಯವನ್ನ ನುಡಿ. ಅದಕ್ಕಾಗಿ ನಿನಗೆ ಒಂದೇ ಐತಲ್ಲ, ಅದಕ್ಕ ನುಡಿದರೆ ಮುತ್ತಿನ ಹಾರದಂತಿರ್ಬೇಕು ಅನ್ನುವಂತ ಮಾತನ್ನು ಹೇಳ್ತಾರ ಜಗಜ್ಯೋತಿ ಬಸವೇಶ್ವರು. ಹೌದು, ಅದಕ್ಕೆ ಇವನ್ ಯಾರವ ಇವ ನಮ್ಮವ ಎಂದೆನಿಸಿರ ಅನ್ನುವಂತ ಮಾತು ಹೇಳ್ತಾರ. ಖರೆ, ಇಂಥವೆಲ್ಲ ಸಾಹಿತ್ಯಗಳನ್ನ ತಿಳ್ಕೊಬೇಕಾಕತ್ರಿ. ನಾವು ಇವತ್ತ ಮಕ್ಕಳಿಗೆ ವಿದ್ಯಾದಾನ ಕೊಡ್ಬೇಕ, ಬ್ಯಾಡ ಅನ್ನೋದಿಲ್ಲ. ಆಧ್ಯಾತ್ಮದ ವಿಷಯನ್ನು ಕೂಡ ವಿದ್ಯಾದಾನ ಕೊಡ್ಬೇಕಾಗತ್ತೆ. ಹೌದಲ್ಲ? ಮನುಷ್ಯನಾಗಿ ಬಾಳ್ಲಿಕ್ಕೆ ಅದನ್ನು ಕೂಡ ವಿದ್ಯಾದಾನ ಕೊಡ್ಬೇಕಾಗತ್ತೆ. ಹೌದಲ್ಲ? ಅದಕ್ಕಾಗಿ ಧಾರ್ಮಿಕ ವಿದ್ಯೆಯನ್ನು ಮಕ್ಕಳಿಗೆ ಕೊಡೋದು ಬಹಳ ಅವಶ್ಯವಾದಂತ ಮಾತನ್ನು ಹೇಳಿ ಒಂದು ಹಾಡನ್ನು ಹಾಡೋಣ. ಯಾಕ್ರಿಪ್ಪ? ಒಕ್ಕಲಿಗಾಗ ಚಕ್ಕಡಬೇಕ, ನೂಲು ಹಂಗೆ ಕುಕ್ಕಡಬೇಕ, ವ್ಯಾಪಾರ ಮಾಡಂಗ್ ತಕ್ಕಡಬೇಕ, ತೂಕ ಮಾಡಗೆ. ಒಕ್ಕಲಿಗಾಗ ಚಕ್ಕಡಬೇಕ, ನೂಲು ಹಂಗೆ ಕುಕ್ಕಡಬೇಕ, ವ್ಯಾಪಾರ
ಒಕ್ಕಳಿಗ್ಯಾಗ ಚಕ್ಕಡ್ಬೇಕ ನುಲ್ಲುವಂಗ ಕುಕ್ಕಡ್ಬೇಕ ವ್ಯಾಪಾರ ಮಾಡಂಗ್ ತಕ್ಕಡ್ಬೇಕ ತೂಕ ಮಾಡಕ ಒಕ್ಕಳಿಗ್ಯಾಗ ಚಕ್ಕಡ್ಬೇಕ ನುಲ್ಲುವಂಗ ಕುಕ್ಕಡ್ಬೇಕ ವ್ಯಾಪಾರ ಮಾಡಂಗ್ ತಕ್ಕಡ್ಬೇಕು ತೂಕ ಮಾಡಕ ಮಳಿ ಬಂದರ ಬಂಗಡ್ಬೇಕ ಹೊಳ್ಳಿ ಬಂದರ ಸಿಂಗಡ್ಬೇಕ ಅಳಿಯ ಬಂದರ ಅಂಗಡ್ಬೇಕ ಪೋಲಿ ಮಾಡಕ ಮಳಿ ಬಂದರ ಬಂಗಡ್ಬೇಕ ಹೊಳಿ ಬಂದರ ಸಿಂಗಡ್ಬೇಕು ಅಳಿಯ ಬಂದರ ಅಂಗಡ್ಬೇಕು ಪೋಲಿ ಮಾಡಕ ಮಳಿ ಬಂದರ ಬಂಗಡ್ಬೇಕ ಹೊಳಿ ಬಂದರ ಸಿಂಗಡ್ಬೇಕನ್ನ ನೋಡ್ರಿ ಕರೆ ಐತದ ಹೌದಾ ಮಳಿ ಬಂದ್ರ ಬೆಚ್ಚಗಿರ ಕಂಬಳಿ ಬೇಕಾರಿ ಹೌದ್ರಿ ಹೊಳಿ ದಾಟಕ ಸಿಂಗಡಿಬೇಕು ಹೊಳಿ ದಾಟಕ ಸಿಂಗಡ್ಬೇಕು ಕರೆಕ್ಟ್ ಮಾತಿದು ಈಗ ಮಳಿ ಬಂತಂದ್ರೆ ಬೆಚ್ಚಗಿರಕ ಕಂಬಳಿ ಬೇಕು ಹೊಳಿ ಬಂದಾಗ ದಾಟಲಿಕ್ಕೆ ಸಿಂಗಡಿಬೇಕು ಇವೆಲ್ಲ ಕರೆ ಅದಾವ ಹೌದಲ್ರಿ ಹೊಳಿ ಬಂದಾಗ ಹೌದಲ್ಲ ಸಂಘ ಬಾಳ ಗಂಗಾ ಬೇಕ ಸೀರಿ ಒಳಗ ಲಂಗ ಬೇಕು ಸೇರೆ ಕುಡಿದ್ರ ಸಿಂಗ ಬೇಕು ಮಜಾ ಮಾಡಕ ಸಂಘ ಬಾಳ ಗಂಗಾ ಬೇಕು ಸೀರಿ ಒಳಗ ಲಂಗ ಬೇಕು ಸೇರೆ ಕುಡಿದ್ರ ಸಿಂಗ ಬೇಕು ಮಜಾ ಮಾಡಕ ಸಂಖ್ಯಾ ಬಾಳ ಗಂಗಾ ಬೇಕು ಸೀರಿ ಒಳಗೆ ಲಂಗ ಬೇಕು ಸೇರೆ ಕುಡಿದ್ರ ಸಿಂಗ ಬೇಕು ಮಜಾ ಮಾಡಕ ಸಂಘ ಬಾಳ ಗಂಗಾ ಬೇಕು ಸೀರಿ ಒಳಗ ಲಂಗ ಬೇಕು ಸೇರೆ ಕುಡ್ದ ಸಿಂಗ ಬೇಕು ಮಜಾ ಮಾಡಕ ಓಣ್ಯಾಗೊಬ್ಬ ಮೆಂಬರ್ ಬೇಕು ರೋಡ್ ಮಾಡಕ್ ಡಾಂಬರ್ ಬೇಕು ಬ್ರ್ಯಾಂಡಿ ಕುಡಿದ್ರ ಸಾಂಬಾರ್ ಬೇಕು ಸುಮಳ ಸೋರ್ದಾಕ ಓಣ್ಯಾಗೊಬ್ಬ ಮೆಂಬರ್ ಬೇಕು ರೋಡ್ ಮಾಡಕ್ ಡಾಂಬರ್ ಬೇಕು ಬ್ರ್ಯಾಂಡಿ ಕುಡ್ದ ಸಾಂಬಾರ್ ಬೇಕು ಸುಮಳ ಸೋರ್ದಾಕ ಓಣ್ಯಾಗೊಬ್ಬ ಮೆಂಬರ್ ಬೇಕು ರೋಡ್ ಮಾಡಕ್ ಡಾಂಬರ್ ಬೇಕಲ್ಲ ನೋಡ್ ಸರ ಹೇಳ್ರಿಪ್ಪ ಮೆಂಬರ್ ಇಲ್ದ ಎಲ್ಲ ಕಾರ್ಯ ನಡೆದಿಲ್ಲ ಇವೆಲ್ಲ ನಡಿಬೇಕಾದ್ರೆ ಮೆಂಬರ್ಗಳು ಬೇಕೆಲ್ಲ ಮೆಂಬರ್ ಕಾರಣೀಭೂತರು ಹೌದಲ್ಲ ಹೌದ್ರಿ ಮೆಂಬರ್ ಇಲ್ಲದಿದ್ರೆ ಯಾವ ಕಾರ್ಯ ಡಾಂಬರು ಕೂಡ ಆಗುದಿಲ್ಲ ಹೌದಲ್ಲ ಇವೆಲ್ಲ ಕಾರ್ಯ ನಡಿಬೇಕಾದ್ರೆ ಎಲ್ಲದಕ್ಕೂ ಇದಕ್ಕೆ ಮೆಂಬರ್ ಬಹಳ ಮುಖ್ಯವಾದ ಬೇಕು ಹೌದಲ್ಲ ಏನಂತಾರ ಓಣ್ಯಾಗೊಬ್ಬ ಮೆಂಬರ್ ಬೇಕ ರೋಡ್ ಮಾಡಕ್ ಡಾಂಬರ್ ಬೇಕು ಬ್ರ್ಯಾಂಡಿ ಕುಡಿದ್ರ ಸಾಂಬಾರ್ ಬೇಕು ಸುಬಳ ಸುರದಾಗ ಓಣ್ಯಾಗೊಬ್ಬ ಮೆಂಬರ್ ಬೇಕ ರೋಡ್ ಮಾಡಕ್ ಡಾಂಬರ್ ಬೇಕು ಬ್ರ್ಯಾಂಡಿ ಕುಡ್ದ ಸಾಂಬಾರ್ ಬೇಕು ಸುಮಳ ಸೋರ್ದಾಕ ವಕೀಲರಿಗೆ ಕೋರ್ಟ್ ಬೇಕು ನ್ಯಾಯ ಮಾಡಕ್ ನೋಟ್ ಬೇಕು ಪೊಲೀಸರಿಗೆ ಲಾಟ್ ಬೇಕು ನ್ಯಾಯಾರಿಯಾಗ ವಕೀಲರಿಗೆ ಕೋರ್ಟ್ ಬೇಕ ನ್ಯಾಯ ಮಾಡಕ್ ನೋಡ್ಬೇಕ ಪೊಲೀಸರಿಗೆ ಲಾಟ್ ಬೇಕು ನ್ಯಾಯ ಹರಿಯಾಕ ವಕೀಲರಿಗೆ ಕೋರ್ಟ್ ಬೇಕು ನ್ಯಾಯ ಮಾಡಕ್ ನೋಟ್ ಬೇಕು ಪೊಲೀಸರಿಗೆ ಲಾಟ್ ಬೇಕು ನ್ಯಾಯ ಹರಿಯಾಕ ವಕೀಲರಿಗೆ ಕೋರ್ಟ್ ಬೇಕ ನ್ಯಾಯ ಮಾಡಕ್ ನೋಡ್ಬೇಕ ಪೊಲೀಸರಿಗೆ ಲಾಟ್ ಬೇಕು ನ್ಯಾಯ ಹರಿಯಾಕ ಹಡದಾಕಿಗೆ ಹೊರಸಬೇಕು ಕಾಸುಗಳ ಕುಪ್ಪಿಡ್ಬೇಕು ಕೊಬ್ಬರಿ ಖಾರ ಬೇಕು ಮೆಲ್ಲ ತಿನ್ನುವುದಕ್ಕಿಲ್ಲ ಹಡದಾಕಿಗೆ ಹೊರಸಬೇಕು ಕಾಸುಗಳ ಕುಪ್ಪಿಡ್ಬೇಕು ಕೊಬ್ಬರಿ ಖಾರ ಬೇಕು ಮೆಲ್ಲ ತಿನ್ನುವುದಕ್ಕ ದೇವರ ಭಯ ಕಾಯ್ಬೇಕ ಮನಿ ಮುಂದೆ ನಾಯ್ಬೇಕು ಮನೆಯಾಗ ಒಬ್ಬ ತಾಯ್ಬೇಕು ಬುದ್ಧಿ ಹೇಳಕ್ಕೆ ದೇವರ ಭಯ ಕಾಯ್ಬೇಕ ಮನಿ ಮುಂದೆ ನಾಯ್ಬೇಕ ಮನೆಯಾಗ ಒಬ್ಬ ತಾಯ್ಬೇಕು ಬುದ್ಧಿ ಹೇಳಕ ದೇವರ ಭಯ ಕಾಯ್ಬೇಕ ಮನಿ ಮುಂದೆ ಒಂದು ನಾಯ್ಬೇಕಲ್ಲ ಮನಿ ಮುಂದ್ ನಾಯಿ ಸಾಕೋದೇನ್ ಕಾಯ್ತೈತ್ ನಮ್ಮ ಮನಿ ದೇವ್ರಿಗೆ ಕಾಯ್ಬೇಕಂದ್ರೆ ಕಾಯಿ ಹೊಡೆದಾಗ ಸನ್ಮಂತ ಆಕತಿ ಇದ ಮನಿ ಮುಂದೆ ನಾಯಿ ಮುಖ್ಯ ಬೇಕಾರಿ ತನ್ನ ಬುದ್ಧಿ ಹೇಳಕ್ ತಾಯಿ ಬೇಕಲ್ರಿ ಅಂತ ತಾಯಿ ಬುದ್ಧಿ ಹೇಳದಿದ್ದರೆ ನಡಿಬೇಕಲ್ಲ ತಾಯಿ ನಿಮ್ಮದು ಬುದ್ಧಿ ಹೇಳದಿದ್ದರೆ ನಿಮ್ಮ ಪ್ರಥಮದಲ್ಲಿ ನಿಮ್ಮನ್ನ ಎದಿ ಹಾಲು ಕುಡಿಸಿ 9 ತಿಂಗಳು ಹೊತ್ತು ಎತ್ತು ತೊಟ್ಟಲ್ದೊಳಗೆ ಹಾಕಿ ನಿಮ್ಮ ಕೈ ಒಳಗೊಂದು ಹಾಡನ್ನು ಹಾಡ್ತಾಳ ಆಚಾರ ಕರಸಾಗು ನೀತಿಗೆ ಪ್ರಭುವಾಗು ಮಾತಿನಲ್ಲಿ ಚೂಡ ಮಣಿಯಾಗ ನನ್ನ ಮಗನೇ ಜ್ಯೋತಿಯಾಗು ಈ ಜಗಕ್ಕೆಲ್ಲ ಅಂತ ಮಾತನ್ನು ಹೇಳ್ತಾರ ಹೌದು ಅದಕ್ಕೆ ತಾಯಿ ಕೂಡ ಬಹಳ ಕಾರಣೀಭೂತಳು ಹೌದಲ್ಲ ಅಲ್ಲಿ ತಾಯಿ ಬೇಕಾಕತಿ ಹೌದಲ್ಲ ಏನಂತಾರೆ ಇಲ್ಲಿ ಏನ್ ಹೇಳ್ತೀರಿ ದೇವ್ರ ಭಯ ಕಾಯ್ಬೇಕ ಮನಿ ಮುಂದೆ ನಾಯ್ಬೇಕು ಮನಿಯಾಗೊಬ್ಬ ತಾಯ್ಬೇಕು ಬುದ್ಧಿ ಹೇಳಕ್ಕೆ ದೇವರ ಭಯ ಕಾಯ್ಬೇಕ ಮನಿ ಮುಂದೆ ನಾಯ್ಬೇಕ ಮನಿಯಾಗೊಬ್ಬ ತಾಯ್ಬೇಕು ಬುದ್ಧಿ ಹೇಳಕ ಅರ್ವಸ್ಥಾನ ಕೊಂಟಿಬೇಕ ದೇವರ ಗುಡಿಯ ಗಂಟಿಬೇಕ ದನಿ ಹೊಡೆದ್ರ ಸೊಂಟಿಬೇಕು ಪದಾನಕ್ಕೆ ಅರ್ವಸ್ಥಾನ ಕೊಂಟಿಬೇಕ ದೇವರ ಗುಡಿಯ ಗಂಟಿಬೇಕ ದನಿ ಹೊಡೆದ್ರ ಸೊಂಟಿಬೇಕು ಪದಾನಕ ಅರ್ವಸ್ಥಾನ ಕೊಂಟಿಬೇಕ ದೇವರ ಗುಡಿಯ ಗಂಟಿಬೇಕ ದನಿ ಹೊಡೆದ್ರ ಸೊಂಟಿಬೇಕು ಪದಾನಕ್ಕೆ ಅರ್ವಸ್ಥಾನ ಕೊಂಟಿಬೇಕ ದೇವರ ಗುಡಿಯ ಗಂಟಿಬೇಕ ದನಿ ಹೊಡೆದ್ರ ಸೊಂಟಿಬೇಕು ಪದಾನಕ ಪದ ಹಾಡಕರಾಗಬೇಕು ರಾಗಿದ್ರ ಈ ಡೊಳ್ಬೇಕನ್ನ ಇದ್ದಾಗ ಮತ್ತೆ ಹೌದಲ್ಲ ಕಾರ್ಯಕ್ರಮ ಎಲ್ಲ ಮಸಾಲೆ ಇದ್ದಾಗ ಅಡಿಗೆ ರುಚಿ ಹೌದಲ್ಲ ಪದ ಹಾಡಕರಾಗಬೇಕು ರಾಗಿದ್ರೆ ತಾಳ್ಬೇಕು ತಾಳಿದ್ರೆ ಡೊಳ್ಬೇಕು ಪದ ಹಾಡಕ ರಾಗಿದ್ರೆ ತಾಳ್ಬೇಕು ತಾಳಿದ್ರೆ
ಹೇಳ್ಕೊಂತೆ ವಾದರಿದು ಸಂಗೀತ ನಮಗುದಿಲ್ಲ ಇಲ್ಲಿಗೆ ಈ ಪದ ನಿಲ್ಲ ಸುಂದರಿಯೇ ಹೇಳ್ಕೊಂತೆ ವಾದರಿದು ಗೆಳತನ ಮುಗುದಿಲ್ಲ ಇಲ್ಲಿಗೆ ಈ ಪದ ನಿಲ್ಲ ಸುಂದರಿಯೇ ಇಲ್ಲಿಗೆ ಈ ಪದ ನಿಲ್ಲ ಸುಂದರಿಯ ನಾವ ಮತ್ತೊಂದ ಸಲ್ಲ ಬಂದ ತಿಳ್ಳ ಸುಂದರಿ ದೇವರಿಗೆ ಧನ್ಯವಾದಗಳು. ನೀವೆಲ್ಲರಿಗೆ ಅನಂತ ಧನ್ಯವಾದಗಳು. ನೀವೆಲ್ಲ ಶಾಂತತೆಯಿಂದ ಕುಂತು ಈ ಕಾರ್ಯಕ್ರಮಕ್ಕೆ ಶೋಭೆಯನ್ನು ಕೋರಿ ನಮ್ಮನ್ನು ಪ್ರೋತ್ಸಾಹಿಸಿದ್ದೀರಿ. ನೀವೆಲ್ಲ ಚಪ್ಪಳೆ ಮುಖಾಂತರ ನಮ್ಮನ್ನು ಪ್ರೋತ್ಸಾಹಿಸಿದ್ದೀರಿ. ನಮ್ಮನ್ನು ಇಲ್ಲಿ ಕರೀಲಿಕ್ಕೆ ಕಾರಣೀಭೂತರು ನಮ್ಮ ಅಣ್ಣವರು ಲಘು ಉದ್ಯೋಗ ಭಾರತೀಯ ಕರ್ನಾಟಕದ ಸಂಸ್ಥಾಪಕರು. ಇವರೆಲ್ಲ ನಿಮ್ಮನ್ನೆಲ್ಲ ನೋಡಿ ನಿಮ್ಮಿಂದ ಆಶೀರ್ವಾದ ಪಡೆದುಕೊಳ್ಳುವಂತ ಭಾಗ್ಯವನ್ನ ನಮಗೆ ತಂದು ಕೊಟ್ಟಿದ್ದಾರೆ. ನಿಮಗೆ ಅನಂತ ಧನ್ಯವಾದಗಳು. ಧನ್ಯವಾದಗಳು. ನಿಜವಾಗ್ಲೂ ನಮ್ಮ ಜಾನಪದ ಸೊಗಡಿನ ನಿಜವಾದ ಅರ್ಥ ಅಂದ್ರೆ ಇಲ್ಲೆಲ್ಲ ಪೂರ ನಮ್ಮ ಸ್ಟಾಲ್ದಲ್ಲೆಲ್ಲ ಬಂದಂತ ಅತಿಥಿಗಳಾಗಿರ್ಬೋದು ಅಥವಾ ಲಘು ಉದ್ಯೋಗ ಭಾರತೀಯ ಸದಸ್ಯರಾಗಿರ್ಬೋದು, ಅವರನ್ನು ಉದ್ದೇಶಿಸಿ ತಮ್ಮ ಜಾನಪದ ಹಾಡಿನ ಮೂಲಕ ವಿವರಣೆಯ ಮೂಲಕ ಅವರ ಇತಿಹಾಸವನ್ನ ಪ್ರಸ್ತುತಪಡಿಸಿದ ಇಮಾಮ್ ಸಾಬ್ ಮತ್ತು ಅವರ ತಂಡದವರಿಗೆ ಈ ವೇದಿಕೆಯ ಮುಖಾಂತರ ನಾನು ಇನ್ನೊಂದು ಸಾರಿ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ. ದಯವಿಟ್ಟು ಈ ಕಲಾವಿದರಿಗೆ ಕರ್ನಾಟಕ ರಾಜ್ಯ ಲಘು ಭಾರತಿ ಉಪಾಧ್ಯಕ್ಷರಾದ ಶ್ರೀ ಶಿವಾನಂದ್ ಔಟಿ ಅವರು ಬಂದು ಅವರಿಗೆ ಇದು ಅಭಿನಂದನಾ ಪತ್ರವನ್ನ ನೀಡಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಸುಧಾಕರ್ ಜಿ ಮತ್ತೆ ಶೋಭಾಜಿ ಅವರು ಕೂಡ ವೇದಿಕೆ ಮೇಲೆ ಬರಬೇಕು ಅಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಕಾರ್ಯಕ್ರಮಕ್ಕೆ ಬರಬೇಕಾಗಿ ಇನ್ನೊಂದು ಸಾರಿ ನಾನು ತಮ್ಮಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ನಾಳೆ ಗೀಗಿ ಪದ ಇರ್ಬೋದು, ಜಾನಪದ ಇರ್ಬೋದು, ಸೊ ಹಳ್ಳಿಯಿಂದನೂ ಕೂಡ ಕಲಾಕಾರರು ಬರ್ತಾ ಇದ್ದಾರೆ. ತಾವೆಲ್ಲ ಆ ಕಾರ್ಯಕ್ರಮದಲ್ಲಿ ಬಂದು ಅವರನ್ನ ಆಶೀರ್ವದಿಸಬೇಕು ಅಂತ ಹೇಳಿ ನಾನು ಈ ಕಾರ್ಯಕ್ರಮದಲ್ಲಿ ಕೇಳ್ಕೊಳ್ತಾ ಇದ್ದೀನಿ. ಧನ್ಯವಾದಗಳು. ಶುಭರಾತ್ರಿ.